ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಕೃಪನಿಧಿ ಸರ್ವ ಸಂಕಲ್ಪ ಸಿದ್ಧಿ ಪ್ರದಾಯಕಾಯ, ಅಗಣಿತ ಗುಣಶೀಲ ತತ್ವ ಪ್ರದರ್ಶಕಾಯ, ಮಧ್ವಮತ ಸಿದ್ಧಾಂತ ಪ್ರವರ್ಧನಾಯ. Close your eyes. Now start the first prayer. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಧರ್ಮದ ದೀಪ ಹಚ್ಚುವ, ಶಾಂತಿಯ ಬೆಳಕ ಚೆಲ್ಲುವ, ಜ್ಞಾನದ ದೀಪ ಹಚ್ಚುವ, ಲೋಕವ ನೀನೆ ನಡೆಸುವ. ತುಂಗೆಯ ತೀರದ ಯತಿವರ ನಿನ್ನದೆ ಸ್ಮರಣೆ. ಶರಣು 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 ಗುರು ರಾಘವೇಂದ್ರ ಶರಣು, ಶರಣು 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 ಗುರು ಸಾರ್ವಭೌಮ ಶರಣು. Now national anthem increase begin. ನಮ್ಮ ಶಾಲಾ ವಿದ್ಯಾರ್ಥಿ ಅನುಷ್ ಪಿ ಕರೆಗುದರಿ ಪಿ ಕರೆಗುದರಿ ಅವರಿಂದ ಭಕ್ತಿಗೀತೆ ಗಣೇಶನ ಭಕ್ತಿಗೀತೆ ಅಂತ ಪ್ರಾರಂಭ ಆಗ್ತಿದೆ. ಎಲ್ರಿಗೂ ಕೇಳ್ಕೊಳ್ಳೋದು ಅಂದ್ರೆ ಅವನಿಗೆ ಬರ್ಲಿ ಅಂತ ಚಪ್ಪಾಳೆ. Onejam Mahekam Kunejam Vijagam Bodhikam Onejam Hotakam Oneyokam Silajotu Tilsaname. Very good. ಪೂಜೆ ಮಾಡಬೇಕಾದ್ರೆ ಗಣೇಶನ ಫಸ್ಟ್ ಪೂಜೆ ಮಾಡ್ತೇವೆ, ಯಾವ ವಿಘ್ನಗಳು ಆಗ್ಬಾರ್ದು ಅಂತ ಹೇಳಿ. ತದನಂತರ ವಾಯುದೇವ. ಯಾರು ವಾಯುದೇವ? ಹನುಮಂತ.
ನಾವು ಉಸಿರಾಡೋ ಪ್ರತಿಯೊಂದು ಉಸಿರಲ್ಲೂ, ಊಟ ಮಾಡೋದು ಹಿಡಿದು ಪ್ರತಿ ನಿತ್ಯ ಕರ್ಮದಲ್ಲೂ ವಾಯುದೇವರು ಇದ್ದೇ ಇರ್ತಾರೆ. ಅವರ ಶಕ್ತಿ ಇಲ್ಲದೆ ನಮ್ಮ ದೇಹದಲ್ಲಿ ಒಂದು ನರನಾಡಿ ಕೂಡ ಅಲಗಾಡಿ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಂದಕ್ಕೂ ಶ್ರೀಹರಿಯನ್ನ ಸರ್ವೋತ್ತಮ ಅಂತೇವೆ, ವಾಯುವನ್ನ ವಾಯು ಜೀವೋತ್ತಮ ಅಂತ ಹೇಳ್ತೇವೆ. ಅದಕ್ಕೆ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ ಹೇಳೋದು. ನಮ್ಮ ವಿದ್ಯಾರ್ಥಿಯಿಂದ ಗಣೇಶನ ಭಕ್ತಿಗೀತೆ ಹಾಗೂ ಹನುಮಂತನ ಒಂದು ಸ್ತುತಿಯನ್ನು ಹೇಳಿದ್ದಾರೆ. ಮತ್ತೊಮ್ಮೆ ಬರಲಿ ಚಪ್ಪಾಳೆ. ವಿಶೇಷವಾದ ದಿನ. ಈ ಕಲ್ಪಶ ಕುಟುಂಬಕ್ಕೆ 8ನೇ ವರ್ಷ ಸಂಪೂರ್ಣವಾಗಿ ಮುಕ್ತಾಯಗೊಂಡು 9ನೇ ವರ್ಷಕ್ಕೆ ಕಾಲಿಡ್ತಿರುವ ಈ ಕಲ್ಪವರ್ಷ ವಿಶೇಷ ಚೇತನ ಮಕ್ಕಳ ಶಾಲೆ ಶ್ರೀ ಗುರು ರಾಘವೇಂದ್ರ ರಾಯರ ಅನುಗ್ರಹದೊಂದಿಗೆ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಇಡ್ತಾ ಮುಂದೆ ಸಾಗ್ತಾ ಇದೆ. ಈ ಪುಟ್ಟ ಪುಟ್ಟ ಹೆಜ್ಜೆಗೆ ನಿಮ್ಮೆಲ್ಲರ ದಿಟ್ಟ ಆಶೀರ್ವಾದವೇ ಕಾರಣ, ನಿಮ್ಮೆಲ್ಲರ ಪ್ರೋತ್ಸಾಹ. ಈ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಇದು ಬರೀ ಶಾಲೆ ಮಾತ್ರ ಅಲ್ಲ, ಇದು ಒಂದು ಆಸ್ಪತ್ರೆ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಗುಣ ಆಗದಿರೋ ಮಕ್ಕಳು ಬಂದು ಗುಣ ಆಗಿ ಮತ್ತೆ ಹೊರಡಬೇಕು ಅನ್ನೋದೇ ನಮ್ಮ ಧ್ಯೇಯ ಉಧ್ಯೇಯ. ಕಾರಣ ಇಷ್ಟೇ, ಕಣ್ಣೀರು ಹಾಕುವಂತ ತಂದೆ ತಾಯಿಯಂದ್ರಿಗೆ ಕಣ್ಣೀರು ಒರೆಸ್ಬೇಕು ಅನ್ನೋದನ್ನ ಭಗವಂತ ನಮಗೆ ಪ್ರೇರಣೆ ಮಾಡಿದ್ದಾರೆ. ಆ ಭಗವಂತನ ಇಚ್ಛೆಯಂತೆ ಕಣ್ಣೀರು ಒರೆಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅದು ಎಷ್ಟು ಮಟ್ಟಿಗೆ ಫಲ ಕೊಟ್ಟಿದೆ ಅಂತ ಅದು ನೀವೇ ಹೇಳಬೇಕು. ಪ್ರತಿಯೊಂದು ಫೀಡ್ಬ್ಯಾಕ್ ನೀವು ಬರೆದಿದ್ದೀರಿ. ಬರೆದಂಥ ಪೋಷಕರೆಲ್ಲರೂ ಬಹಳ ಅದ್ಭುತವಾಗಿ ಬರೆದಿದ್ದೀರಿ. ನನ್ನ ಮಗು ಚೆನ್ನಾಗಾಗಿದೆ, ಚೆನ್ನಾಗಿ ಆಗ್ತಾ ಇದೆ ಅಂತ ಸದಾ ಹೇಳ್ತಾ ಇರ್ತೀರಿ. ಇದಕ್ಕಿನ ಭಾಗ್ಯ ಇನ್ನೇನಿದೆ? ನಾವು ಈ ಮಕ್ಕಳಿಗಾಗಿ ನಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದೇವೆ. ಇದೇ ಶಾಲೆಯನ್ನ ಮತ್ತೆ ವಿಶೇಷ ವಿದ್ಯಾರ್ಥಿಗಳೇ ಬಂದು ಈ ಶಾಲೆಯನ್ನು ಮುಂದುವರಿಸಬೇಕು, ನಮಗೆ ಕೊನೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಕಲ್ಪವೃಕ್ಷ ಅನ್ನೋ ಹೆಸರನ್ನ ಇಟ್ಟಿದ್ದೇವೆ. ಕಲ್ಪವೃಕ್ಷ ಅಂದ್ರೆ ಏನು? ತೆಂಗಿನ ಮರ. ತೆಂಗಿನ ಮರಕ್ಕೆ 1000 ವರ್ಷ ಆಯುಸ್ಸಿದೆ. ಅದಕ್ಕೆ ಯಾವುದೇ ರೀತಿಯಾದ ವೇಸ್ಟೇಜ್ ಇಲ್ಲ. ಒಂದು ನಾರಿಂದ ಹಿಡಿದು ಗರಿವರೆಗೂ ಪ್ರತಿಯೊಂದೂ ಉಪಯೋಗ ಬರುತ್ತೆ. ಹಾಗಾಗಿ ಕಲ್ಪವೃಕ್ಷ. ಕಾಮಧೇನು ಅಂದ್ರೆ ಕೇಳಿದ್ದನ್ನ ವರವನ್ನು ನೀಡೋ ಕಾಮಧೇನು. ಆ ಕಾಮಧೇನು ಯಾರು? ಒಂದು ಹಸು, ಇನ್ನೊಂದು ಕಣ್ಣಿಗೆ ಕಾಣು ನಮ್ಮ ರಾಘವೇಂದ್ರ ರಾಯರು. ಇತ್ತೀಚೆಗೆ ಎಲ್ಲಾ ಕಡೆಗೂ ರಾಯರ ಒಂದು ಅನುಗ್ರಹ ಸದಾ ಹರಡಾಡ್ತಾ ಇದೆ. ಬೇಡಿದಂತ ಭಕ್ತಗಳಿಗೆ ಸಾಕಷ್ಟು ವರಗಳನ್ನ ನೀಡಿದ್ದಾರೆ. ತುಂಬಾ ಪವಾಡಗಳು ನಡೆದಿದೆ, ನೀವೆಲ್ಲರೂ ಕೇಳಿದ್ದಾರೆ. ಇವತ್ತಿಗೂ ಸಹ ವಿಡಿಯೋ ವೈರಲ್ಗಳು ನಡೀತಾ ಇದೆ. ಅವೆಲ್ಲವೂ ಕೆಲವು ನಂಬೋದು, ಕೆಲವು ನಂಬದೇ ಇರ್ಬೋದು. ಆದ್ರೆ ನಮಗಂತೂ ಸಂಪೂರ್ಣ ನಂಬಿಕೆ ಇದೆ. ಕಾರಣ ಇಷ್ಟೇ, ನಮ್ಮ ಮಕ್ಕಳು ಜನ್ಮ ತಾಳದಾಗಿಂದ ಇಲ್ಲಿವರೆಗೂ 22 ವರ್ಷ ಆಗ್ತಾ ಇದೆ. ಆ 22 ವರ್ಷದಲ್ಲಿ ಸಾಕಷ್ಟು ಪವಾಡಗಳು ನಡೆದೇ ಹೋಗಿದೆ. ಒಂದಲ್ಲ ಎರಡಲ್ಲ, ಸಾವಿರಾರು ಪವಾಡಗಳು ನಡೆದಿದೆ. ಅದನ್ನ ಹೇಳ್ಕೊಳ್ಳಿಕ್ಕೂ ಆಗಲ್ಲ, ಹೇಳದೆ ಇರ್ಲಿಕ್ಕೂ ಆಗಲ್ಲ. ನಂಬೋದು, ಬಿಡಬಹುದು ಅಂತ ಒಂದು ಪವಾಡಗಳು ಸಾಕಷ್ಟು ನಡೆದಿದೆ. ಯಾಕೆ ಇದನ್ನ ನಾನು ಪಬ್ಲಿಷ್ ಮಾಡಲ್ಲ ಅಂದ್ರೆ, ಕೆಲವು ಕಮೆಂಟ್ಸ್ಗಳು ಸರಿ ಇರಲ್ಲ. ಯಾವುದೇ ವ್ಯಕ್ತಿ ಆಗಲಿ, ಒಂದು ಒಳ್ಳೆ ವ್ಯಕ್ತಿ ಆಗಲಿ, ಯಾವುದೇ ಆಗಿರಲಿ, ಆ ಕಮೆಂಟ್ಸ್ಗಳು ವಿಚಿತ್ರವಾಗಿ ಬರುತ್ತೆ. ಆ ಕಮೆಂಟ್ಸೇ ಬೇಡ ನಮಗೆ. ನಾವು ಜನಗಳನ್ನ ಮೆಚ್ಚೋದು ಬೇಡ, ಜನ ಅದನ್ನ ಮೆಚ್ಚೋಣ ಅಂತೇಳಿ ಈ ಕಾರ್ಯಕ್ರಮನ ಮತ್ತೆ ಈ ನಮ್ಮ ಕರ್ತವ್ಯವನ್ನ, ಈ ನಮ್ಮ ಕರ್ಮಗಳನ್ನ ಮುಂದುವರಿಸ್ತಾ ಹೋಗ್ತಾ ಇದ್ದೇವೆ ಅಂತ ಹೇಳ್ತಾ, ಇವತ್ತಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಭಾಗೀರಥಿ ಮೇಡಮ್ ಅವರು ಹಾಗೂ ಪ್ರಭಾ ಮೇಡಮ್ ಅವರು ಮತ್ತು ಪದ್ಮಶ್ರೀ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಗುರುಗಳಿದ್ದಾರೆ, ಅವರಿಗೆ ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೊರಡಬೇಕಾಗಿದೆ, ಮತ್ತೆ ಬರ್ತಾರೆ. ಅದ್ರ ಮುಂಚಿತವಾಗಿ ನಮ್ಮ ಶಾಲೆಯ ಬಗ್ಗೆ ಕುರಿತು 2 ಮಾತುಗಳನ್ನ ಆಡ್ತಾರೆ, ತಾವು ಕೇಳಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಈಗಾಗಲೇ 2-3 ಸರಿ ಮಾತಾಡಿ ಪದೇ ಮಾತಾಡಿ ಅಂತಾರೆ. ಇಲ್ಲಿ ಮಕ್ಕಳು ಇಲ್ಲಿಂದ ಆಚೆ ಹೋಗ್ತಾರೆ ಅನ್ನೋದೇ ನಮಗೆ ಹೆಚ್ಚು ಸಂತೋಷ. ಇಲ್ಲಿ ಕಲ್ತ್ಕೊಂಡು ಬೇರೆ ಸ್ಕೂಲ್ಗೆ ಹೋಗ್ತಾರೆ, ಈ ಸರಿ 2 ಮಕ್ಕಳು ಹೋಗ್ತಾರೆ ಅಂತ ಹೇಳ್ತಾ ಇದ್ರು ಶ್ರೀಕಾಂತ್ ಅವರು. ನಿಜವಲ್ಲ ಆ ಮಕ್ಕಳು ಆ ಇಂಪ್ರೂವ್ಮೆಂಟು, ಆ ಒಂದು ಬದಲಾವಣೆ ಆಗುತ್ತೆ. ಮಕ್ಕಳು ನಮ್ಮ ಜೊತೆ ಚೆನ್ನಾಗಿರ್ತಾರೆ ಅನ್ನೋ ತಂದೆ ತಾಯಿಗಳ ಆಶಯಗಳು ಈಡೇರಿಸಿದಂಥ ಈ ಶಾಲೆ
ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಶ್ರೀಕಾಂತ್ ಅವರು. ಹಾಗಾಗಿ ನಾನು ಇನ್ನೇನು ಹೆಚ್ಚಿಗೆ ಹೇಳೋಕ್ಕಲ್ಲ, ಈಗಾಗಲೇ ತುಂಬ ಸರಿ ಮಾತಾಡಿದ್ದೀನಿ. ಒಂದು ಬದಲಾವಣೆ ತರಬೇಕು ಮಕ್ಕಳಲ್ಲಿ. ಮಕ್ಕಳು ಹೀಗೆ ಬಿಟ್ಟು ತುಂಬ ಜನ ಮಕ್ಕಳು ಸರಿ ಹೋಗ್ತಾರೆ, ನಮ್ಮ ಜೊತೆ ಇರ್ತಾರೆ ಚೆನ್ನಾಗಿ ಅನ್ನೋದನ್ನ ನಾವು ಭಾಳಷ್ಟು ಇಲ್ಲಿ ನೋಡಿದೆ. ಹಾಗಾಗಿ ಈ ಒಂದು ಸ್ಕೂಲ್ನಲ್ಲಿ ಬಂದಂಥ ತುಂಬ ಮಕ್ಕಳುಗಳು ಎಷ್ಟೋ ಬದಲಾವಣೆಗಳು ಆಗಿದೆ. ಮಾತಾಡಕ್ಕೆ ಬರ್ತಿದ್ದವರು ಅಥವಾ ಅವ್ರನ್ನ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಅಷ್ಟೊಂದು ಹಠ ಮಾಡ್ತಿರೋವಂಥ ಮಕ್ಕಳುಗಳೆಲ್ಲ ಒಂದು ಸಮಾಧಾನವಾಗಿ ನಮ್ಮ ಜೊತೆ ಇರೋವಂಥದ್ದು ಎಲ್ಲ ಆಗಿದೆ. ಅದರಿಂದ ಈ ಸ್ಕೂಲ್ ಹಿಂಗೆ ಮುಂದುವರಿಲಿ, ಮುಂದೆ ಇದು ಹಿಂಗೆ ನಡೆಸ್ಕೊಂಡು ಹೋಗಲಿ ಅಂತ ಹೇಳ್ತಾ ಒಂದು ಮಾತು ಮುಗಿಸ್ತಾರೆ. ಇವರು ನನ್ನ ಮಾರ್ಗದರ್ಶನ ಸಹ ಬರೀ ಶಾಲೆಗೆ ಮಾತ್ರ ಅಲ್ಲ, ನನ್ನ 25 ವರ್ಷದಿಂದ ನನ್ನ ಜೀವನ ಟರ್ನಿಂಗ್ ಪಾಯಿಂಟ್ ಮಾಡಿದಂಥ ಒಂದು ಮುಖ್ಯವಾದ ಸ್ಥಾನದಲ್ಲಿ ನಿಂತಿದ್ದಾರೆ. ಅವರ ನಮ್ಮ ಸಂಸಾರಿಕ ಒಂದು ಭಾಗ ಅವರು. ನಿಮ್ಗೆ ಅಂತ ಧನ್ಯವಾದ ಸರ್. ಇದು ಸಾಕಷ್ಟು ನಮ್ಮ ಜೊತೆಗೆ ಶಿಕ್ಷಕಿಯಾಗಿ ತರಾನೇ ಇದ್ದು ತಾಯಿಯಾಗಿ ನಮ್ಮನ್ನ ಮಾರ್ಗದರ್ಶಕರಾಗಿ ಸಾಕಷ್ಟು ಹಾದಿಯನ್ನು ತೋರಿಸ್ಕೊಟ್ಟಿದ್ದೀರಿ. ಇವತ್ತು ನಿಮ್ಮ ಹಾದಿ ನಡೀತಾ ಇದ್ದೀವಿ. ರಾಯದನ್ನು ನಾವು ನೋಡಿಲ್ಲ, ರಾಯ ನೀವು ಮೂಲಕ ನೋಡ್ತೀವಿ ನಾವು. ಹಾಗಾಗಿ ಭಾಗ್ಯವತಿ ಮೇಡಮ್ 2 ಮಾತಾಡಬೇಕು ಕೇಳ್ಕೊಳ್ತಾ ಇದ್ದೀವಿ. ಜೊತೆಗೆ ಈಶ್ವರಿನ ಸೇವೆನ ಹಾಡು ಸಹ ಹೇಳಬೇಕು ಅಂತ ಹೇಳ್ತಾರೆ. ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಆತ್ಮೀಯರೇ, ಶ್ರೀಕಾಂತ್ ಸರ್ ಅವರೇ, ಅರುಣಾ ಮೇಡಮ್ ಅವರೇ, ನಮ್ಮ ಬಾಂಧವರೇ, ಆತ್ಮೀಯ ಬಾಂಧವರೇ ಹಾಗೂ ಶಾಲಾ ಮಕ್ಕಳೇ, ಈ ದಿವಸ ಈ ಕಾರ್ಯಕ್ರಮ ಹಂಚ್ಕೊಂಡಿದ್ದು ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ನಾನು ಇಲ್ಲಿ 1 ತಿಂಗಳು ಮಟ್ಟಿಗೆ ಕೆಲಸ ಮಾಡಿದ್ದೆ. ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ ಆಗಿ ರಿಟೈರ್ಡ್ ಆಗಿದ್ದೀನಿ. ನನಗೆ ಸ್ವಲ್ಪ ಸಮಾಜ ಸೇವೆ ಮಾಡಬೇಕು ಅಂತ ಅನಿಸ್ತು. ಹೇಳಿದ್ದಕ್ಕೆ ಈ ಶಾಲೆಯನ್ನು ಪರಿಚಯ ಮಾಡಿಕೊಟ್ರು. ನಮ್ಮ ಪ್ರಭಾ ಪರಿಚಯ ಮಾಡಿಕೊಟ್ರು. ಬಂದೆ ಹೀಗೆ ಆ ಮಕ್ಕಳು ನೋಡಿ ನನಗೆ ನಾರ್ಮಲ್ ಮಕ್ಕಳಿಗೆ ಮಾಡ್ತಕ್ಕಂಥ ಪಾಠ ಪ್ರವಚನಗಳು, ಈ ಮಕ್ಕಳಿಗೆ ಮಾಡ್ತಕ್ಕಂಥ ಪಾಠ ಪ್ರವಚನಗಳು ತುಂಬ ವ್ಯತ್ಯಾಸ ಇದೆ. ತುಂಬ ಪೇಷನ್ಸ್ ಬೇಕು ಈ ಕೆಲಸ ಮಾಡೋದಕ್ಕೆ. ನಮ್ಮ ಶ್ರೀಕಾಂತ್ ಸರ್ 8 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವರು ಅವ್ರ ಮಿಸ್ಸಸ್ಸು ತುಂಬ ಶ್ರಮ ವಹಿಸ್ತಾ ಇದ್ದಾರೆ. ಈ ಮಕ್ಕಳು ಚೇತನವಾದ ಶಕ್ತಿ ಇದೆ ಅವರಲ್ಲಿ. ಅಂದರೆ ದಿವ್ಯ ಚೇತನ, ದಿವ್ಯಾಂಗರು ಅಂತ ಹೇಳ್ತಾರೆ ಮಕ್ಕಳಿಗೆ. ಈ ಮಕ್ಕಳು ಸೇವೆ ಮಾಡೋದು ತುಂಬ ಪುಣ್ಯದ ಕೆಲಸ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕೆ ನನಗೆ 1 ತಿಂಗಳಿದ್ದಾಗ ನಾರ್ಮಲ್ ಮಕ್ಳಿಗೆ ಮಾಡೋ ಪಾಠನ ಈ ಮಕ್ಳಿಗೆ ಮಾಡೋಕ್ಕಾಗಲಿಲ್ಲ. ಈಗ ಯೋಗ ಶಿಕ್ಷಕ ಇರ್ಬೋದು ಅಥವಾ ಪಾಠ ಪ್ರವಚನ ಇರ್ಬೋದು, ಊಟ ತಿಂಡಿ ಮಾಡಿಸೋದಿರ್ಬೋದು. ಕೆಲವು ಮಕ್ಕಳಿಗೆ ಊಟ ಮಾಡಿಸ್ಬೇಕು, ತಿಂಡಿ ತಿನ್ನಿಸ್ಬೇಕು. ಆಮೇಲೆ ಕೆಲವು 1-2 ಕೂಡ ಅಲ್ಲೇ ಮಾಡ್ಕೊಂಡ್ಬಿಡ್ತಾರೆ. ಅಂತಹ ಕೆಲಸವನ್ನು ಪೇಷನ್ಸ್ನ ಮಾಡೋದಕ್ಕೆ ತುಂಬ ಶ್ರದ್ಧೆ ಬೇಕು. ಇಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ಅಂತಹ ಸ್ಥೈರ್ಯವನ್ನು ಇಟ್ಕೊಂಡಿದ್ದಾರೆ, ಸಹನೆಯನ್ನು ಇಟ್ಕೊಂಡಿದ್ದಾರೆ. ನಮ್ಮ ಮನೆಯಲ್ಲಿ ಮಾಡಬೇಕಾದ್ರೆ 1 ಮಕ್ಕಳಿದ್ರೆ ನಮಗೆ ನಾರ್ಮಲ್ ಮಕ್ಕಳಿಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇಂಥ ಮಕ್ಕಳಿಗೆ ಮಾಡಬೇಕಾದ್ರೆ ಆ ಭಗವಂತ ಅವರಿಗೆ ಸಹನೆ, ಸೌಹಾರ್ದತೆ ಎಲ್ಲ ಶಕ್ತಿಯನ್ನು ಕೊಟ್ಟು ಅವರನ್ನು ಅವ್ರ ಸನ್ಮಾರ್ಗದಲ್ಲಿ ನಡೆಸಿ ಒಳ್ಳೆ ಉತ್ತಮವಾದಂತಹ ಸ್ಥಾನವನ್ನು ನೀಡಲಿ. ಸದ್ಗತಿಯನ್ನು ಮಕ್ಕಳಿಗೂ ಕೂಡ ದಯಪಾಲಿಸಲಿ ಅಂತ ಕೇಳ್ಕೊತೀನಿ. ಜೈ ಹಿಂದ್. ಈ ದಿವ್ಯಾಂಗ ಚೇತನ ನಿಜವಾದ ದಿವ್ಯಾಂಗ ಚೇತನ. ಯಾಕಂದ್ರೆ ಅವ್ರಿಗೆ ದಿವ್ಯವಾದ ಅಂಗಗಳಿದೆ. ಈ ವಿಕಲ ಅಂತ ಅಂದಾಗ ಎಲ್ಲರೂ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಏನಪ್ಪ ವಿಕಲ, ಹೆಸರು ಹಾಕ್ಬಿಡ್ರಿ, ಅದು ಸರಿ ಇಲ್ಲ ಅಂತ ಹೇಳಿ. ವಿಕಲ ಅಂದ್ರೆ ತಪ್ಪಲ್ಲ, ವಿಶಿಷ್ಟ ಕಲೆಯುಳ್ಳ ಚೇತನ ವಿಕಲ. ಅದು ಏನಾಗಿದೆ, ಸ್ಟಾರ್ಟಿಂಗ್ ಇಂದ ಹೇಳ್ಕೊಂಡ್ ಬರ್ತಿದ್ದಾರೆ ವಿಕಲ 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 ಅಂತೇಳಿ. ಅದು ಕರೆಯುವಾಗಲೇ ಒಂಥರ ಕಾಣಿಸುತ್ತೆ. ಅದನ್ನು ಪೂರ್ತಿ ಅರ್ಥಪೂರ್ಣ ತಿಳಿಸಿದಾಗ ಈ ವಿಕಲ ಅನ್ನೋ ಮಾತು ಹೋಗುತ್ತೆ. ಹಾಗಾಗಿ ವಿಕಲ ಅನ್ನೋದು ಬೇಡ, ವಿಶೇಷ ಅಂತ ಹಾಕಿದ್ದೀವಿ. ಈಗ ಪ್ರತಿಯೊಬ್ರು ವಿಶೇಷ ಅಂತ ಮಾಡ್ಬೇಕು ಅಂತ ತೀರ್ಮಾನ ಆಗಿದೆ. ನಮ್ಮ ಬೋರ್ಡ್ ಮೀಟಿಂಗ್ ಸಹ ಅದೇ ಆಗಿದೆ. ವಿಕಲ ಬೇಡ, ವಿಶೇಷ ಇರಲಿ ಅಂತ ಹೇಳಿ. ವಿಕಲ ಅನ್ನೋದು ಅರ್ಥ ಆಗೋರ್ಗು ಅರ್ಥ ಆಗುತ್ತೆ, ಎಲ್ರಿಗೂ ಅರ್ಥ ಆಗಲ್ವಲ್ಲ. ಸೊ ಹಾಗಾಗಿ ವಿಕಲ ಬೇಡ, ವಿಶೇಷ ಮಾಡೋದಂತ ಈಗ ಬದಲಾವಣೆ ಆಗಿದೆ. ಹಾಗಾಗಿ ವಿಶೇಷ ಚೇತನ ಮಕ್ಕಳ ಶಾಲೆ, ಇಂಗ್ಲಿಷ್ ಅಲ್ಲಿ ಸ್ಪೆಷಲ್ ಅಂತ ಇರ್ತಲ್ಲ, ಕನ್ನಡದ ವಿಶೇಷ ಅಂತ ಬರುತ್ತೆ. ಹಾಗಾಗಿ ನಿಜ ದಿವ್ಯಾಂಗರು ಅದಕ್ಕೆ ಸಂಬಂಧಪಡುತ್ತೆ. ತಮಗೆ ಆನಂದ ಧನ್ಯವಾದಗಳು ಮೇಡಮ್. ಹಾಗೆ ಪದ್ಮಶ್ರೀ ಮೇಡಮ್ ಅವರು ನಮ್ಮ ಶಾಲೆಯನ್ನು ಕುರಿತು, ಇವರು ಬರೀ ಪದ್ಮಶ್ರೀ ಮೇಡಮ್, ಭಜನೆ ಮೇಡಮ್ ಮಾತ್ರ ಅಲ್ಲ, ನಮ್ಗೆ ತಾಯಿ ಕೂಡ, ಮಾರ್ಗದರ್ಶಕರು. ಜೊತೆಗೆ ತುಂಬಾ ಚೆನ್ನಾಗಿ ಹಾಡಿರ್ತಾರೆ. ನೀವೊಂದು ಹಾಡು ಹೇಳಲಿಲ್ಲ, ನೀವು ಹಾಡು ಹೇಳಿದ ಹಾಗೆ ಮೈ ಕೊಟ್ಬಿಟ್ಟು ಹೇಳ್ತಿರಲ್ವಾ? ಈಗ ಪದ್ಮಶ್ರೀ ಮೇಡಮ್ ಆದ್ರೂ ಹೇಳ್ತಿರಲ್ವಾ? ನೀವು ಹಾಡು ಹೇಳ್ಬಿಟ್ಟು ಅವ್ರಿಗೆ ಕೊಡೋದು. ಶುಭ ಮಧ್ಯಾಹ್ನ.
ನನಗೆ ಬಹಳ ಮಾತಾಡುವಂಥ ಅಭ್ಯಾಸ ಇಲ್ಲ. ಆದರೂ ಇವರು ಅತಿಥಿಯನ್ನು ಕರೆದು ಕೂರಿಸ್ತಾ ಇದ್ದಾರೆ. ಭಗವಂತನೇ ಬಲ್ಲ ಅಷ್ಟೇ. ವೇದಿಕೆ ಮೇಲೆ ಇರುವಂತಹ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ನಿಮ್ಮನ್ನೆಲ್ಲ ಅತಿಥಿಗಳು ಅಂತ ಕರೆಯೋಕ್ಕೆ ನನಗಿಷ್ಟ ಇಲ್ಲ. ಅವರ ಮಕ್ಕಳ ತಂದೆ ತಾಯಿಗಳಾಗಿ ವಿಶೇಷವಾಗಿ ಅತಿಥಿಗಳು ಇರಬಹುದು, ಆದ್ರೂ ಕೂಡ ಎಲ್ಲಿ ಬಂದು ನೆರೆದಿರುವಂತಹ ವ್ಯಕ್ತಿಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹೇಳಬೇಕು ಅಂದರೆ ನನಗೆ ಸುಮಾರು ಇವರು 6 ವರ್ಷದಿಂದ ಪರಿಚಯ ಇದ್ದಾರೆ ಅಷ್ಟೇ. ಸರ್ 8 ವರ್ಷ. ಓಕೆ, ಅಂತ ಏನು ನಾನೇನು ಕೆಲಸ ಮಾಡಿಲ್ಲ, ಬಟ್ ಅವ್ರೇನೋ ತುಂಬ ಹೊಗಳ್ತಾರೆ. ಇರಲಿ, ಹೊಗಳಕ್ಕೇನೋ ರಾಘವೇಂದ್ರರಿಗೆ ಅರ್ಪಿಸೋಣ ಅಷ್ಟೇ. ಮತ್ತೆ ಈ ವಿಶೇಷ ಚೇತನ ಸ್ಕೂಲನ್ನು ನೋಡಿ ನನಗೆ ಏನಾದ್ರು ಒಂದು ಸ್ವಲ್ಪ ಆದಷ್ಟು ಸಹಾಯ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಬಟ್ ಇನ್ನೂ ಮುಂದುವರಿಸಿ ಏನಾದ್ರು ಸಹಾಯ ಮಾಡುವಂತಹ ಮನಸ್ಸನ್ನು ಕೊಟ್ಟಿದ್ದಾನೆ ಭಗವಂತ. ಅದನ್ನು ನೆರವೇರಿಸಿ ಕೊಡಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊತೀನಿ. ಸುಮಾರು ಜನನ ಅಪ್ರೋಚ್ ಮಾಡಿದ್ದೀನಿ. ಅವರು ಸ್ವಲ್ಪ ಸಹಕರಿಸಿದ್ರೆ ಸ್ವಲ್ಪ ಈ ಸ್ಕೂಲಲ್ಲಿ ಇನ್ನೊಂದು ಸ್ವಲ್ಪ ಒಳ್ಳೆ ಉನ್ನತ ಸ್ಥಾನವನ್ನು ಕಾಣ್ಬೋದು ಅಂತ ನನ್ನ ಅನಿಸಿಕೆ. ಆ ಹಾಡು ಹೇಳೋಕ್ಕಿಂತ ಮುಂಚೆ ನಿಮ್ಮ ಒಂದು ಪರಿಚಯ, ಅದ್ಯಾವುದು ಆರ್ಗಾನಿಕ್ ಪರಿಚಯ ಅದನ್ನು ಮಾಡಿಸ್ಕೊಂಡ್ಬಿಡಿ. ಹಾಂ, ಅವ್ರಿಗೆಲ್ರೂ ಗೊತ್ತಾಗ್ಲಿ. ಇವರು ಸಾಂಬಾರ್ ಪುಡಿ ಮಾಡ್ತಾರೆ, ಆಮೇಲೆ ಉಪ್ಪಿನಕಾಯಿ ಮಾಡ್ತಾರೆ. ಬಹಳ ಚೆನ್ನಾಗಿ, ಬಹಳ ಶುಚಿಯಾಗಿರುತ್ತೆ. ಕೊಂಡ್ಕೊಳ್ಳೋರು ಕೊಂಡ್ಕೊಬೋದು. ಅವ್ರ ನಂಬರನ್ನು ನಾನು ನಿಮಗೆ ಗ್ರೂಪಲ್ಲಿ ಫಾರ್ವರ್ಡ್ ಮಾಡ್ತೇನೆ. ಬಟ್ ಕೈ ರುಚಿ ಮಾತ್ರ ಅದ್ಭುತ. ಇವರು ಅಯ್ಯಂಗಾರ್ ಅಲ್ವಾ? ಕರೆಕ್ಟಲ್ವಾ? ಯಾಕೆಂದ್ರೆ ನಾವು ಬ್ರಾಹ್ಮಣರು, ಅಯ್ಯಂಗಾರ್, ಅದಕ್ಕೋಸ್ಕರ ಎಲ್ಲ ಒಂದೇ, ಆದ್ರೆ ಹೆಸರು ಮಾತ್ರ ಬೇರೆ ಬೇರೆ ಅಷ್ಟೇ. ಈಗ ನನ್ನ ಹೆಸರು ಶ್ರೀಕಾಂತ್, ಅವ್ರ ಹೆಸರು ಪದ್ಮಶ್ರೀ ಮೇಡಮ್, ಪದ್ಮಶ್ರೀ ಶ್ರೀಕಾಂತ್, ಅವ್ರ ಯಜಮಾನ್ ಶ್ರೀಕಾಂತ್. ಹಾಗಾಗಿ ಅದ್ರ ಬಗ್ಗೆ ಮಾತಾಡಿ. ಮನೆಯಲ್ಲೇ ಉತ್ಪಾದನೆ ಮಾಡುವಂತಹ ಪದಾರ್ಥಗಳನ್ನ, ಸಾಂಬಾರ್ ಪುಡಿ ಹಾಗೂ ಉಪ್ಪಿನಕಾಯಿ ಮತ್ತೆ ಡ್ರೈ ಫ್ರೂಟ್ಸ್ ಉಂಡೆ ತುಂಬಾ ಜನ ಕೇಳ್ತಾರೆ. ಯಾಕಂದ್ರೆ ಇವಾಗ ಶಕ್ತಿ ಬೇಕಲ್ಲ ಎಲ್ರಿಗೂ, ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದೀನಿ. ಸೊ ಶ್ರೀಕಾಂತ್ ಸರ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ, ಯಾರು ಬೇಕಾದ್ರೂ ಪರಿಚಯ ಮಾಡ್ಕೊಂಡು ತಗೋಬೋದು. ಇನ್ನೊಂದೇನು ಅಂದರೆ, ಈ ಸ್ಕೂಲ್ನಲ್ಲಿ ಒಡನಾಟ ಅನ್ನೋದು ನನಗೆ ನಮ್ಮ ಮನೆ ಥರನೇ ನನಗೆ ಭಾವನೆ ಇದೆಯೇ ವಿನಃ ಬೇರೆ ಯಾವುದೇ ಒಂದು ಅಪೇಕ್ಷೆ ಇಲ್ಲ. ಬಟ್ ಈ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಒಂದು ಆಸೆ ಬಹಳ ಇದೆ ನನಗೆ. ಪ್ರಯತ್ನ ಅಂತೂ ಮಾಡ್ತಾ ಇದ್ದೀನಿ, ದೇವ್ರ ದಯೆಯಿಂದ ನಡೆಸ್ಕೊಡ್ಲಿ ಅಂತ ಪ್ರಾರ್ಥಿಸ್ತೀನಿ ದೇವರ. ಇನ್ನುದಯ ಬಾರದೆ ದಾಸನ ಮೇಲೆ, ಇನ್ನುದಯ ಬಾರದೆ ದಾಸನ ಮೇಲೆ, ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ, ಇನ್ನುದಯ ಬಾರದೆ ದಾಸನ ಮೇಲೆ, ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ, ಇನ್ನುದಯ ಬಾರದೆ ದಾಸನ ಮೇಲೆ. ನಾನಾ ದೇಶಗಳಲ್ಲಿ, ನಾನಾ ಬಂಧುಗಳಲ್ಲಿ, ನಾನಾ ಯೋನಿಗಳಲ್ಲಿ ನದಿಯೋ ಪುಟ್ಟಿ, ನಾನಾ ದೇಶಗಳಲ್ಲಿ, ನಾನಾ ಬಂಧುಗಳಲ್ಲಿ, ನಾನಾ ಯೋನಿಗಳಲ್ಲಿ ನಲಿದು ಪುಟ್ಟಿ, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ನೀನೇ ಗತಿಯೆಂದು ನಂಬಿದರಾಸನ ಮೇಲೆ, ಉದಯ ಬಾರದೆ ದಾಸನ ಮೇಲೆ.
ಕಾಯದಿಂದ ಮಾಡಿದ ಕರ್ಮಗಳೆಲ್ಲ ದಾನವಾಂತಕ ನಿನಗೆ ದಾನವಿದ್ದೆ ಮನೋಮ ಕಾಯದಿಂದ ಮಾಡಿದ ಕರ್ಮಗಳೆಲ್ಲ ದಾನವಾಂತಕ ನಿನಗೆ ದಾನವಿದ್ದೆ ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ ಶ್ರೀನಾಥ ಪುರಂದರ ಶ್ರೀನಾಥ ಪುರಂದರ ವಿಠಲದಾಸನ ಮೇಲೆ ಇನ್ನುದಯಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ ಇನ್ನುದಯಬಾರದೆ ದಾಸನ ಅದೇ ರೀತಿಯಾಗಿ ಕಾರ್ಯಕ್ರಮ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀವಿ. ಮತ್ತೆ ನಮ್ಮ ಮಕ್ಕಳಿಂದ ಮಾಡಿದಂಥ ಪುಷ್ಪ ಹೌದು 8 ವರ್ಷದಿಂದ ಮಾಡ್ತಾ ಇದ್ದಾರೆ ಮೇಡಮ್. ಅದ್ರ ಟ್ರೈನಿಂಗು ಅರುಣ ಮೇಡಮ್ ಕೊಟ್ಟದ್ದು. ಅದೇ ರೀತಿಯಾಗಿ ಥ್ಯಾಂಕ್ ಯು ಬಂಗಾರ, ಥ್ಯಾಂಕ್ ಯು. ಗುರು ದರ್ಶನ ಜನ್ಮ ಪಾವನ ಗುರು ದರ್ಶನ ಜನ್ಮ ಪಾವನ ಗುರು ಗಾಯನವು ಮುಕ್ತಿ ಸಾಧನ ಗುರು ದರ್ಶನ ಜನ್ಮ ಪಾವನ ಗುರುವಿನ ಸೇವೆ ಗಂಗಾ ಸ್ನಾನ ಗುರುವಿನ ಮಂತ್ರ ಅಮೃತ ಪಾನ ಗುರುವಿನ ಸೇವೆ ಗಂಗಾ ಸ್ನಾನ ಗುರುವಿನ ಮಂತ್ರ ಅಮೃತ ಪಾನ ಗುರುವಿನ ಪ್ರೇಮ ಸ್ವರ್ಗಕ್ಕೆ ಸೋಪಾನ ಗುರುವಿನ ಪ್ರೇಮ ಸ್ವರ್ಗಕ್ಕೆ ಸೋಪಾನ ಗುರು ಕೃಪೆಯೇ ಮುಕ್ತಿ ಸಾಧನ ಗುರು ದರ್ಶನ ಜನ್ಮ ಪಾವನ ಗುರು ದರ್ಶನ ಜನ್ಮ ಪಾವನ ಅರಿವೇ ಗುರು ಗುರುವೇ ಅರಿವು ಅರಿವು ಮೂಡಿಸುವವನೇ ಸದ್ಗುರು ಅರಿವೇ ಗುರು ಗುರುವೇ ಅರಿವು ಅರಿವು ಮೂಡಿಸುವವನೇ ಸದ್ಗುರು ಅರಿವಿನ ಗುರು ಮಂಗಳೇಶ ಪರ್ವತೇಶನ ಅರಿವಿನ ಗುರು ಮಂಗಳೇಶ ಪರ್ವತೇಶನ ಹರುಷದಿಂದಲಿ ಒಮ್ಮೆ ಧ್ಯಾನಿ ಪರ್ಧನ್ಯ ಗುರು ದರ್ಶನ ಜನ್ಮ ಪಾವನ ಗುರು ಗಾಯನವು ಮುಕ್ತಿ ಸಾಧನ ಗುರು ದರ್ಶನ ಜನ್ಮ ಪಾವನ
ನೆಕ್ಸ್ಟ್. ಅವನ ಹೆಸರು ಅನುಷ್ ಕರಗುದರಿ ಪಿ. ಆಮೇಲೆ ವೆರಿ ಗುಡ್. ಭಾವನೇಶ್ವರಿ. ಭಾವನ ಶರಿ ಅಲ್ಲ, ಭಾವನ ಶ್ರೀ. ಸಾರಿ ಹಾಕ್ಬಿಡಿ. ನೆಕ್ಸ್ಟ್. ಅಮೀನಾ ಬಾನು. ಆಮೇಲೆ ವಿನಯ್ ಭಾರತ್ ರಾಜ್. ಬರ್ಲಿ 6 ಮಕ್ಕಳು ಜೋರ್ ಚಪ್ಪಾಳೆ. ಏನ ಪಾವನ ಸ್ಯಾರಿ ಮಾಡ್ಬಿಟ್ಟೆ. ಯಾವ ತರ ಅಂದ್ರೆ ಕಿವಿ ಕೇಳಿಸಲ್ಲ, ಮಾತು ಬರಲ್ಲ, ಎಂಥದ್ದು ಇಲ್ಲ, ಒಂದು ಮಿಷಿನ್ ಸಹ ಹಾಕಿರಲಿಲ್ಲ. ಡ್ಯಾನ್ಸ್ ಮಾಡಮ್ಮ ಅಂತಂದ್ರೆ ನನ್ನ ಮಗಳು ಏನು ಡ್ಯಾನ್ಸ್ ಮಾಡಿದ್ರು ಅದನ್ನ ಕಾಪಿ ಮಾಡಿ ಇಮಿಡಿಯೇಟ್ ಆಗಿ ಆ ಲೆವೆಲ್ ಬಂದು ಡ್ಯಾನ್ಸ್ ಮಾಡ್ತಾ ಇಲ್ಲ ಅಂತ ಹುಡುಗಿ, ಒಳ್ಳೆ ಟ್ಯಾಲೆಂಟ್ ಹುಡುಗಿ. ಇವತ್ತು ಟೀಚರ್ ಲೆವೆಲಲ್ಲಿ ನಮ್ಮ ಶಾಲೆಯಲ್ಲಿ ಇದ್ದಾಳೆ. ಬರಲಿ ಇವ್ರುಗಳು ಜೋರ್ ಚಪ್ಪಾಳೆ. ಇನ್ನ ಪಾವನಶ್ರೀ, ಪಾವನಶ್ರೀ ಅಮ್ಮ ಜೊತೆ ಇರ್ಬೇಕು, ನನ್ನ ಜೊತೆ ಇರ್ತೀಯ. ದಿನ ಅಮ್ಮ ಜೊತೆ ಇದ್ದೇ ಇರ್ತೀಯ, ಇವತ್ತೊಂದ್ಸ ನನ್ನ ಜೊತೆಗಿರಲ್ಲ. ಇನ್ನು ಪಾವನಶ್ರೀ ಬಗ್ಗೆ ಹೇಳಬೇಕು ಅಂದರೆ ಇತ್ತೀಚೆಗೆ ಈ ವರ್ಷ ಬಂದಿರೋದು. ಮಗು ಓದೋದಲ್ಲಿ ಭಾಳ ಆಕ್ಟಿವ್ ಆಗಿದ್ದಾಳೆ, ಬರೆಯೋದ್ರಲ್ಲಿ ಇದ್ದಾಳೆ. ಅದ್ರ ಬಗ್ಗೆ ಪ್ರೈಸನ್ನು ಕೊಡ್ಬೇಕಾದ್ರೆ ಏನು ಮಾಡ್ತೀರಾ ಅಂತ ಅಂದ್ಬಿಟ್ಟು ಅವ್ರ ಟ್ಯಾಲೆಂಟ್ ಬಗ್ಗೆ ಒಂದು ಪ್ರೈಸ್ ಇದೆ, ಅದು ಕೊಡುವಾಗ ಅರುಣ ಮೇಡಮ್ ಹೇಳ್ತಾರೆ. ಆಯ್ತಾ? ನಾನು ಇನ್ನು ಈ ವರ್ಷ ಹೆಚ್ಚಾಗಿ ನೋಡಿಲ್ಲ, ನೀನು ನೋಡಿದ ತಕ್ಷಣ ಹೇಳ್ತೀನಿ. ಓಕೆ, ಪಾಪ ಬಂದಿಲ್ಲ. ಆಯ್ತು. ಇನ್ನು ವಿನಯ್ಗೆ ಒಂದು ಪೇಪರ್ ಸಹ ಅರಿಯಕ್ಕೆ ಬರ್ತಾ ಇರಲಿಲ್ಲ, ಬೆರಳುಗಳು ಯೂಸ್ ಆಗ್ತಾ ಇರಲಿಲ್ಲ, ಅನ್ನ ಸಾರು ಕಲ್ಸ್ಕೊಳಕ್ ಆಗ್ತಿರ್ಲಿಲ್ಲ. ಈಗ ಸ್ವತಃ ಅವನೇ ಅನ್ನ ಊಟ ಮಾಡ್ತಾನೆ, ಬಟ್ಟೆ ಹಾಕೊಳ್ತಾನೆ, ಟೀ ಶರ್ಟ್ ಕೊಟ್ಟರೆ ಬಟ್ಟೆ ಹಾಕೊಳ್ತಾನೆ. ಮಾಡಿದ್ದೀರಾ ಮನೆಯಲ್ಲಿ? ಅದೇ ರೀತಿಯಾಗಿ ಏನು ಮಾಡ್ಕೊಳ್ಬೇಕು ಒಂದು ಲೆವೆಲಲ್ಲಿ ಬಂದಿದ್ದಾನೆ. ಇವನ್ ಸಹ ಸಂಪೂರ್ಣ ಮಾಹಿತಿಯನ್ನ ಅರುಣ ಮೇಡಮ್ ಕೊಡ್ತಾನೆ. ಈ ಸ್ಟೇಜ್ ಮೇಲೆ ಡ್ಯಾನ್ಸ್ ಆಡಿದ್ರಿಂದ ಅವ್ನು ಡ್ಯಾನ್ಸೇ ಆಡ್ತಾ ಇರಲಿಲ್ಲ, ಅವನ್ನ ನಿಲ್ಲಿಸ್ಬೋದು, ಒಂದು ವೇಷಭೂಷಣ ಹಾಕೋದು, ಸುಮ್ಮನೆ ಕಳ್ಸೋದು, ಆ ಥರ ಮಾಡ್ತಾ ಇದ್ದೆ. ಇವತ್ತು ಅವ್ನು ಕೋಲ್ ಹಿಡ್ಕೊಂಡು ಡ್ಯಾನ್ಸ್ ಮಾಡಿದೆ ಅಂದರೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಬರಲಿ ಅವಾಗ ಒಂದು ವರ್ಷ ನನ್ನ ಮಗ ಸ್ಟೇಜ್ ಮೇಲೆ ಬರ್ಬೇಕು, ನೀವು ಏನಾರ ಮಾಡಿ, ನನಗೆ ಗೊತ್ತಿಲ್ಲ, ಒಟ್ಟು ಸ್ಟೇಜ್ ಮೇಲೆ ಬರಬೇಕು. ಆದ್ರೆ ಸ್ಟೇಜ್ ಮೇಲೆ ಸುಮ್ಮನೆ ಬರಬಾರ್ದಲ್ಲ, ಏನೋ ಮಾಡ್ಬೇಕಲ್ವಾ. ಇವತ್ತು ಅದು ಮಾಡಿ ತೋರಿಸಿದಾನೆ, ರಿಯಲಿ ಗುಡ್. ಬರಲಿ ಒಂದು ವರ್ಷ ಪಾಳೆ. ಹೆಜ್ಜೆ ಇಡೋಕ್ಕಾಗಲ್ಲ, ಕೆಲಸ ಮಾಡ್ಲಿಕ್ಕಾಗಲ್ಲ. ನಾವು ಕೆಲಸ ತುಂಬ ಮಾಡಿಸ್ತಾ ಇದ್ದೀವಿ. ಬಗ್ಬೇಕು, ಎದ್ದೇಳಬೇಕು, ಬಗ್ಬೇಕು, ಎದ್ದೇಳಬೇಕು, ಬಿಡ್ತಾ ಇಲ್ಲ. ಆದರೂ ಮಾಡ್ತೀವಿ. ಹಿಂಗೆ ಗುರಾಯಿಸ್ತಾನೆ ಏನೋ ಹೇಳಿದ್ರೆ. ಓಕೆ, ಓಡಿಸಿಲ್ಲ ನೀನು ಕ್ಲಾಸ್ ಹೋಗು, ಏನೋ ಕರ್ಕೊಂಡೋಗು. ಅನುಷ್ ಕರ್ಕೊಂಡೋಗ. ಎಲ್ಲಿ ನಮ್ಮಮ್ಮ? ಎಲ್ಲಿದ್ದೀರಾ? ಇಲ್ಲೇ ಇದ್ದೀರಾ? ಹಾಂ, ನಾನು ಇವ್ರಿಗೊಂದು ಮಾತು ಹೇಳಿದೆ. ಇಂಥ ಮಗ ನನಗಿದ್ರೆ
ನಿಜವಾಗ್ಲೂ ಹೇಳ್ತೇನೆ, ಮತ್ತೊಂದು 2 ಕೈ ಬಲ ಜಾಸ್ತಿ ಬಂದಂಗೆ ಆಗುತ್ತೆ, ಚತುರ್ಭುಜ ಬಂದಂಗೆ ಆಗುತ್ತೆ ಅಂತ ಹೇಳ್ತೇನೆ ಅವರ ತಾಯಿಗೆ. ಅಂಥ ಒಂದು ಬಲಶಾಲಿ, ಅಂಥ ಒಂದು ಟ್ಯಾಲೆಂಟೆಡ್ ಹುಡುಗ, ನಾರ್ಮಲ್ ಮಕ್ಕಳು ಮಾಡದಿರೋಂಥದ್ದನ್ನ ತಾನು ಮಾಡಿ ತೋರಿಸ್ತಾನೆ. ವಿಡಿಯೋ ಕಾಲಲ್ಲಿ ಸೈನ್ ಲ್ಯಾಂಗ್ವೇಜ್ ಕೊಟ್ಟರೆ ಡೈರಿಯನ್ನು ಬರಿತಾನೆ. ವಿಡಿಯೋದಲ್ಲಿ ಒಂದು ಮ್ಯಾಥಮೆಟಿಕ್ಸ್ ಕೊಟ್ಟರೆ ಸೈನ್ ಲ್ಯಾಂಗ್ವೇಜಲ್ಲಿ ಬರಿತಾನೆ. ಅಂಥ ಒಂದು ಟ್ಯಾಲೆಂಟ್ ಇರೋ ಹುಡುಗ ಅವ್ರ ತಾಯಿ ದಿನ ಆಳ್ತಾರೆ. ನನಗಿರುವಂಥ ಮಗ ನಿಮಗಿದ್ರೆ ನೀವು ಏನು ಮಾಡ್ತಿದ್ದೆ ಅಂತ ಕೇಳಿದ್ರೆ ಸತ್ತೋಗ್ಬಿಡ್ತಿದೆ ಅಂತಾರೆ. ತಪ್ಪು, ತುಂಬಾ ದೊಡ್ಡ ತಪ್ಪು. ಯಾಕೆ ಅಂತ ಕೇಳಿ, ಇಂಥ ಮಗ ಅಂತ ನಿಜವಾಗ್ಲೂ ಹೆಮ್ಮೆ ಪಡ್ಬೇಕು. ಅಂಥ ಮಗ ನೀವು ಪಡೆದಿದ್ದೀರಿ, ಆಯ್ತಾ? ನಾವು ಆ ಮಗನ ಇಟ್ಕೊಂಡೆ ಹೆಮ್ಮೆ ಪಡ್ತೀವಿ, ಎದೆ ಉಪ್ಸಿ ಹೇಳ್ತೀವಿ ನನ್ನ ಮಗನ ಬಗ್ಗೆ. ನೀವು ಈ ಮಗನ ಬಗ್ಗೆ 1ಕ್ಕೆ 100ರಷ್ಟು ಹೆಚ್ಚಾಗಿ ಹೇಳ್ಬೇಕು. ನೀವು ಅಂಥ ಮಗನ ನೀವು ಪಡೆದಿದ್ದೀರಾ, ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ಈ ಮೂಲಕ ಹೇಳ್ತಾ ಇವನು ಬರಲಿ ಒಂದು ಜನ ಚಪ್ಪಾಳೆ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಜೊತೆಗೆ ಬ್ಯಾಂಗ್ಳೂರ್ ಬರ್ಬೇಕಾದ್ರೆ ಎಲ್ಲ ದಾರಿ ಮಿಸ್ ಆಗಿಬಿಟ್ರೆ ಅಥವಾ ಯಾವುದೋ ಒಂದು ಮಗುನ ಮಿಸ್ ಮಾಡ್ಕೊಂಡ್ಬಿಟ್ರೆ ಎಷ್ಟು ಸೈನ್ ಲ್ಯಾಂಗ್ವೇಜ್ ನನಗೆ ಹೇಳ್ತಾನೆ ಅಂತಂದರೆ ಅವ್ನು ಹೇಳಿದ ತಕ್ಷಣ ನಂಗೆ ಅರ್ಥ ಆಗಬೇಕು. ಅಂಥ ಸೈನ್ ಲ್ಯಾಂಗ್ವೇಜ್ ಹೇಳ್ತಾನೆ. ಓಕೆ, ಕರೆಕ್ಟ್, ಆಯ್ತು, ಓಕೆ, ಟರ್ನ್ ಮಾಡಿ. ಆ ಒಂದು ಲೆವೆಲಲ್ಲಿ ಬಂದಿದ್ದಾರೆ. ಇವ್ರಿಗೆ ಮತ್ತೊಮ್ಮೆ ಬರಲಿ ಒಂದು ಚಪ್ಪಾಳೆ. ನಾನು ಏನು ಹೇಳ್ದ ಆ ಮಗುಗೆ ಗೊತ್ತಾಗಲಿಲ್ಲ, ಅದು ತಿಳ್ಕೊಳ್ತಾ ಇದೆ. ಈಗ ಆಮೇಲೆ ಕೇಳಿದ್ರೆ ಒಳಗೋಗ್ಬಿಟ್ಟು ಸಾರ್ ಏನಿದ್ರು ಬರೀ ಬೈದ್ರ ಇಲ್ಲ. ಈಗ ಪ್ರತಿ ವರ್ಷ ನನ್ನ ಮಗ ನನ್ನ ಮಗಳು ಇಬ್ರು ಒಟ್ಟಿಗೆ ಇದ್ದು ಹಾಡನ್ನು ಹೇಳ್ತಾ ಇದ್ರು. ಇವತ್ತು ನನ್ನ ಮಗನೊಳಗೆ ಮಗಳಿದ್ದು ಅವನು ಸಾಗರ್ ತೇಜಸ್ವಿಯಾಗಿ ಒಂದು ಹಾಡನ್ನು ಹೇಳ್ತಾನೆ. ಬರಲಿ ಒಂದು ಚಪ್ಪಾಳೆ ಅವನಿಗೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸಾಗರ್ ತೇಜಸ್ವಿ. ನಾನು ಇವಾಗ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಕನ್ನಡ ಸಾಂಗ್ ಆಡ್ತಾ ಇದ್ದೀನಿ. ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೇನಿಲ್ಲ ಸುಳ್ಳು ಹುಟ್ಟು ಸಾವು ಎರಡರ ಮಧ್ಯೆ 3 ದಿನದ ಬಾಳು 3 ದಿನದ ಬಾಳು ಕಪ್ಪು ಬೆಳಪು ಬಣ್ಣ ಹೇಗೋ ಆಗಲು ರಾತ್ರಿಯಾಗಿ ನಗುವಳು 2 ಉಂಟು ಬೇಡ ಅಂದ್ರೇಗೆ ಬಂದಾಗ ನಗುವೆ ಹೋದಾಗ ಮಾತ್ರ ಕಣ್ಣೀರೇ ಕೋಕಾಣೆ ಕಸಿದುಕೊಳ್ಳುವ ಹಕ್ಕು ಎಂದು ಕೊಟ್ಟೋಂಗೇನೆ ತಾನೆ. ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೇನಿಲ್ಲ ಸುಳ್ಳು ಎರಡರ ಮತ್ತೆ 3 ದಿನದ ಬಾಳು 3 ದಿನದ ಬಾಳು ಬಿಸಿಲಿಗೆ ಕರಗು ಮಂಜಿನಲ್ಲ ಕಷ್ಟ ನಷ್ಟ ಎಲ್ಲ ಎದುರಿಸಬೇಕು ಧೈರ್ಯದಿಂದ ಬೇರೆ ದಾರಿಯಿಲ್ಲ. ಬೆಟ್ಟ ಕುರಿದು ದಾರಿ ಮಾಡಿ ನೀರು ನುಗ್ಗುವ ಮುಂದೆ ನುಗ್ಗಿ ಹೋದ್ರು ದಾರಿ ಕಾಣುವುದು. ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ಇಲ್ಲ ಸುಳ್ಳು. ಹೋಗ್ತೀರ? ಥ್ಯಾಂಕ್ ಯು. ಅದು ಸ್ಪಷ್ಟವಾಗಿ ಆಡ್ತಾನೆ, ಯಾವ್ದು ಮಿಸ್ ಮಾಡದೆ ಯಾವ್ದು ಮರೆಯೋದಿಲ್ಲ ಅಂತ ಒಂದು ಟ್ಯಾಲೆಂಟ್ ಕೊಟ್ಟದ ನನ್ನ ಮಗನಿಗೆ. ಜೊತೆಗೆ ಅವನು ಕೂತಲ್ಲೇ ಹೇಳ್ತಾನೆ ಯಾವ ಫೈಲ್ಸ್ ಅಲ್ಲಿ ಇದೆ, ಯಾವ ಬುಕ್ಸ್ ಅಲ್ಲಿ ಇದೆ, ಯಾವ ಮಕ್ಳು ಏನ್ ಮಾಡ್ತಿದ್ದಾರೆ, ಯಾರು ಇಲ್ಲಿ ಏನ್ ಮಾಡ್ತಾರೆ, ಕೂತಲ್ಲೇ ಹೇಳ್ತಾನೆ. ಅವನು ಓಡಾಡೋದೇ ಬೇಕಾಗಿಲ್ಲ. ಅವನು ಅಂತ ಈ ಸ್ಕೂಲ್ಗೆ ಒಂದು CC ಕ್ಯಾಮ್ರಾ ಇದ್ದಾಗೆ ಪ್ರತಿಯೊಂದು ಹೇಳ್ತಾನ ಅವನು. ಮತ್ತೊಮ್ಮೆ ಬಂದ ಚಪ್ಪಾಳೆ ಅಂತ ಕೇಳ್ಕೊಂತ ಇದೆ. ಸಂಪಂಗಿ ರಾಮ್ ನೆಲದಲ್ಲಿ ಮಾತಾಡ್ತಾರೆ, ಕೇಳಿದ್ದೀರಾ? ಮಾ ಪಗಡ್ ಬರ ಎಂಡ ಇಟ್ಟುಂಡ. ಈ ಭಾಷೆ ಕನ್ನಡ ತಮಿಳು 2 ಮಿಕ್ಸ್ ಆಗಿರುತ್ತೆ. ಆ ಭಾಷೆ ಕೇಳ್ಬೇಕಾದ್ರೆ ತುಂಬಾ ಖುಷಿಯಾಗಿರುತ್ತೆ. ಹೆಂಗಪ್ಪ ಕನ್ನಡ 2 ತಮಿಳು 2 ಮಿಕ್ಸ್ ಮಾಡಿ ಮಾತಾಡ್ತಾರೆ ಅಂತ.
ಅದಕ್ಕೆ ಒಂದು ಸಣ್ಣದಾಗಿ ನಾನು ಯಾಕೆ ಒಂದು ಕಾರಣ ಹೇಳಿ ಮಾಡಿ ಒಂದು ಹಾಡನ್ನ ಹೇಳ್ಬಾರ್ದು ಅಂತ ಒಂದು ಹಾಡನ್ನ ಪ್ರಯತ್ನ ಪಟ್ಟೆ. ಆ ಹಾಡನ್ನ ಹೇಳ್ಬೋದಾ ಮಕ್ಕಳು ಒಂದ್ಸಲ? ಪ್ರೇಮ ಚಂದ್ರಮ ಕೈயில் ಸೇರುಮ ಹೇಳೆ ತಂಗಾಳಿ ನೀ ಸೊಲ್ಲ ಪೂಂಗಾಟ್ರೆ ಮನಸಾರೆ ಮೆಚ್ಚಿಕೊಳ್ಳುವೆ ಇಮಯಾಗ ನಾನಿರುಪೇನ್ ಪ್ರತಿ ಜನ್ಮ ಜನ್ಮದಲ್ಲೂ ಉನಕಾಗ ಕಾತಿರುಪೇ ಕಾದಲ್ ವೆನ್ನಿಲ ಕೈಗೆ ಸಿಗುವುದೇ ಸೊಲ್ಲ ಪೂಂಗಾಟ್ರೆ ನೀ ಹೇಳೆ ತಂಗಾಳಿ. ಚೆನ್ನಾಗಿದೆ, ಶಂಬರ್. ಹೇಳ್ಬಿಡ್ತೀನಿ, ಈ ಹುಡುಗಿನ ಪಿಕಪ್ ಮಾಡ್ಬೇಕಾದ್ರೆ ಭಯ ಆಗುತ್ತೆ. ಏನ್ ಎಲ್ಲಾನು ಎಳೆದು ಬಿಸಾಕಿ ಚಾಡಿ ಕಿಚ್ಚಾಡಿ ಆಚೆ ಓಡೋಗ್ಬಿಡೋದು. ಹಿಂಗ್ ಕೂರ್ಸ್ಕೊಂಡು ಹಿಂಗ್ ತಿರ್ಗಕ್ಕಿಲ್ಲ, ಮತ್ತೆ ಓಡೋಗ್ಬಿಡೋದು. ಸಿಗ್ತಾ ಇರ್ಲಿಲ್ಲ. ಆದ್ರೆ ಕೈ ಸಿಗಿದೆ ಅಂತ ಹುಡುಗಿ ತಾನಾಗೇ ಹೋದ ಆರಾಮಾಗಿ. ಇವಳು ಬೇರೆ ಯಾರಲ್ಲ, ಅಮೀನಾ ತಂಗಿ, ನಮ್ಮ ಶಾಲೆಯ ವಿದ್ಯಾರ್ಥಿನಿ ಅಮೀನಾ ತಂಗಿ. 2 ಮಕ್ಕಳು, ಅವ್ರ ತಾಯಿ ಇಲ್ಲೇ ಕೂತಿದ್ದಾರೆ. ಸಾಲ ಮೇಲೆ ಬಚ್ಚಿको पकड़ी साल मेरे बच्ची को पकड़ी साल में ठीक है पकड़े नहीं खाली छोड़ा तो उसे आया उन्होंने खुद आता है. अब अभी खुश है ना आपको? मिशन दादा खुश है ना? ನಮ್ಮ ಶಾಲೆಯಿಂದ ಒಬ್ರು ಕಾರ್ತಿಕ್ ಸರ್ ಅವರು ಒಂದು ಸೈಡ್ ಕಿವಿಗೆ ಮಿಷಿನ್ ಹಾಕಿಟ್ಟಿದ್ದಾರೆ. ಆ ಮಿಷಿನ್ ಇಟ್ಟಿದ್ದೀರಾ? ಅದು ಹಾಕಿ ಇವಾಗ ಒಂದು ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ ಅವ್ರಿಗೆ. ಅಮ್ಮಿನಾಗ ಅದೇ ಥರ ಸೌತ್ ಆಫ್ರಿಕಾ ಕಡೆಯಿಂದ ಮಿಷಿನ್ ಮತ್ತು ಬೋಲ್ ಚಾರ್ಜ್ಗೂ ಮತ್ತು ಮಿಷಿನ್ ಹಾಕಿದ್ರು 36,000 ರೂಪಾಯಿದು. ಅದು ಸಹ ಹೆಲ್ಪ್ ಆಗಿದೆ. ಈ ಸರಿ ಮತ್ತೆ 8,000 ರೂಪಾಯಿ ಕೊಟ್ಟು ಖರ್ಚು ಮಾಡಿದ್ರು, ಅದು ವರ್ಕ್ ಆಗಿಲ್ಲ. ಬೇಜಾರು ಮಾಡ್ಕೊಂಬೇಡಿ, ಅದಕ್ಕೆ ಹೇಳ್ತಾ ಇದ್ದೀನಿ ನನಗೆ ಮತ್ತೊಂದು ಸರಿ. ಹೋಗಮ್ಮ. ಪ್ರಿಯಾ ಅಷ್ಟೇ, ಅವಳಿಗೆ ಸುಮಾರು ದಿವಸದಿಂದ ಏನು ಮಾತ್ರ ನಂಗೆ ಅರ್ಥ ಆಗ್ತಾ ಇರಲಿಲ್ಲ. ಇತ್ತೀಚೆಗೆ ಅವಳಿಗೆ ಏನು ಮಾತ್ರ ನಂಗೆ ಅರ್ಥ ಆಗ್ತಾ ಇದೆ. ಸೊ ಅವಳು ಕನ್ನಡ ಮಾತ್ರ ಅರ್ಥ ಮಾಡ್ಕೊಂಡ್ರೆ ಹಿಂದಿ. ನಾನು ಬರೀ ಹಿಂದಿ ಮಾತ್ರ ಗೊತ್ತಿದೆ ನಾನು ಅನ್ಕೊಂಡಿದ್ದೆ. ಕನ್ನಡ ತುಂಬ ಚೆನ್ನಾಗಿ ಗೊತ್ತಿದೆ, ಫಸ್ಟ್ ಕ್ಲಾಸ್ ಅರ್ಥ ಆಗುತ್ತೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೇಡಮ್ ಅವ್ರ ಬಗ್ಗೆ ಪ್ರೈಸ್ ಕೊಡ್ಬೇಕಾದ್ರೆ ಹೇಳ್ತಾರೆ. ಪ್ರಿಯಾ ವೈಷ್ಣವಿ, ಈ ಮಕ್ಕಳಿಗೆ ಆ ಮಗು ಬಲ್ಲ ಜನ ಚಪ್ಪಾಳೆ. ಮುಜಾಹತ್, ನಿಮ್ಮ ಪೇರೆಂಟ್ಸ್ ಬಂದಿದ್ದಾರಾ ನೋಡಿ? ಈ ಮಗಳು ನಿಜವಾಗ್ಲೂ ನನ್ನ ಮಗಳ ಸ್ಥಾನ ತುಂಬಿದ್ದಾಳೆ. ಒಂದು ಸರಿ ಹೇಳ್ಕೊಟ್ಬಿಟ್ರೆ
ನನ್ನ ಮಗಳಿಗೂ ಅಷ್ಟೇ ಒಂದೇ ಒಂದ್ಸಲ ಹೇಳ್ಕೊಟ್ರೆ ಮತ್ತೆ ಹೇಳ್ಕೊಡೋದೇ ಬೇಕಾಗಿಲ್ಲ. ನೀನು ಸೈಡ್ ಬಾ ನಾನು ಮಾಡ್ಕೊಳ್ತೀನಿ ನೋಡಿ. ಆ ಒಂದು ಲೆವೆಲಲ್ಲಿ ನಾನು ಈ ಮಗುವನ್ನು ಕಂಡೆ. ನಾನು ನುಜಾಹತ್ ನಿಜವಾಗ್ಲೂ ತೇಜು ಎಲ್ಲೂ ಹೋಗಿಲ್ಲ, ನನ್ನ ನುಜಾಹತ್ ರೂಪದಲ್ಲಿ ನನ್ನ ಜೊತೆಗಿದ್ದಾಳೆ. ನಿಜವಾದ ಖುಷಿ ಆಗುತ್ತೆ. ಅಲ್ಲಿ ಮಗುವನ್ನು ಬಾಡಿ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿದೆಮ್ಮ. ನನ್ನ ಮಗಳು ಹಾಗೆ ಮಾಡ್ತಾ ಇದ್ದಿದ್ದು, ಬಟ್ ಇನ್ನು ಸ್ಪೀಡ್ ಮಾಡ್ತಾ ಇಲ್ಲ, ಸ್ವಲ್ಪ ಸಿಂಪಲ್ ಆಗಿ ಮಾಡ್ತಾ ಇದ್ದು, ಬಟ್ ಚೆನ್ನಾಗಿರುತ್ತೆ. ಖುಷಿ ಆಗುತ್ತೆ. ರಾಜಲಕ್ಷ್ಮಿ ಪದ್ಮನಾಭ. ವಹಿಸ್ಬೇಡವಾ? शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। मंगल गणपति करुणानिधे मंगल गणपति करुणानिधे मंगल गणपति करुणानिधे मंगल गणपति करुणानिधे मंगल शुभ मंगल सर्वमंगल गणपति करुणानिधे मंगल गणपति करुणानिधे एकदंत शंकर तनया एकदंत शंकर तनया शंकर तनया षण्मुख शोदर शंकर तनया षण्मुख शोदर मंगल शुभ मंगल सर्वमंगल गणपति करुणानिधे मंगल गणपति करुणानिधे मंगल गणपति करुणानिधे। निर्मल हृदय विराजित चरणं विराजित चरणं विराजित चरणं सकल चराचर व्यापक चरणं सकल चराचर व्यापक चरणं भवसागर उद्धारण चरणं भवसागर उद्धारण चरणं उद्धारण चरणं उद्धारण चरणं श्री गुरु चरणं प्रणमाम्यहं सद्गुरु चरणं प्रणमाम्यहं मानस भजरे गुरु चरणं मानस भजरे गुरु चरणं सद्गुरु चरणं प्रणमाम्यहं श्री गुरु चरणं प्रणमाम्यहं सद्गुरु चरणं प्रणमाम्यहम्। मेरे
ಸ್ವಲ್ಪ ಕೋಪ ಹೇಳ್ಬಿಟ್ರೆ ಏನೂ ಮಾಡಲ್ಲ, ನೋಡಿ ಎಲ್ಲ ಮಾಡ್ತಾರೆ. ಇವನ್ ಬಗ್ಗೆ ಸಂಪೂರ್ಣ ವಿವರ ಇದೆ, ಮೇಡಮ್ ಕೊಡ್ತಾರೆ. ನಡಿಬಿಡ, ನಿನ್ ಬಗ್ಗೆ ಹೇಳಿದ್ರಲ್ಲ ನೀವು ರೆಡಿ. ನಿನ್ ಬಗ್ಗೆ ಏನು ಹೇಳಿ? ನಾನು ರೆಡ್ಡಿ ಅಂದ್ಕೊಂಡ ತೆಲುಗು ರೆಡ್ಡಿ ಅಂದ್ಕೊಂಡ್ಬಿಟ್ಟೆ ನಾನು. ಆಮೇಲೆ ನೋಡಿ ಕನ್ನಡ ರೆಡ್ಡಿ ಅಂತ ಗೊತ್ತಾಯ್ತು ನನಗೆ. ರೆಡ್ಡಿ ಬಗ್ಗೆ ಹೇಳಬೇಕು ಅಂತಂದ್ರೆ ಇನ್ನೂ ಈ ಮಗುಗೆ ಟಾಯ್ಲೆಟ್ ಕಂಟ್ರೋಲ್ ಸ್ವಲ್ಪ ಕಮ್ಮಿ ಇದೆ. ಆದರೂ ಎಲ್ಲ ಮಕ್ಕಳಂತೆ ನಾರ್ಮಲ್ ಆಗಿದೆ ಅಂತ ನೀವೇ ತಿಳ್ಕೊಂಡಿದ್ದೀರಾ, ಬಟ್ ನಾರ್ಮಲ್ ಇಲ್ಲ. ತಂದೆ ಸಾಕಷ್ಟು ಹಾಸ್ಪಿಟ್ಲಿಗೆ ಹೋಗಿ ಸ್ಕ್ಯಾನಿಂಗು, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ. ಇನ್ನು ಮುಂದಕ್ಕೆ ಹೋಗ್ತಾ ನಮ್ಮ ಶಾಲೆಗೆ ಬಂದು ಮಗು ಚೆನ್ನಾಗಾಗಿದೆ ಅಂತ ಅಪ್ಪ ಅಮ್ಮ ಇಬ್ಬರು ಹೇಳಿದ್ದಾರೆ. ಅದು ನಮಗೆ ತುಂಬ ಸಂತೋಷ ತಂದಿದೆ. ಏನು ಮಾಡಿದರೆ ಏನು ಆಗ್ತಿದೆ ಅನ್ನೋದನ್ನ ಮೇಡಮ್ ಅವ್ರು ವಿವರ ಕೊಡ್ತಾರೆ. ಕೊಡ್ಬಿಡ. ಈ ಮಗು ನಮ್ಮ ಸ್ಕೂಲ್ ಓಪನ್ ಆದಾಗಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಬರ್ತಾರ ಮಗು ಯಶಸ್ವಿನಿ. ನನ್ನ ಮಗಳು ತೇಜಸ್ವಿನಿ, ಇವಳು ಯಶಸ್ವಿನಿ. ಈ ಯಶಸ್ವಿನಿಗೆ ಹೇಳಬೇಕು ಅಂದ್ರೆ ನೆಲದಲ್ಲಿ ದೇಕ್ಕೊಂಡು ಬರ್ತಾ ಇದ್ದಿದ್ದ ಮಗು ಇವತ್ತು ಎದ್ದು ನಿಂತು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ, ಮಾತಾಡ್ತಾ ಇದ್ದಾಳೆ ಅಂತಂದ್ರೆ ಅವ್ರ ಅಪ್ಪ ಅಮ್ಮನಿಗೆ ಎಷ್ಟು ಸಂತೋಷ ಆಗಿದೆ ಅಂದ್ರೆ. ಈ ಮಗು ವಯಸ್ಸು ಎಷ್ಟು ಗೊತ್ತಾ? ಅವಳಿರೋ ಇದೇ ಬೇರೆ, ಅವಳ ಏಜೇ ಬೇರೆ. ಆ ಒಂದು ಬದಲಾವಣೆ ಇದ್ರೂ ಸಹ ಈ ಮಗು ಎಲ್ಲರಂತೆ ಮಾಡಿ ತೋರಿಸಿದಾಳೆ. ಈ ಮಗು ಬರ್ಲಿ ಜೋರಾಗಿ ಚಪ್ಪಾಳೆ. ಓಕೆ, ஆமா இவ்வளவு ஆக்டிங் இது இது சார் மூஞ்சி எப்படி இருக்கு? ಎಂಟು ವರ್ಷದಿಂದ ಇದನ್ನೇ ತೋರಿಸಿ ಹೇಳೋಡು. 8 ವರ್ಷದಿಂದ, 1 ವರ್ಷ ಅಲ್ಲ, 8 ವರ್ಷದಿಂದ எப்படி இருக்க? என் மூஞ்சி எப்படி இருக்கு? சார் மூஞ்சி எப்படி இருக்கு? காமி காமி, என் மூஞ்சி எப்படி இருக்கு? ಎಂದು ಒಂದ್ಸರಿ ನೈಟ್ 8 ಗಂಟೆ ಮನೇಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು. ನಮ್ಮ ಜೊತೆಗೆ ಇದ್ಲು ಮಗು. ಅವ್ರ ಅಪ್ಪ ಅವ್ರ ಲೇಟ್ ಆಗೋದು, ಸುಮ್ಮನೆ ಹಿಂಗೆ ಮಲಗಿದ್ದೆ. ಒಬ್ರು ಹೇಳಿದ್ರು, ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳಿದ್ರು, ಏನೋ ಸಾಧನೆ ಮಾಡಿ ತಿಳ್ಕೊಂಡ್ಬಿಟ್ಟು ಅಹಂಕಾರ ಪಡಬೇಡಿ, ಅಹಂಕಾರ ಇರಬಾರ್ದು ಅಂತ. ಖಂಡಿತ ಆ ಒಂದು ದಾರಿಗೆ ನಾವು ಹೋಗಿಲ್ಲ, ಹೋಗೋದು ಇಲ್ಲ. ಆ ಕ್ಷಣದಲ್ಲೇ ಒಂದು ಉತ್ತರವನ್ನು ಹಾಡಿನಲ್ಲಿ ಕೊಟ್ಟಿದ್ವಿ. ಆ ಹಾಡು ಇವತ್ತು ಹಾಡ್ಲಿಕ್ಕೆ ಇಷ್ಟಪಡ್ತೇನೆ. ಆ ಹಾಡಿನ ಶೈಲಿನೇ ಬೇರೆ, ಅಂದ್ರೆ ನಾವು ಹಾಡಿದ ಶೈಲಿನೇ ಬೇರೆ. ಈ ಹಾಡು ಎಲ್ಲರಿಗೂ ಅನ್ವಯಿಸುತ್ತೆ. ಎಲ್ಲರೂ ಈ ದಾರಿಯಲ್ಲಿ ಹೋಗ್ಬೇಕು ಅಂತ ನನ್ನ ಒಂದು ಈ ಹಾಡಿನ ಮೂಲಕ ಕೋರಿಕೆ. ಸಾಗಲಿ ಗುರಿ ಸೇರಲಿ, ಸಾಗಲಿ ಗುರಿ ಸೇರಲಿ, ಬಾಳಲ್ಲಿ ಒಂದು ಗುರಿಗಿರಲಿ, ಆ ಗುರಿಯನ್ನು ಸೇರುವ ಛಲ ನಿನಗಿರಲಿ. ಸಾಗಲಿ ಗುರಿ ಸೇರಲಿ, ಸಾಗಲಿ ಗುರಿ ಸೇರಲಿ.
ಎಡವುಗಳು ತೊಡರುಗಳು ಅಡಿಗಡಿಗೆ ಬರಬಹುದು. ಬೆಚ್ಚದಿರು ಬೆದರದಿರು, ಎದುರಿಸಿ ನಡೆದರೆ ಜಯವಾಗುವುದು. ಸಾಗಲಿ ಗುರಿ ಸೇರಲಿ, ಸಾಗಲಿ ಗುರಿ ಸೇರಲಿ. ಜಯಿಸಿದ ಬಳಿಕ ಮೆರೆಯದಿರು, ಮೈ ಮರೆಯದಿರು. ಮೆರೆದಿಹರೆಲ್ಲ ಅಳಿದಿಹರೆಂಬ ಸತ್ಯವನೀ ಮರೆಯದಿರು, ಸತ್ಯವನೀ ಮರೆಯದಿರು. ಪ್ರತಿಯೊಬ್ಬರ ಜೀವನದಲ್ಲಿ ಎಲ್ಲರೂ ಹೀರೋನೆ. ಅವರವರ ಮನೆಯಲ್ಲಿ ಪ್ರತಿಯೊಬ್ಬರು ಹೀರೋನೆ. ಆ ಹೀರೋ ಸಾಧನೆ ಮಾಡಿದಾಗ ಗೆಲ್ತಾನೆ. ಗೆದ್ದ ಮೇಲೆ ಮತ್ತೆ ಬೀಳ್ಬಾರ್ದು. ಆ ಬೀಳ್ಬಾರ್ದು ಅನ್ನೋ ಅರ್ಥಕ್ಕೋಸ್ಕರ ಈ ಹಾಡನ್ನ ಮಾಡಿದ್ದಾರೆ. ಕೊನೆಯವರು ನಾವು ಸತ್ರೂ ಸಹ ನಾವು ಪೂರ್ತಿ ಸಾಧನೆ ಮಾಡಿರಲ್ಲ. ನಾವೇನೇ ಸಾಧನೆ ಮಾಡಿದ್ರು ಅದು ಸಾಸಿವೆಯಷ್ಟು ಮಾತ್ರವೇ. ಬೆಟ್ಟದಷ್ಟು ಇನ್ನ ಉಳಿದೇ ಇರುತ್ತೆ. ನಾವು ಬೆಟ್ಟದಷ್ಟು ಮಾಡುವ ಸಾಧನೆನೇ ಬೇರೆ. ಅದನ್ನ ತಿಳ್ಕೊಂಡ್ಬಿಟ್ರೆ ನಾವು ಯಾರು ಮತ್ತೆ ಇಲ್ಲಿ ಬರ್ಲಿ ಸಾಧ್ಯ ಆಗಲ್ಲ ಅಂತ ಹೇಳ್ತಾ ನಮ್ಮೆಲ್ಲರ ಕೋರಿಕೆ ಇದೇನೆ. ಪ್ರತಿಯೊಬ್ಬರು ಸಾಧಕರಾಗಬೇಕು, ಹೋರಾಡಬೇಕು. ನಾಳೆ ಮಾಡೋ ಕೆಲಸ ಇವತ್ತೇ ಮಾಡಬೇಕು, ಈಗಲೇ ಮಾಡೋ ಕೆಲಸ ಈ ಕ್ಷಣದಲ್ಲೇ ಮಾಡಬೇಕು ಅಂತ. ಯಾವುದೇ ಕಾರಣಕ್ಕೆ ಮಾಡ್ಕೊಂಡು ನಾಳೆ ಟೈಮ್ ಇದೆ ಅಂತ ಹೋದಾಗ ಅದು ಹಾಗೆಯೇ ಡಿಲೇ ಆಗ್ತಾ ಹೋಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾವ್ ಏನೇ ಹೇಳ್ಕೊಟ್ಟಿಲ್ಲ. ಅಪ್ಪ ಏನ್ ಮಾಡ್ತಾರೆ, ಅಮ್ಮ ಏನ್ ಮಾಡ್ತಾರೆ ಅದನ್ನ ನೋಡಿ ಕಲ್ತಂತ ಮಗು ಅದು. ನಮ್ಮ 3 ಜನಕ್ಕೂ ತಾಯಿ ಆಗಿತ್ತು. ನಾವು ಹೊರಗಡೆ ಮೀಟಿಂಗ್ ಹೋಗ್ಲಿ, ಅದೊಂದು ಪ್ರೋಗ್ರಾಮ್ ಹೋಗ್ಲಿ, ಮನೇಲಿ ತನ್ನ ಅಣ್ಣನ ತಾಯಿಯಾಗಿ ನೋಡ್ಕೊತಾ ಇದ್ಲು. ಊಟ ತಿನ್ಸೋದಾಗ್ಲಿ, ನೀರು ಕುಡಿಸೋದಾಗ್ಲಿ, ಅಥವಾ ನಿತ್ಯ ಕರ್ಮಗಳು ಮಾಡಿಸೋದಾಗ್ಲಿ ಎಲ್ಲವನ್ನೂ ಮಾಡ್ತಾ ಇದ್ಲು. ಜೊತೆಗೆ ವ್ಯಾನ್ ಅಲ್ಲಿ ಬರ್ಬೇಕಾದ್ರೆ ಪ್ರತಿಯೊಂದು ಮಕ್ಕಳಿಗೂ ನೋಡ್ಕೊಂಡ್ರೆ ಅವಳು ಇಳಿಸೋವಾಗ ಅವ್ರ ಪೇರೆಂಟ್ಸ್ಗೆ ಫೋನ್ ಮಾಡ್ತಾ ಇದ್ದಿದ್ದು ಅವಳು. ಅಷ್ಟು ನನಗೆ ಹೆಲ್ಪ್ ಮಾಡ್ತಾ ಇದ್ಲು. ಜೊತೆ ಅವ್ರ ತಾಯಿಗೆ ಕ್ಲಾಸಲ್ಲಿ ಕುತ್ಕೊಂಡು ಅಸಿಸ್ಟೆಂಟ್ ಟೀಚರ್ ಆಗಿ ಪ್ರಮೋಟ್ ಆಗಿ ಮಕ್ಕಳಿಗೆ ಪಾಠ ಮಾಡ್ತಾ 25 ಮಕ್ಕಳನ್ನ ನಾವು ಬಿಟ್ಬಿಟ್ಟು ಈ ಕಡೆ ಬಂದ್ಬಿಡಿ ನಾನು ನೋಡ್ಕೊತೀನಿ ಸುಮ್ಮನೆ ಅಂದ್ರೆ ಸಾಕು ಎಲ್ಲ ಸೈಲೆಂಟ್ ಹೋಗ್ಬಿಡು. ಅವಳ ಮಾತು ಅಷ್ಟು ಚೆನ್ನಾಗಿ ಕೇಳೋರು ಮಕ್ಕಳು. ಅದೇನೋ ದೈವ ಕೊಟ್ಟ ವರನ ಗೊತ್ತಿಲ್ಲ, ಅವಳ ಮಾತು ಅಷ್ಟು ಚೆನ್ನಾಗಿ ಕೇಳ. ನನ್ನ ಮಗಳ ನೋಡ್ದಂತಾಗಲೇ ಗೊತ್ತಿರ್ತೀನಿ ಹೇಗೆ ಅಂತ ಒಂದು ಟ್ಯಾಲೆಂಟ್ ಅಂತ ಹುಡುಗಿ ನನ್ನ ಮಗಳು. ಇವತ್ತು ಈ ಒಂದು ಬಟ್ಟೆಯಲ್ಲಿ ನನ್ನ ಮಗಳ ಕಾಣ್ತಾ ಇದ್ದೀನಿ. ನಾನು ತುಂಬಾ ಸಂತೋಷ ಆಗ್ತಾ ಇದೆ. ಬನ್ನಿ ಆ ಮಗು ಜೋರ ಚಪ್ಪಾಳೆ. ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಬರ್ತಾ ಇದ್ದಾಳೆ. ಸೊ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಅಕ್ಕಗಿನ ಮೀರ್ಸಿದ್ದಾಳೆ ಅವಳು. ಅಂದ್ರೆ ಅಕ್ಕ ತಂಗಿ ಇಬ್ಬರು ಡೆಫೆಂಡಮ್ಮ. ಇವರಿಬ್ರು ಅಕ್ಕ ತಂಗಿ. ಇವರಿಬ್ರು ಅಕ್ಕ ತಂಗಿ. ಡೆಫೆಂಡಮ್ ಮಕ್ಳು ಎರಡು ಅಂದ್ರೆ ಈ ಮಗುಗೆ ಚಿಕ್ಕ ವಯಸ್ಸಲ್ಲೇ ತೋರಿಸಿದ್ರೆ ಒಂದ್ ಸ್ವಲ್ಪ ಕ್ಯೂರ್ ಆಗ್ತಾ ಇತ್ತೇನೋ ದೊಡ್ಡ ಹುಡುಗಿಗೆ. ಇವಾಗ ಏನಾಗಿದೆ 92% 2 ಸೈಡು ಕೇಳಲ್ಲ. ಸೊ ಮಿಷಿನ್ ಹಾಕಿದ್ರು ಅವಶ್ಯಕತೆನೇ ಇಲ್ಲ ಅದು. ಸೊ ಮಿಷಿನ್ ಏನಂದ್ರೆ ಸುಮ್ಮನೆ ಒಂದು ನಾಮಕ ವಸ್ತಿಗೆ ಹಾಕ್ಬೇಕಾಗುತ್ತೆ ಅಷ್ಟೇ. ಬಟ್ ಈ ಹುಡುಗಿಗೆ ಟ್ಯಾಲೆಂಟೆಡ್ ಇದ್ದಾಳೆ. ಅವಳಿಗೂ ಒಂದ್ ಸೈಡ್ ಕೇಳುತ್ತೆ, ಒಂದ್ ಸೈಡ್ ಕೇಳಲ್ಲ. ಬಟ್ ಮಿಷಿನ್ ಹಾಕಿದ್ರೆ ಲಿಪ್ ಮೂವ್ಮೆಂಟ್ ಕ್ಯಾಚ್ ಮಾಡಿ ಮಾತಾಡೋ ಸಾಧ್ಯತೆ ಇದೆ ಈ ಮಗುಗೆ. ಈಗ ನಮ್ಮ ಶಾಲೆಗೆ ಬಂದ್ಮೇಲೆ ಅವಳು ಬರೆಯೋದು ಮತ್ತೆ ಡ್ಯಾನ್ಸು, ಸ್ಪೋರ್ಟ್ಸು
ನಿಜವಾಗ್ಲೂ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಅವಳು ತುಂಬಾ ಚೆನ್ನಾಗಿ ಕಲ್ತಿದ್ದಾಳೆ. ಫೋನ್ ನಂಬರು ಸಹ ಕಲ್ತಿದ್ದಾಳೆ. ಅದು ಪೇರೆಂಟ್ಸ್ ಕೋಆಪರೇಷನ್ ಅಲ್ಲಿ ತುಂಬಾ ಬೇಕು. ಪೇರೆಂಟ್ಸ್ ನಮ್ಗೆ ಸಹಕಾರ ಮಾಡಲ್ಲ, ಅದರಿಂದ ಅವ್ರು ಇನ್ನೂ ಮುಂದೆ ಬರ್ಬೋದು. ಆ ಮಕ್ಕಳು ಒಂದು ಗ್ರೂಪ್ ಆಕ್ಟಿವಿಟಿ ಆಗಲಿ ಮತ್ತು ಇನ್ನೊಂದು ಯಾವುದೇ ಆಗಲಿ GKV ಕರ್ಕೊಂಡು ಹೋದ್ವಿ. ಅಲ್ಲಿನೂ ಸಹ ಏನಂದರೆ ಪೇರೆಂಟ್ಸ್ಗೆ ಒಂದು 50 ಸರಿ ಕಾಲ್ ಮಾಡಬೇಕಾಗುತ್ತೆ. ನಾವು ಡೈರಿಯಲ್ಲಿ ಬರ್ದಿರ್ತೀವಿ, ಫೋನ್ ಮಾಡಿರ್ತೀವಿ, ಆದರೂ ಅವ್ರು ನಮಗೆ ಸರಿಯಾದ ರೆಸ್ಪಾನ್ಸ್ ಕೊಡಲ್ಲ. ದಯವಿಟ್ಟು ಈ ವೇದಿಕೆ ಮೇಲೆ ನಿಮ್ಮನ್ನ ನಾನು ಕೇಳ್ಕೊತೀನಿ, ಮಕ್ಕಳಿಗೆ ನಮಗೆ ಸಹಕರಿಸಿ ಅಂತ ಕೇಳ್ಕೊತೀನಿ. ಇವ್ರು ಯಾವ್ದ್ರಲ್ಲಿ ಫಸ್ಟ್ ಅಪ್ಪ ಅಂದ್ರೆ ರಜಾಕರು ಫಸ್ಟ್. ಟೆಸ್ಟ್ ಕ್ಲಾಸ್ ಟೆಸ್ಟ್ ಇರುತ್ತೆ, ರಜಾ ಹಾಕ್ತಾರೆ. ಈ ವೇದಿಕೆ ಮೇಲೆ ನಾನು ಸಿಹಿ ಕಹಿ ಎರಡೂ ಹೇಳ್ಬೇಕಾಗುತ್ತೆ. ದಯವಿಟ್ಟು ನನ್ನ ಕ್ಷಮಿಸಿ. ಖಂಡಿತ ಎರಡೂ ಇರ್ಲಿ, ಎರಡೂ ಬೇಕಾಗುತ್ತೆ. ಇವರಿಬ್ಬರು ಇನ್ನೇನು ಯುಗಾದಿ ಹತ್ರ ಬಂತು. ಸರ್, ಸಿಹಿ ಕಹಿ ಚಪ್ಪಾಳೆ, ಎರಡೇ. ಸರ್, ಚಪ್ಪಾಳೆ. ಚಪ್ಪಾಳೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಇನ್ನು ನಿಹಾಲ್ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ತಂದೆ ಕೋಆಪರೇಷನ್ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಅವರು ಬೆಳಿಗ್ಗೆ ಬಿಡೋದ್ರಿಂದ ಆಗ್ಲಿ, ಸಂಜೆ ಹೋಗೋದ್ರಿಂದ ಆಗ್ಲಿ, ಅವರು ಏನಾಯ್ತು ಹೇಗೆ ಎಲ್ಲ ತಿಳ್ಕೊಂಡು ಹೋಗ್ತಾರೆ. ಇನ್ಕ್ಲೂಡ್ ಅವ್ರಿಗೆ ಆಲ್ಫಾಬೆಟ್ಸ್ ಸಹ ಬರ್ತಾ ಇರ್ಲಿಲ್ಲ. ಮೈಲ್ಡ್ ಆಟಿಸಮ್, ಇವಾಗ ಸಿವಿಯರ್ ಆಟಿಸಮ್ ಇರೋಂಥ ಮಗು ಇವಾಗ ಮೈಲ್ಡ್ ಆಟಿಸಮ್ ಬಂದಿದ್ದಾನೆ. ಸೊ ಸ್ಮಾಲ್ ಲೆಟರ್ನು ಐಡೆಂಟಿಫೈ ಮಾಡ್ತಾನೆ, ಫೋನ್ ನಂಬರ್ ಕಂಡುಹಿಡಿತಾ ಇದ್ದಾನೆ, ಸೌಂಡ್ ಒಂದೇ ಸಮಯ ಸೌಂಡ್ ಮಾಡ್ತಾ ಇದ್ದ ಓ ಅಂತ. ಸೊ ಇದನ್ನ ಸ್ಟಾಪ್ ಆಗೋಕ್ಕೆ ಅಟ್ಲೀಸ್ಟ್ ಅವ್ನಿಗೆ 1-1.5 ವರ್ಷ ಬೇಕಾಗಿತ್ತು. ಸೊ ನಮಗೂ ಪೇರೆಂಟ್ಸ್ ಕೋಆಪರೇಟ್ ಮಾಡಬೇಕು, ನಾವು ಸಹಕರಿಸ್ಬೇಕು. ಅದು ಒಂದೇ ದಿವಸದಲ್ಲಿ ಆಗೋವಂಥ ಕೆಲಸ ಅಲ್ಲ. ಅವ್ರಿಗೂ ಒಂದು ಸೆನ್ಸರೀಸ್ ಪ್ರಾಬ್ಲಮ್ ಇರೋದ್ರಿಂದ ಆ ಥರ ಬಿಹೇವ್ ಮಾಡ್ತಾರೆ. ಅದು ಅವ್ರ ತಪ್ಪಿಲ್ಲ. ಸೊ ಅವ್ರ ಬ್ರೈನಲ್ಲಿ, ಅವ್ರ ಬಾಡಿಯಲ್ಲಿ ಆ ಥರ ಒಂದು ಸಿಂಟಮ್ಸ್ ತೋರಿಸ್ತಾ ಇರೋದ್ರಿಂದ ಆ ಮಕ್ಕಳು ಆ ಥರ ಬಿಹೇವ್ ಮಾಡ್ತಾರೆ. ಅದನ್ನು ನಾವು ತಾಳ್ಮೆಯಿಂದ, ನಮಗೂ ತಾಳ್ಮೆ ಕೆಡುತ್ತೆ ನಿಜ, ಆದರೆ ಆದಷ್ಟು ನಾವು ಒಂದು ಕೇರ್ ತಗೊಳ್ತಾ ಅಪ್ಪ ಅಮ್ಮ ಇಬ್ಬರು ಸಹಕರಿಸಿದ್ರೆ ಆಲ್ಮೋಸ್ಟ್ ಆಟಿಸಮ್ನ ನಾವು ಒಂದು 30% ನಾವು ಕ್ಯೂರ್ ಮಾಡ್ಬೋದು ಅಂತ ಈ ಸ್ಟೇಜ್ ಮೇಲೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ನಿಹಾಲ್ಗೆ ಜೋರಾಗಿ ಚಪ್ಪಾಳೆ ಬರಲಿ. ಅವನಿಗೆ ಆಲ್ರೆಡಿ ಫೋನ್ ನಂಬರ್ ಎಲ್ಲ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇನ್ನು ವಿನಯ್ ಬಗ್ಗೆ ಹೇಳ್ಬೇಕಂದ್ರೆ ಅವನಿಗೆ ಒಂದು ಅನ್ನ ಕಲಸಿ ತಿನ್ನೋದಕ್ಕೂ ಸಹ ಅವನಿಗೆ ಫೈನ್ ವಾಟರ್ಸ್ ಅಲ್ಲಿ ಶಕ್ತಿ ಇರಲಿಲ್ಲ. ಒಂದು ಟಾಯ್ಲೆಟ್ಗೆ ಹೋದ್ರೆ ಫ್ಲಶ್ ಔಟ್ ಮಾಡೋದಕ್ಕೂ ಸಹ ಅವನಿಗೆ ಅಷ್ಟು ಸ್ವಾಧೀನ ಇರಲಿಲ್ಲ ಫೈನ್ ವಾಟರ್ಸ್ ಅಲ್ಲಿ. ಅವ್ರ ಪೇರೆಂಟ್ಸ್ ಅವರು ತುಂಬಾ ಕೋಆಪರೇಟ್ ಮಾಡ್ತಾರೆ. ಮತ್ತೆ ಡೈರಿ ಒಂದು ನೋಡಲ್ಲ, ಮಿಕ್ಕಿದೆಲ್ಲ ಅಪ್ಡೇಟ್ ಮಾಡ್ಕೊತಾರೆ ಫೋನಲ್ಲೇ. ಡೈರಿ ಬಂದಾಗ ಯಾವಾಗ ಅನ್ಸರ್ತಿ ಇಟ್ಕೊಂಡು ಮಾಡ್ತಾರೆ. ಬಟ್ ಏನಂದ್ರೆ ಅವ್ನಿಗೆ ಏನಾಗಿದೆ ಏನಿಲ್ಲ ಅಂತ ಅವರು ಪ್ರತಿ ಸರಿ ಕೇಳ್ತಾರೆ. ಸಾರು ಬಿಡೋವಾಗ ಅಥವಾ ನಾನು ಫ್ರೀ ಆದಾಗ ಮಾತಾಡಿ ಕೇಳ್ತಾರೆ. ಆಲ್ಮೋಸ್ಟ್ ತುಂಬಾ ಇಂಪ್ರೂವ್ ಆಗಿದ್ದಾನೆ. ಮತ್ತೆ ಅವನು ಯಾವ ಮಗುದು ಯಾವ ಬ್ಯಾಗು ಯಾವ ವಾಟರ್ ಬಾಟ್ಲ್ ಎತ್ಕೊಂಡ್ಬಂದ್ರೆ ಎತ್ಕೊಂಡ್ಬರೋ ಅಷ್ಟು ಅವನು ಅಷ್ಟು ಕ್ಯೂರ್ ಆಗಿದ್ದಾನೆ. ಅವನು ಮೆಂಟಲ್ ರಿಟೇಷನ್ ಅಲ್ಲಿ ಇದ್ದು ಈಗ ಕ್ಯೂರ್ ಆಗ್ತಾ ಬರ್ತಾ ಇದ್ದಾನೆ. ಜೊತೆಗೆ ಅವ್ರ ಪೇರೆಂಟ್ಸು ನಮ್ಮ ಶಾಲೆಗೆ ಒಂದು ಭಾಗ ಆಗಿದ್ದಾರೆ. ಅವರ ಒಂದು ಕೈ ಜೋಡಣೆಯಿಂದ ಈ ಶಾಲೆ ಮುಂದುವರಿದೆ ಅಂತ ಹೇಳಕ್ಕೆ ನಾವು ಹೆಮ್ಮೆ ಪಡ್ತೇವೆ. ಅವ್ರಿಗೆ ಅಂತ ಧನ್ಯವಾದಗಳು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಇವನ ಹೆಸರು ಹರಿತ್ರ ಭದ್ರ ಅಂತ. ಎಲ್ಲಾರು ಪೆಟ್ ನೇಮ್ ಆಗಿ ಜೋಜೋ ಜೋಜೋ ಅಂತಾರೆ. ಆಲ್ಮೋಸ್ಟ್ ಅವ್ನಿಗೆ ಹರಿತ್ರ ಭದ್ರ ಅಂದ್ರೆ ಕೇಳ್ಸಲ್ಲ, ಗೊತ್ತಾಗಲ್ಲ. ಜೋಜೋ ಅಂದ್ರೆ ಮಾತ್ರ ಅವ್ನಿಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಬಟ್ ಇವನ್ಗೆ ಸಿಟಿಂಗ್ ಬಿಹೇವಿಯರ್ ಇರ್ಲಿಲ್ಲ. ಬಂದಾಗ ಸಿವಿಯರ್ ಆಟಿಸಮ್ ಅಂದ್ರೆ ಒಂದು 100 ಜನಕ್ಕೆ ಇರೋಷ್ಟು ಶಕ್ತಿ ಅವನಲ್ಲಿದೆ. ಸೊ ನೋಡೋದಕ್ಕೆ ಆ ತರ ಇದೆ ಮಗು. ಬಟ್ ದೊಡ್ಡವ್ರನ್ನೇ ತಳ್ಳೋದು ಮಾಡೋದು ಆ ರೀತಿ ಒಂದು ಕೇಪಬಲ್ ಅವನ ಹತ್ರ ಇದೆ.
ಬಟ್ ಅವನಷ್ಟು ಇರಿಟೇಷನ್ ಆಗ್ಬಿಟ್ರೆ ಅವನಂತ ಮಗು ಇಲ್ಲ, ಅವನಷ್ಟು ಕಾಮ್ ಆಗಿದ್ರೆ ಅವನಂತ ಮಗು ಇಲ್ಲ. ಸೊ ಇದೆರಡು ಆಪೋಸಿಟ್ ಆಗಿದೆ ಅವನಲ್ಲಿ. ಬಟ್ ಅವನಂದ್ರೆ ಇವಾಗ ನಾವು ವಿತ್ ಹೆಲ್ಪ್ ಇಲ್ದಿರ ಅವನೇ ಇವಾಗ ತಿಂತಾನೆ. ಮುಂಚೆ ಅವ್ರ ಅಮ್ಮ ತಿನ್ಸ್ಬೇಕಾಯ್ತು, ಸೆಲ್ಫ್ ಸ್ಕಿಲ್ ಆಗ್ಲಿ ಈ ತರ ಎಲ್ಲಾನು ಅವನದೇ ಇತ್ತು. ಬಟ್ ಅವ್ನಿಗೆ 8 years ಆದ್ರೂ ಎಲ್ಲಾನು ನಾವೇ ಮಾಡ್ಬೇಕಂದ್ರೆ ಅದು ಕಷ್ಟ. ಇವಾಗ ಅವನೇ ಪ್ರತಿಯೊಂದು ಮಾಡ್ಕೊಂತಾನೆ. ಅವ್ನು ಹಿಂದಿ ಅಥವಾ ಇಂಗ್ಲಿಷ್ ಎರಡಲ್ಲಿ ಹೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ ಅವ್ನಿಗೆ. ಬಟ್ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿ ಬಂದಿದೆ. ಅವ್ನಿಗೆ ಕಲಿಯೋದಂದ್ರೆ ತುಂಬಾ ಇಷ್ಟ, ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ನಾನು ಬಾಲ್ ಕಿಕ್ ಮಾಡಬೇಕು, ಥ್ರೋ ಮಾಡಬೇಕು, ಸೈಕಲ್ ತುಳಿಬೇಕು, ರನ್ನಿಂಗ್ ರೇಸ್ ಓಡಬೇಕು, ಈ ತರ ಅವ್ನ ಮೈಂಡಲ್ಲಿ ಒಂದು ಸ್ಪೋರ್ಟ್ಸ್ ಅಂದ್ರೆ ಅಷ್ಟು ಒಂದೊಂದಕ್ಕೆ ಒಂದೊಂದ್ ತರ ಶಕ್ತಿ ಕೊಟ್ಟಿರ್ತಾನೆ ಭಗವಂತ. ಸೊ ಒಬ್ಬೊಬ್ರಿಗೆ ಒಂದೊಂದ್ ತರ ಟ್ಯಾಲೆಂಟೆಡ್ ಕೊಟ್ಟಿರ್ತಾನೆ. ಸೊ ಇವನಲ್ಲಿ ಆ ಸ್ಪೋರ್ಟ್ಸ್ ಅನ್ನೋದ್ರಲ್ಲಿ ಎಷ್ಟು ಎನರ್ಜಿ ಮಾಡಿದ್ರು ಖಾಲಿ ಆಗಲ್ಲ ಅವನಲ್ಲಿ, ಅಷ್ಟು ಎನರ್ಜಿ ಇದೆ ಅವ್ನಿಗೆ. ನಮ್ಗೆ ಟಯರ್ಡ್ ಆಗ್ತದೆ. ಸೊ ಆ ರೀತಿ ಇವ್ನಿಗೆ ಎನರ್ಜಿ ಇದೆ. ಸೊ ಆಮೇಲೆ ಶೇಪ್ಸ್ ಆಗ್ಲಿ, ಕಲರ್ ಆಗ್ಲಿ, ಬೀಟ್ಸ್ ಮಾಲ್ ಆಗ್ಲಿ, ಈ ತರದನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಸ್ಪೀಚ್ ಅಷ್ಟೇ ಈಗ 2 years ಇಂದ ಬಂದಿದೆ. ದಿದಿ, ಮಮ್ಮ, ಪಾನಿ, ವಾಟರ್, ಯುಮಿ, ಗೋ, ಕಮ್, ಈ ತರ ಎಲ್ಲ ಸ್ವಲ್ಪ 2 letters ಅವ್ನು ಹೇಳ್ತಾ ಇದ್ದಾನೆ. ಸೊ ಪೇರೆಂಟ್ಸ್ ಖುಷಿ ಇದೆ. ಮತ್ತೆ ತಾಯಿ ಕೋಆಪರೇಷನ್ ತುಂಬಾ ಇದೆ. ತಂದೆಗಂತೂ ನಾನು ನೋಡಿಲ್ಲ. ಇಬ್ರು ಸಹಕರಿಸ್ಬೇಕು. ಬಟ್ ತಂದೆ ಬ್ಯುಸಿ ಇರ್ತಾರೆ. ಬಟ್ ಮೇಡಮ್ ಅಂತೂ 24 hours ಡೈರಿಯಿಂದ ಹಿಡಿದು ಮೆಸೇಜ್ ಇಂದ ಹಿಡಿದು ಎಲ್ಲಾನು ನನಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅವ್ನು ಯಾವ ಕಲರ್ ನಿಕ್ಕರ್ ಹಾಕೊಂಡ, ಯಾವ ಕಲರ್ ನಿಕ್ಕರ್ ಹಾಕೊಂಡಿಲ್ಲ ಅಷ್ಟೊಂದು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಮೆಸೇಜ್ ಒಂದು ಪ್ರಿಂಟ್ ಔಟ್ ಇದೆ, ಒಂದು ಬುಕ್ ಇದೆ, ಮೆಸೇಜ್ ಚೆನ್ನಾಗಿರುತ್ತೆ. ಅವ್ರದ್ದು ಅಷ್ಟು ಅಪ್ಡೇಟ್ ಇರುತ್ತೆ. ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಡಮ್ ನಮಗೆ. ಯಾಕಂದ್ರೆ ನಮ್ದು ಆ ಥರ ಕೋಆಪರೇಷನ್ ಇದ್ರೇನೆ ನಾವು ಮಕ್ಕಳನ್ನ ಮುಂದೆ ತರೋದಕ್ಕೆ ಸಾಧ್ಯ ಆಗೋದು. ತಗೊಳ್ಳಿದ್ದು ಸರ್. ನೆಕ್ಸ್ಟ್ ಸಂಜನ ಬಗ್ಗೆ ಹೇಳ್ಬೇಕು. ಓಕೆ, ಶರಣ್ ರೆಡ್ಡಿ ಈಗ ರೀಸೆಂಟ್ ಆಗಿ ಬಂದಿದ್ದಾನೆ. 1 ವರ್ಷ 7-8 ತಿಂಗಳು ಆಗ್ತಾ ಇದೆ. ಬಟ್ ಇವ್ನಿಗೆ ಏನಂದ್ರೆ ಬಿಹೇವಿಯರ್ ತುಂಬಾ ಪ್ರಾಬ್ಲಮ್ ಇತ್ತು. ಈಗ ನಾರ್ಮಲ್ ಸ್ಕೂಲ್ ಇವ್ ನೋಡೋದಕ್ಕೆ ನಾರ್ಮಲ್ ಆಗಿ ಕಾಣ್ತಾ ಇದ್ದಾನೆ. ಬಟ್ ಬಿಹೇವಿಯರ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ಸೊ 2 ಕೈಯಲ್ಲೇ ತಿನ್ನೋದು, ಒಂಥರ ಸಿಟ್ಟಿಂಗ್ ಬಿಹೇವಿಯರ್ ಆಗ್ಲಿ. ಸೊ ಅರ್ಜೆನ್ಸಿ ವೇಟಿಂಗ್ ಕಾನ್ಸೆಪ್ಟ್ ಇಲ್ಲ ಅವ್ನಿಗೆ. ಸೊ ನಾನು ಮಾಡ್ಬಿಡ್ಬೇಕು ಅನ್ನೋ ರೀತಿ ವೇಟಿಂಗ್ ಕಾನ್ಸೆಪ್ಟ್ ಇಲ್ಲ ಅವ್ನಿಗೆ. ಏನೇ ಒಂದು ನಾನು ಮಾಡಿದ್ರೆ ಎಲ್ಲದಕ್ಕೂ ಮುಂದೆ ಬರುತ್ತೆ. ಪಾಪ ಮಗು ನಾನ್ ಮಾಡ್ಲಾ ಅಂತ ಮುಂದೆ ಬರುತ್ತೆ. ಬಟ್ ಅವ್ನಿಗೆ ಏನಂದ್ರೆ ಒಂದು ಟಾಯ್ಲೆಟ್ ಪ್ರಾಬ್ಲಮ್ ಇದೆ. ಈ ವಯಸ್ಸಲ್ಲೂ ಅವ್ನಿಗೆ ಡೈಪರ್ ಹಾಕ್ಬೇಕಾಗಿದೆ. ಸೊ ಈ ತರ ಒಂದು ಸಿಚುವೇಶನ್ ಅಲ್ಲೂ ಎಷ್ಟು ಸಾಧ್ಯನೋ ರಾಯರ ಮೇಲೆ ಮೊರೆ ಹೋಗಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅವ್ನಿಗೆ. ಬಟ್ ಓದೋದು ಬರೆಯೋದು ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಸೊ ಲರ್ನ್ ಡಿಸಬಿಲಿಟಿ ಅಂತ ನಾವು ಇವ್ಗೆ ಡಿಸ್ಕವರ್ ಮಾಡ್ಬೇಕಾಗುತ್ತೆ. ಇದರಲ್ಲಿ ಅವನು ಏನಂದ್ರೆ ನಾವ್ ಏನಾದ್ರು ಹೇಳ್ಕೊಡ್ತೀವಿ ಅಂದ್ರೆ ಇವ್ಗೂ ಅಷ್ಟೇ ಕಲಿಯೋದಕ್ಕೆ ತುಂಬಾ ಇಷ್ಟ. ಆದ್ರೆ ಮನೇಲಿ ಏನಾದ್ರೂ ಆಗ್ಬಿಟ್ರೆ ಬಂದು ನಮ್ಮ ಹತ್ರ ಹೇಳೋವರೆಗೂ ಅವನಿಗೆ ಸಮಾಧಾನ ಇರಲ್ಲ. ಹುಡ್ಕೊಂಡ್ ಬಂದು ಅವನು ಹಿಂಗಾಯ್ತು ಅಂತ ಹೇಳೋವರೆಗೂ ಅವ್ರಿಗೆ ಸಮಾಧಾನ ಇಲ್ಲ. ಅದು ಕೇಳೋವರೆಗೂ ನನ್ಗೂ ಸಮಾಧಾನ ಇರಲ್ಲ. ಈಗಲೂ ಸಹ ಪಾಪ ಅವ್ನಿಗೆ ಪಾಸ್ ಮಾಡ್ಬಿಟ್ಟಿದ್ದಾನೆ. ನಾನು ಬಂದು ಸಾರ್ ನಾನು ಮಾಡ್ಬಿಟ್ಟಿದ್ದೀನಿ ಅಂತ ಇದ್ದಾನೆ. ಅದಕ್ಕೆ ಅವ್ರ ಫಸ್ಟ್ ಕರ್ಕೊಂಡು ಕ್ಲೀನ್ ಮಾಡಿ ಕಳಿಸ್ತಾ ಇದ್ದೀನಿ. ಚಪ್ಪಾಳೆ ಹೊಡಿ. ಸಂಜನ ಬಗ್ಗೆ ಹೇಳ್ಬೇಕಂದ್ರೆ ನೋಡಕ್ಕೆ ಏನು ಸಾಧು ತರ ಕಾಣ್ತಿದ್ದಾಳೆ. ಬಟ್ ಸಾಧು ಅಲ್ಲ. ಸೊ ಎಲ್ಲರೂ ಅವಳ ಸಿಸ್ಟಮ್ ಪ್ರಕಾರನೇ ಹೋಗ್ಬೇಕು. ಇಲ್ಲ ಅಂದ್ರೆ ಅವಳಿಗೆ ವಿರುದ್ಧವಾಗಿ ಬಿಹೇವ್ ಮಾಡ್ತಾಳೆ. ಸೊ ಇವಾಗ ಇನ್ನೊಬ್ರು ಮ್ಯಾಟ್ ಹಾಕಿದ್ರೆ ಅವಳ ತರನೇ ಇರ್ಬೇಕು. ಈಗ ಇನ್ನೊಬ್ರು ಬೇಗ ನಿಂತಿದ್ರೆ ಅವಳು ಅದೇ ತರ ನಿಂತಿರ್ಬೇಕು. ಇವಳ ಪ್ರಕಾರ ಆಗ್ಬೇಕು ಎಲ್ಲನೂ. ಅದಕ್ಕೆ ನಾನು ಹೇಳೋದು, ಶಾಲೆ ಶಿಕ್ಷಕಿಯರು ಏನ್ ಹೇಳ್ತಾರೋ ಅದನ್ನ ನೀನ್ ಕೇಳ್ಬೇಕು ಅಂತ. ಒಂದು ಊಟ ಮಾಡೋದಾಗ್ಲಿ ಲೇಟು, ಎದ್ದೊಳೋದಾಗ್ಲಿ ಲೇಟು, ಡೈರಿ ಆಗ್ಲಿ ಎಲ್ಲಾದ್ರಲ್ಲೂ ಶಂಕು ಚಕ್ರ ಬಿಡಿಸ್ಬಿಟ್ಟಿರ್ತಾಳೆ. ನಮ್ಗೆ ಯಾವ ಬುಕ್ಕಲ್ಲಿ ಏನ್ ಬರ್ಬೇಕು ಅನ್ನೋದೇ ನಮಗೆ ಕನ್ಫ್ಯೂಷನ್ ಆಗ್ಬಿಡತ್ತೆ. ಬಟ್ ಬರೆಯೋದ್ರಲ್ಲಿ ಅವಳು ಇಂಪ್ರೂವ್ ಆಗಿದ್ದಾಳೆ. A to Z ಒಂದು ಅಲ್ಫಾಬೆಟ್ಸ್ ನ 5 ನಿಮಿಷ 10 ನಿಮಿಷದಲ್ಲಿ ಹಾಕಿದ್ದಾಳೆ. ಈ ವಿಡಿಯೋನ ನನ್ನ ಪೇರೆಂಟ್ಸ್ ಸೆಂಡ್ ಮಾಡಿದ್ದೀನಿ. ಏನಂದ್ರೆ ಇಲ್ಲಿಂದ ಡಿಸ್ಟೆನ್ಸ್ ಇರುತ್ತೆ. ಆ ಡಿಸ್ಟೆನ್ಸ್ ಒಳಗಡೆ 5-10 ನಿಮಿಷದೊಳಗಡೆ A ಇಂದ Z ವರೆಗೂ ಹಾಕ್ಬೇಕು. ಉಲ್ಟಾನು ಹಾಕ್ತಾಳೆ, ಸೀದಾನು ಹಾಕ್ತಾಳೆ. ಅವಳು ಒಳ್ಳೆ ಬಿಹೇವಿಯರ್ ಕಲ್ತಿದ್ದಾಳೆ. ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ, ಮ್ಯೂಸಿಕ್ ತುಂಬಾ ಇಷ್ಟ. ಯಾರನ್ನ ಗೆಸ್ಟ್ ಬಂದ್ರೆ ರೆಸ್ಪೆಕ್ಟ್ ಕೊಡ್ತಾಳೆ, ಬನ್ನಿ ಕುತ್ಕೊಳ್ಳಿ ಮಾಡಿ ಆ ರೀತಿ ಮಾತಾಡ್ತಾಳೆ. ಸೊ ಮಾತಾಡ್ಬಿಟ್ರೆ ನಾನ್ ಸ್ಟಾಪ್, ಮಾತಾಡಿಲ್ಲ ಅಂದ್ರೆ ಮಾತಾಡೋದೇ ಇಲ್ಲ. ಅಂದ್ರೆ ಯಾರ್ಗನ ಪ್ರಾಣ ಹೋಗೋದು ನೀರ್ ಕೊಡಮ್ಮ ಅಂದ್ರೆ ಬಹಳ ಬೇಗ ಬರ್ತಾಳೆ. ಸ್ಪೋರ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳೆ, ರನ್ನಿಂಗ್ ರೇಸ್ ಎಲ್ಲ. ಓಕೆ ಗುಡ್. ಸಂಜನಾ ವೆರಿ ಗುಡ್.
ಅದು ಒಂದೇ ಅಲ್ಲ, ಅವ್ರ ಪೇರೆಂಟ್ಸ್ ಏನಂದ್ರೆ ನನ್ನ ಮಗಳು ಸ್ಕೂಲ್ ಬಂದವರು ಸಾಕಷ್ಟು ಸಾಕು ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಬಂದ ಮೇಲೆ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾಳೆ. ಅವ್ರ ಪೇರೆಂಟ್ಸ್ ಬಹಳ ಸಂತೋಷ ಆಗಿದೆ. ಹಾಗಾಗಿ ನಮ್ಮ ಹತ್ರ ಹೇಳ್ಕೊಳ್ತಾ ಇರ್ತಾರೆ. ಅವ್ರಿಗೂ ಬರ್ಲಿ ಒಂದು ಜೋರ ಚಪ್ಪಾಳೆ. ಅವ್ರ ತಾಯಿನೂ ಅಷ್ಟೇನೆ ಅಪ್ಡೇಟ್ ಮಾಡ್ತಾ ಇರ್ತಾರೆ, ಏನ್ ಮಾಡ್ಬೇಕು ಏನು. ನಿನ್ನೆ ನೈಟು 10 ಗಂಟೆ ಕಾಲ್ ಮಾಡ್ಬಿಟ್ಟು ಮೇಡಮ್ ಯಾವ ಬ್ಲೌಸ್ ಹಾಕಿ ಮೇಡಮ್ ಆ ರೀತಿ ಪೇರೆಂಟ್ಸ್ ಕೇಳ್ತಾ ಇರ್ತಾರೆ. ಅವರ ಒಂದು ಪ್ರೋತ್ಸಾಹ ನೋಡ್ತಾ ಇದ್ರೆ ನಮ್ಗೂ ಮಕ್ಕಳಿಗೆ ಏನಾದ್ರು ಮಾಡ್ಬೇಕು ಅಂತ ಅನ್ಸುತ್ತೆ. ಆ ರೀತಿ ಪೇರೆಂಟ್ಸ್ ನಿಜವಾಗ್ಲೂ ಮೇಡಮ್ ಅಷ್ಟು ಬ್ಯುಸಿ ಇದ್ರು, ಎರಡು ಮಕ್ಳಿದ್ರು, ಅವ್ರಿಗೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದ್ರು ಮಗುಗೆ ಟೈಮ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಸಂಜನಾ ಅವ್ರ ತಾಯಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ. ನಾನು ಒಂದೇ ಅಲ್ಲ, ಯಾವುದೇ ಕಾರ್ಯಕ್ರಮ ಆಗ್ಲಿ ಒಂದು ಹೆಲ್ಪಿಂಗ್ ನೇಚರ್ಗೆ ಮುಂದೆ ಬಂದು ನಿಂತಿರ್ತಾರೆ. ಅವ್ರು ನಿಜವಾಗ್ಲೂ ಅನಂತ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ ಈ ವೇದಿಕೆ ಮೇಲೆ. ಥ್ಯಾಂಕ್ ಯು ಮೇಡಮ್. ಭವಿಷ್ ನನ್ನ ಅಚ್ಚುಮೆಚ್ಚಿನ ಸ್ಟೂಡೆಂಟ್. ಬೇರೆ ಬಂದಿದ್ದಾರಾ? ನನ್ನ ಅಚ್ಚುಮೆಚ್ಚಿನ ಸ್ಟೂಡೆಂಟ್ಸ್. ಅವನು ನನ್ಗೆ ಏನು ಆಗಕ್ಕಿಲ್ಲ, ಅವನೇ ಟ್ರೀಟ್ ಮಾಡ್ಬಿಡ್ತಾನೆ. ನನ್ಗೆ ತಲೆನೋವಾ ಅಮೃತ ಸುತ್ತಾನೆ, ನೀರ್ ಬೇಕಾ ನೀರ್ ತಗೊಂಡ್ ಕೊಡ್ತಾನೆ, ಪೆನ್ ಖಾಲಿ ಆಯ್ತಾ ಕೆಳಗಡೆಯಿಂದ ಓಡೋಕ್ ಪೆನ್ ತಗೊಂಡ್ ಕೊಡ್ತಾನೆ. ಸೊ ಅಷ್ಟೊಂದು ನನ್ಗೆ ಹೆಲ್ಪ್ ಮಾಡ್ತಾನೆ. ಏನಂದ್ರೆ ಅವನ್ಗೆ ನನಗಿನ್ನ ಮುಂಚೆನೆ ಗೊತ್ತಾಗ್ತಾ ಇದೆ ನನ್ಗೆ ಏನಿಲ್ಲ, ನನ್ಗೇನ್ ಕಮ್ಮಿ ಆಗಿದೆ ಅಂತ. ಸೊ ಆಮೇಲೆ ಸ್ಪೀಚ್ ಮಾಡ್ಬೇಕಾಗ್ಲಿ ಇನ್ನೊಂದೇನಾದ್ರು ಮಾಡ್ಬೇಕಾದ್ರೆ ಪ್ರಿಪೇರ್ ಆಗಿ ಕುತ್ಕೊಂಡ್ಬಿಡ್ತಾನೆ. ಮುಂಚೆ ನಾನು 1 year ಬ್ಯಾಕ್ ಅವ್ನಿಗೆ ಹೇಳಿ 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 ಸಾಕಾಗ್ತಾ ಇತ್ತು. ಈಗ ನಾನು ಒಂದು ಮುದ್ದು ಮಾಡ್ಬಿಟ್ಟು ಹೋಗ್ಬಿಟ್ಟು ಬರೋಷ್ಟಲ್ಲಿ 1 page ಬರೀತಾನೆ ಹ್ಯಾಂಡ್ರೈಟಿಂಗ್. ಅದು ನನಗೆ ತುಂಬಾ ಖುಷಿ ಆಗಿದೆ. ಆದ್ರೆ ಅವ್ನಿಗೆ ಏನೇ ಮಾಡಿದ್ರು ಪೆಟ್ ಮಾಡ್ತಾ ಇರ್ಬೇಕು. ಮುದ್ದು ಮಾಡ್ತಾ ಇದ್ರೆ ಅವ್ನ ಹತ್ರ ಕೆಲಸ ಆಗೋದು, ಇಲ್ಲಾಂದ್ರೆ ಆಗಲ್ಲ. ಕೋಪಿಸ್ಕೊಂಡು ಹೇಳ್ಬಿಟ್ಟು ಜಪ್ಪ ಆದ್ರೂ ಜರಗಲ್ಲ. ಆದ್ರೆ ಅವನು ಸತ್ಯವಂತ, ಸುಳ್ಳು ಹೇಳೋದೇ ಇಲ್ಲ. ಅದನ್ನ ಮಾತ್ರ ನಾನು ಇದ್ ಮಾಡ್ತೀನಿ. ಅದು ನನಗೆ ಭಾರಿ ತುಂಬಾ ಇಷ್ಟ ಆಯ್ತು ನನಗೆ ಭವಿಷ್ಯದಲ್ಲಿ. ಅದೇ ತರ ಪೇರೆಂಟ್ಸ್ ಅವರು ಇಬ್ರು ವರ್ಕೇಬಲ್ ಇದ್ರು ನಮ್ಮ ಹತ್ರ ಕೋಪರೇಟ್ ಮಾಡಿ ಮಾತಾಡ್ತಾರೆ. ಆದ್ರೆ ಮೇಡಮ್ ಏನಾದ್ರೆ ಮೈನಸ್ ಮ್ಯಾನ್, ಡೈರಿಗೆ ಸೈನ್ ಹಾಕಲ್ಲ, ಡೈರಿ ನೋಡಲ್ಲ, ಆಗಿರುತ್ತೆ ಯಾವುದೋ ಟೈಮಿಗೆ ಗೀಚ್ಬಿಡಿ ಹೋಗ್ಲಿ. ಅದು ಡೈರಿಲಿ ಒಂದ್ಸರಿ ನಾವೇನಾದ್ರೂ ವೆಜಿಟೇಬಲ್ಸ್ ಮಾಲೋ ಅದು ಇದು ಏನಾದ್ರು ಇಟ್ಟಿರ್ತೀವಿ, ಸಡನ್ ಆಗಿ ನಾನಿಲ್ಲ ಬೇರೆ ಟೀಚರ್ಸ್ ಅಟೆಂಡ್ ಮಾಡಿರ್ತಾರೆ, ಅವಾಗ ನನ್ಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಿಮ್ಮ ಹತ್ರ ರಿಕ್ವೆಸ್ಟ್ ಅಷ್ಟೇ. ಯಶು ಈಗ ಇವಳು ನಮ್ಮ ಹತ್ರ ಬಂದು 5 years 8 years ಓಕೆ 8 years ಸಾರಿ ನಾನು ಮೈಂಡಲ್ಲಿ ಇಲ್ಲ 8 years ಆಗ್ತಾ ಇದೆ. ಮಗು ಬರೋವಾಗ ಅಂಬೇಗಾಲ ತೆಕ್ಕೊಂಡು ಬರ್ತಾ ಇತ್ತು. ಸೊ ಇವಾಗ ಅವಳು ಸ್ಟೆಪ್ ಬೈ ಸ್ಟೆಪ್ ನಡೆದು ಸ್ಟೇಜ್ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಆಡೋ ಲೆವೆಲ್ಗೆ ಬಂದಿದ್ದಾಳೆ. ತೆಕ್ಕೊಂಡು ಬರ್ತಾ ಇತ್ತು ಮಗು. ಒಂಥರ ಎಲ್ಲಿ ಒಂದು 4 ಜನ ಇಟ್ಕೊಂಡ್ರೆ ಅಷ್ಟು ವೈಬ್ರೇಷನ್ ಆಗೋದು ಬಾಡಿ ಅವಳಿಗೆ. ಮತ್ತೆ ಸ್ಪೀಚ್ ಅಷ್ಟೇ ಇದಾಗಿತ್ತು. ಈಗ ಮಾತಾಡೋದು ತುಂಬಾ ಚೆನ್ನಾಗಿ ಮಾತಾಡ್ತಾಳೆ, ಓಡಾಡೋದನ್ನು ಮಾಡ್ತಾಳೆ. ಫಿಸಿಯೋಥೆರಪಿಯಿಂದ ಆಲ್ಮೋಸ್ಟ್ ಅವಳು ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾಳೆ. ಪೇರೆಂಟ್ಸ್ ನಾವು ಹೇಳ್ತಾ ಇದೀವಿ ಬೇರೆ ಸ್ಕೂಲ್ಗೆ ಸೇರಿಸಿ ಮೇಡಮ್, LKG UKG ಹಾಕಿ ಅಂತೀವಿ. ಇಲ್ಲ ಮೇಡಮ್ ನಿಮ್ಮ ತರನೇ ಇರ್ಬೇಕು ಅವರು ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಶಾಲೆಯಲ್ಲೇನೆ ಕಳಿಸ್ತಾ ಇದ್ದಾರೆ. ಅವ್ರಿಗೂ ಒಂದು ಕೃತಜ್ಞತೆಯನ್ನ ನಾ ಹೇಳ್ತೀನಿ. ವಂದಿತ ಚರಣ
ಜಯ ರಘುರಾಮ ಜಯ ಜಯ ರಾಮ ಜಯ ರಘುರಾಮ ಸೀತಾರಾಮ ಶ್ರೀ ರಘುರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ. ಅಂದ್ರೆ ವಿದ್ಯಾ ಮೇಡಮ್ ಅವರು ಪ್ರತಿ ಗುರುವಾರ ಬಂದು ನಮ್ಮ ಮಕ್ಕಳಿಗೆ ದೇವರ ಒಂದು ಅನುಗ್ರಹ ಆಗಲಿ ಅಂತೇಳಿ ಭಜನೆ ಮಾಡಿ ಆ ಮಕ್ಕಳು ಸಹ ಭಜನೆ ಹೇಳ್ಕೊಡ್ತಾರೆ. ಪ್ರತಿ ಗುರುವಾರ ಬರ್ತಾರೆ 11:30 12:30 ಬಂದು ಆ ಮಕ್ಕಳಿಗೆ ಆಶೀರ್ವದಿಸಿ ಹೋಗ್ತಾರೆ. ಅವ್ರ ಜೊತೆಗೆ ಮೇಡಮ್ ಅವರು ರಾಜಿ ಮೇಡಮ್ ಇವರು ಸಹ ಆಗಾಗ ಬರ್ತಿದ್ದಾರೆ. ಕೆಲವೊಂದು ಟೈಮ್ ಮಿಸ್ ಆಗ್ತೇವೆ. ಹುಷಾರಿಲ್ಲ ಟೈಮಲ್ಲಿ ಊರಿಗೆ ಹೋಗಿದ್ದಾಗ ಅವ್ರು ಮಾತ್ರ ಕಂಪಲ್ಸರಿ ಬರ್ತಾ ಇದ್ದಾರೆ. ಇವ್ರು 3 ದಿನಕ್ಕೂ ಬಂದು ಜೋರ ಚಪ್ಪಾಳೆ ಹಾಗೆ ಕೊನೆದಾಗ ಒಂದು ಗೀತೆನ ಹಾಡ್ಬಿಡ್ತಾನೆ. ಅದಾದ್ಮೇಲೆ ಮಕ್ಕಳಿಗೆ ಪ್ರೈಸ್ ಕೊಡ್ತಾ ಹಾಗೆ ಲಘು ಉಪಹಾರ ಇದೆ, ಅದು ಸ್ವೀಕರಿಸಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಮುಖ್ಯಗೊಳಿಸ್ತೇವೆ. ಇದ್ರ ಜೊತೆಗೆ ಮೇಡಮ್ ಅವ್ರು ಮಾತಾಡ್ತಾರೆ ಲಾಸ್ಟ್ ಅಲ್ಲಿ. ಅವ್ರ ಮಾತನ್ನ ಎಲ್ಲ ಕೇಳ್ಬೋದು. ಗೌರಿ ಶಂಕರ ಗಿರಿಜಾ ಮನೋರಮಣ ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ ಜಯ ಮೃತ್ಯುಂಜಯ ಮಹದೇವ ಮಹೇಶ್ವರ ಮಂಗಳ ಶುಭ ಚರಣ ಜಯ ಮೃತ್ಯುಂಜಯ ಮಹದೇವ ಮಹೇಶ್ವರ ಮಂಗಳ ಶುಭ ಚರಣ ನಂದಿವಾಹನ ನಾಗಭೂಷಣ ನಿರುಪಮ ಶುಣ ಸದನ ನಂದಿವಾಹನ ನಾಗಭೂಷಣ ನಿರುಪಮ ಶುಣ ಸದನ ನಡನ ಮನೋಹರ ನೀಲಕಂಠ ಶಿವ ನೀರಜ ದಳ ನಯನ ನಡನ ಮನೋಹರ ನೀಲಕಂಠ ಶಿವ ನೀರಜ ದಳ ನಯನ ಗಂಗ ಜಡಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ ಜಯ ಮೃತ್ಯುಂಜಯ ಮಹದೇವ ಮಹೇಶ್ವರ ಮಂಗಳ ಶುಭ ಚರಣ ನಂದಿವಾಹನ ನಾಗಭೂಷಣ ನಿರುಪಮ ಶುಣ ಸದನ ನಡನ ಮನೋಹರ ನೀಲಕಂಠ ಶಿವ ನೀರಜ ದಳ ನಯನ ನೀರಜ ದಳ ನಯನ ನೀರಜ ದಳ ನಯನ. ವಿದ್ಯಾ ಮೇಡಮ್ ನೀವು ಒಂದು ಪುಟ್ಟದಾಗಿ ಸ್ವೀಕರಿಸಿ. ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಚಪ್ಪಾಳೆ
ಹೇಳ್ಬೇಕು, ನಾನು ಯಾರ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಕಲ್ತಿದ್ದಾನೆ. ಅದರ್ವೈಸ್ ನೆಕ್ಸ್ಟ್ ಸಿಟ್ಟಿಂಗ್ ಬಿಹೇವಿಯರ್ ಅಂತೂ ಇಲ್ಲೇ ಇಲ್ಲ ಅವನ್ಗೆ. ನಮ್ ಶಾಲೆಗೆ ಬಂದಾಗ ಇವತ್ತು ಎ ಇಂದ ಝೆಡ್ ವರ್ಗು ಹೇಳ್ತಾನೆ, 1 ಇಂದ 50 ವರ್ಗು ನಂಬರ್ಸ್ ಹೇಳ್ತಾನೆ, ಕಲರ್ಸ್ ನೇಮ್ ಹೇಳ್ತಾನೆ, ಫುಡ್ ನೇಮ್ ಹೇಳ್ತಾನೆ, ಪ್ಲಸ್ ಇನ್ನೊಂದು ಯಾವ ವೆಹಿಕಲ್ ಬಂದ್ರೆ ಯಾರು ಬಂದಿದ್ದಾರೆ ಅಂತ ಕಂಡುಹಿಡಿತಾನೆ. ಅದು ಅವ್ರ ಪೇರೆಂಟೇ ಆಗಿರ್ತಾರೆ. ಇನ್ನ ನಾವೇ ಎಷ್ಟೋ ಸರಿ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀವಿ, ಇಲ್ಲ ಅದು ಅವ್ರ ಪೇರೆಂಟೇ ಆಗಿರ್ತಾರೆ. ಆ ರೀತಿ ಒಂದು ಟ್ಯಾಲೆಂಟೆಡ್ ಅವನಲ್ಲಿ ಇದೆ. ಏನಂದ್ರೆ ಪೇರೆಂಟ್ಸ್ ಏನಂದ್ರೆ ಪೇರೆಂಟ್ಸ್ ಸಣ್ಣ ಪ್ರಾಬ್ಲಮ್ಸ್ ಅಷ್ಟೇ. ನಮ್ಗೆ ಕೋಆಪರೇಟ್ ಮಾಡೋವಾಗ ಟಿಫನ್ ಮಾಡಿಲ್ಲ, ಅದು ಮಾಡಿಲ್ಲ ಅಂತ ಮಾತ್ರ ಹೇಳ್ತಾರೆ. ನಮ್ ಡೈರಿ ಸೈನ್ ಹಾಕಲ್ಲ, ನಮ್ದೇನು ಹೋಮ್ವರ್ಕ್ ನೋಡಲ್ಲ, ಮತ್ತೆ ಸರಿಯಾಗಿ ಅಪ್ಡೇಟ್ ಮಾಡಲ್ಲ. ರಜಾ ಹಾಕಿದ್ರೆ ಅದು ಒಂದು ನಾವ್ ಏನೋ ಒಂದು ಹೇಳ್ಕೊಡ್ಬೇಕು ಅಂತ ಅಲ್ಲಿ ಟೀಚರ್ಸ್ ನಾವ್ ಇದ್ ಮಾಡಿರ್ತಿರ್ತೀವಿ. ಆ ಟೈಮಲ್ಲಿ ಪೇರೆಂಟ್ಸ್ ನಮ್ಗೆ ಅಬ್ಸೆಂಟ್ ಮಾಡ್ಬಿಟ್ಟಿರ್ತಾರೆ. ಸೊ ನಮ್ ಪ್ಲಾನ್ ಅಲ್ಲಿ ಚೇಂಜ್ ಆಗ್ಬಿಡುತ್ತೆ. ಆ ರೀತಿ ನೀವು ಆಬ್ಸೆಂಟ್ ಆದ್ರೆ ನಾವು ಬಿಫೋರ್ ಇನ್ಫಾರ್ಮ್ ಮಾಡ್ಬಿಡಿ. ನೀವು ಒಂದ್ ಮೆಸೇಜ್ ಆಗ್ಲಿ ಸಾರ್ಗಾಗ್ಲಿ ಹೇಳ್ಬಿಟ್ರೆ ನಮ್ ಪ್ಲಾನಿಂಗ್ ಚೇಂಜ್ ಮಾಡ್ಕೊಳ್ತೀವಿ ಅಷ್ಟೇ ಹೇಳೋದು. ಯಾಕಂದ್ರೆ ಇದು ನಾವು ಈ ರೀತಿ ಹೇಳ್ತೀವಿ ಅಂತ ಯಾರು ಬೇಜಾರ್ ಮಾಡ್ಕೋಬೇಡಿ. ಇಲ್ಲಿ ಒಂದು ಕೆಲಸ ಮಾಡೋರಿಗೆ ನಿಜವಾಗ್ಲೂ ಆ ಶ್ರಮ ಏನೋ ಅಂತ ಗೊತ್ತಿರತ್ತೆ. ನಿಮ್ಗೂ ಗೊತ್ತು, ಆ ತಂದೆ ತಾಯಿಯರಾಗಿ ನಾನು ಹೇಳ್ತೀನಿ. ಸೊ ಡಿಂಪು ಬಗ್ಗೆ ಇನ್ನೇನು ಹೇಳೋದಿಲ್ಲ, ತಾಯಿ ತಂದಿನೇ ಹೇಳ್ಬೇಕು. ಸೊ ಪ್ರೇಯರ್ ಅಲ್ಲಂತೂ ತುಂಬಾ ಡೀಸೆಂಟ್ ಆಗಿ ನಿಂತ್ಕೊತಾನೆ. ಅದು ಸಾರಿದ್ರೆ ಮಾತ್ರ, ಸಾರಿಲ್ಲ ಅಂದ್ರೆ ಅವಳು ಪ್ರೇಯರ್ ಅಲ್ಲಿ ನಿಲ್ಲಲ್ಲ. ಡಿಂಪು ಹೆಂಗೆ ಅಂದ್ರೆ ನಾಗರಾವ್ ಅವಾಗ ಪುಸ್ ಪುಸ್ ಅಂತ ಇರ್ತಾನೆ. ನಾನು ನೋಡ್ದ ಅಂದ್ರೆ ಇಷ್ಟೇ. ಅವ್ರು ಯಾಕಂಗ್ ಹೋಗ್ತಾ ಇಲ್ಲ, ಅವ್ರ ತಂದೆಗೆ ಆಶ್ಚರ್ಯ, ಏನ ಯಾಕಂಗ್ ಹೋಗ್ತಾ ಇಲ್ಲ. ಅವ್ರು ಅವಾಗ ಪ್ರಶ್ನೆ ಮಾಡ್ತಾರೆ ಮನೆಗೆ, ಯಾಕಂಗ್ ಹೋಗ್ತಾ ಇರ್ತಾನ ಅಂತ. ಅವ್ರು ಏನಿಲ್ಲ, ನಾನು ನೋಡ್ದ ಅಂದ್ರೆ ಆ ಗದ್ರೆ ಆ ಬೈಕ್ಗೆ ಹತ್ರ ಹೋಗ್ತಾನೆ. ಅವ್ನು ನೋಡಿ ಎಷ್ಟು ಬುಸ್ ಬುಸ್ ಮಾಡ್ತಾನೆ. ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಒಳ್ಳೆ ಟ್ಯಾಲೆಂಟ್ ಹುಡುಗ. ನೀವು ಸ್ವಲ್ಪ ಕೋಆಪರೇಟ್ ಕೊಡಿದ್ರೆ ಇನ್ನೂ ಚೆನ್ನಾಗಿ ಆಗ್ತಾನೆ. ನಮ್ ಜೊತೆಗೆ ನೀವು ಸಹಕರಿಸಬೇಕು, ಮತ್ತೆ ಟೈಮ್ ಅನ್ನ ಪಿಕಪ್ ಮಾಡಬೇಕು. ಇವತ್ತು ಬಂದಿದ್ದ ಟೈಮ್ ತುಂಬಾ ಚೆನ್ನಾಗಿತ್ತು. ತಮಾಷೆ ಮಾಡ್ತೀರಿ, ಬೇಗ ಮಾಡ್ಕೊಂಬಿಡಿ. ಓಕೆ, ಓಡ್ಸಿನ ಬಲ್ಲಿ ಮಗನ್ ಜೋ ಚಪ್ಪಾಳೆ. ಕೆವಿನ್, ಇವನ ಹೆಸರು ಕೆವಿನ್ ಅಲ್ಲ, ಹನ್ಷಿತ್ ಅಂತ ಅವನ ಹೆಸರು. ಈಗ ಅವನು ರೀಸೆಂಟ್ ಆಗಿ ಬಂದು ಸೇರಿರೋದು. ಬಟ್ ಅದೇ ಹೇಳ್ಬೇಕಂದ್ರೆ ಇವನು ಆಟಿಸಮ್ ಹುಡುಗ, ಸಿವಿಯರ್ ಆಟಿಸಮ್ ಇದೆ. ಅವನಿಗೆ ಸೆಲ್ಫ್ ಪ್ರಾಬ್ಲಮ್ ಮಾಡ್ಕೋತಾನೆ. ಸೊ ಕಚ್ಚೋದು, ತಲೆ ಹೊಡ್ಕೊಳೋದು, ಆತರ ಇನ್ನೊಬ್ಬರಿಗೆ ಹರ್ಟ್ ಈ ತರ ಮಾಡೋದು, ಆತರ ಎಲ್ಲ ಇದೆ. ಅಬ್ಜೆಕ್ಟ್ಸ್ ಎಲ್ಲ ಥ್ರೋ ಮಾಡೋದು, ಆತರ ಎಲ್ಲ ತುಂಬಾನೇ ಇದೆ ಅವನಲ್ಲಿ. ಸಿಟ್ಟಿಂಗ್ ಬಿಹೇವಿಯರ್ ಅಂತೂ ಇದ್ದೇ ಇರಲಿಲ್ಲ. ಈಗ ಸಿಟ್ಟಿಂಗ್ ಬಿಹೇವಿಯರ್ ಇದೆ, ಮತ್ತೆ ಟಾಯ್ಲೆಟ್ ಟ್ರೈನಿಂಗ್ ಅಂತೂ ಇಲ್ವೇ ಇಲ್ಲ ಅವ್ಗೆ. ನಾವು ಅದನ್ನ ಹೇಳ್ಕೊಡ್ಬೇಕು. ನಾನ್ ಪೇರೆಂಟ್ಸ್ಗೆ ಹೇಳೋದು ಇಷ್ಟೇನೆ, ನೀವು ಕರ್ಕೊಂಡೋಗಿ ಟಬ್ಬಲ್ ಕೂರಿಸಿ ಒಂದ್ಸರಿ ಪ್ರಾಕ್ಟೀಸ್ ಕೊಡಿ. ಸ್ಕೂಲ್ ಕಳ್ಸ್ಬಿಡ್ತೀವಿ ಆಗೋಯ್ತು ಅಂದ್ರೆ ಮಾತ್ರ ಆಗೋದಿಲ್ಲ. ಮನೇಲಿ ಪ್ರಾಕ್ಟೀಸು, ಆಮೇಲೆ ಸ್ಕೂಲಲ್ಲಿ ಬರಕ್ಕಾಗುತ್ತೆ. ಸೊ ಮಂಡೇ ಟು ಫ್ರೈಡೆ ನಾವು ಮಾಡ್ತೀವಿ. ಸ್ಯಾಟರ್ಡೆ ಟು ಸಂಡೇ ನೀವು ನಾನು ಹೇಳ್ದಂಗೆ ಒಂದು ಪಿಕ್ಚರ್ ಟಾಯ್ಲೆಟ್ ರೂಮ್ ಹತ್ರ ಪೋಸ್ಟ್ ಮಾಡಿ, ಹೋದಾಗೆಲ್ಲ ಪಾಯಿಂಟ್ ಮಾಡಿ ತೋರಿಸಿದ್ರೆ ಆ ಮಗುಗೆ 15 ದಿವಸದಲ್ಲಿ 1% ಆದ್ರೂ ಜ್ಞಾನೋದಯ ಆಗೇ ಆಗುತ್ತೆ. ಇದನ್ನ ಟೀಚರ್ಸ್ ಆಲ್ರೆಡಿ ಮಾಡ್ತಾ ಇದ್ದಾರೆ. ಆದ್ರೂ ಪೇರೆಂಟ್ಸ್ ಅದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಮಾಡ್ಬೇಕು. ಸ್ವಲ್ಪ ಅವನಿಗೆ ಟೈಮ್ ಹಿಡಿಯುತ್ತೆ. ಸೊ ಅವನು ಇಷ್ಟು ದಿವಸ ಸಿಟ್ಟಿಂಗ್ ಬಿಹೇವಿಯರ್ ಇರ್ಲಿಲ್ಲ, ಈಗ ಸಿಟ್ಟಿಂಗ್ ಬಿಹೇವಿಯರ್ ಬಂದಿರೋದೇ ಹೆಚ್ಚು ಅವನ್ಗೆ. ಸೊ ಪೇರೆಂಟ್ಸ್ ಕೋಆಪರೇಷನ್ ತುಂಬಾ ಮುಖ್ಯ ನಮ್ಗೆ ಅಂತ ಹೇಳ್ತಾ ಅನ್ಸಿತ್ನ ಕಳ್ಸ್ಕೊಡ್ತೀವಿ. ಬನ್ನಿ ಮಗ ಜೋರ್ ಚಪ್ಪಾಳೆ. ಅಮ್ಮ ಗಿಡ ಇಪ್ಪ ಓಡ ಅಮ್ಮ ಗಿಡ. ಇವನು ಶಮೀಕ್ ಅಂತ. ಸೊ ಇವನು ಬಂದಾಗ ಅಷ್ಟೇ ಸಿಟ್ಟಿಂಗ್ ಬಿಹೇವಿಯರ್ ಇರ್ಲಿಲ್ಲ. ಮತ್ತೆ ಇನ್ನೊಂದು ಮೆಟ್ಲತ್ತಕ್ಕಾಗ್ಲಿ ಐ ಕಾಂಟ್ಯಾಕ್ಟ್ ತುಂಬಾ ಪ್ರಾಬ್ಲಮ್ ಇದೆ ಮಗುದು. ಐ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂ ಸಹ ಅವನಿಗೆ ನಾವ್ ಯಾರು, ನಾವ್ ಏನ್ ಮಾಡ್ತಾ ಇದೀವಿ, ನನ್ ಬ್ಯಾಗ್ ಯಾವ್ದು, ನನ್ ಇದೇನು, ಅದನ್ನೆಲ್ಲ ಅವನು ಪ್ರತಿಯೊಂದು ಐಡೆಂಟಿಫೈ ಮಾಡ್ತಾನೆ. ಅವನು ಊಟ ಮಾಡಲ್ಲ ಅಂತ ಮನೇಲಿ ಕಂಪ್ಲೇಂಟ್ ಮಾಡ್ತಾರೆ. ಬಟ್ ನಮ್ಮ ಹತ್ರ ಚೆನ್ನಾಗಿ ತಿಂತಾನೆ. ಅದ್ರ ಟೈಮ್ ಕಾನ್ಸೆಪ್ಟ್ ಇರುತ್ತೆ, 1/2 hour ಅದ್ರ ಮೇಲೆ. ಬಟ್ ಅವ್ನು ತಿಂತಾನೆ. ಯಾವ್ದೇ ತಿನ್ನಲ್ಲ ಅಂತಲ್ಲ, ಆಪಲ್ ಇಂದ ಹಿಡಿದು ಪ್ರತಿಯೊಂದು ಕಚ್ಚಿ ತಿಂತಾನೆ. ಏನಂದ್ರೆ ಅವನ್ನ ನಾವು ಒಂದು ಪೊಸಿಷನ್ ಅಲ್ಲಿ ಊಟ ಟೈಮ್ ಅಂದ್ರೆ ಪ್ಲೇಸೇ ಒಂದು ಅಂತ ನಾವು ಮಾಡ್ಬೇಕು. ಎಲ್ಲಂದ್ರೆ ಅಲ್ಲಿ ಕೂರ್ಸೋದು, ಎಲ್ಲಂದ್ರೆ ಅಲ್ಲಿ ಮಾಡೋದು, ಅದು ನಾವು ಮಾಡಲೇಬಾರ್ದು. ಊಟ ಪ್ಲೇಸ್ ಅಂದ್ರೆ ಒಂದು ಟೇಬಲ್, ಒಂದು ಪ್ಲೇಸ್ ಅವನು ಅಂತ ಅವ್ನು ಗೊತ್ತಾಗ್ತದೆ. ಊಟ ಪ್ಲೇಸು, ನಾವ್ ಇಲ್ಲಿ ಟಾಯ್ಲೆಟ್ ಹೋಗೋದು, ಇದು ನಾವು ಅಡಿಗೆ ಮನೆ, ಈ ತರ ಒಂದೊಂದು ಪ್ಲೇಸ್ ನ ನಾವು ರೆಕಗ್ನೈಸ್ ಮಾಡ್ತಾ ಹೋದ್ರೆ ಅವನಿಗೆ ಬರುತ್ತೆ. ಬಟ್ ಮೆಮೊರಿ ಚೆನ್ನಾಗಿದ್ದಾನೆ ಅವನು. ಅದೇ ಪೇರೆಂಟ್ಸ್ಗೆ ನಾನು ಹೇಳೋದು ಇಷ್ಟಪಡ್ತೀನಿ, ತಾಳ್ಮೆ ತುಂಬಾ ಇಂಪಾರ್ಟೆಂಟ್. ಮಗು ಕಲಿತಾ ಇದೆ, ಸಹಕರಿಸ್ಬೇಕು. ಅವ್ನು ಬಂದು ಇಲ್ಲಿ ಬಿಟ್ಟೋದಾಗ ಅವನು ಒಂದೇ ಸಮಯ ಹೇಳ್ತಾ ಇದ್ದ. ಸೊ ಪೇರೆಂಟ್ಸ್ ಹೆಂಗೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರಿ. ಸೊ ಇವಾಗ ಅವನು ಬೆಳಿಗ್ಗೆಯಿಂದ ಸಂಜೆವರೆಗೂ ಇರ್ತಾನೆ.
ಅವ್ನ ಕೆಲಸ ಅವ್ನು ಮಾಡ್ಕೊಂತಾನೆ. ಸೊ ಟಾಯ್ಲೆಟ್ ಫ್ಲಶ್ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಯಾವುದೇ ನಮ್ ಸಹಾಯ ತಗೊಳಲ್ಲ. ಏನಂದ್ರೆ ಅವ್ನು ಎಲ್ಲಿ ಟೈಲ್ಸ್ ಅಲ್ಲಿ ಜಾರ್ ಬಿಡ್ತಾನ ಅಂತ ಅವ್ನ ಹಿಂದೆಗಡೆ ಒಬ್ರು ಪೇರೆಂಟ್ ಇದ್ದೇ ಇರ್ತಾರೆ. ಇದನ್ನ ಹೇಳ್ತಾ ಮತ್ತೆ ಡೈರಿಗೂ ನೀವು ಸೈನ್ ಹಾಕ್ಬೇಕು. ಸ್ಪೀಚ್ ಥೆರಪಿ ನಾವೇನ್ ಮಾಡ್ತೀವೋ ಮನೇಲಿ ನೀವು ಅದನ್ನ ಮಾಡ್ಬೇಕು. ನಿಮ್ ಕಡೆಯಿಂದ ನನ್ಗೂ ವಿಡಿಯೋ ಬರ್ಬೇಕು. ಅವಾಗ ನನ್ಗೂ ಗೊತ್ತಾಗೋದು ಮಗು ಅಲ್ಲಿ ಕಲಿತಾ ಇದ್ದಾನ, ಇಲ್ಲ ಅವ್ರು ಸಹಕರಿಸ್ತಾ ಇದ್ದಾನ ಇಲ್ವಾ, ಇಲ್ಲ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಅದಕ್ಕೆ ನಾನೇನ್ ಸಪೋರ್ಟ್ ಮಾಡಬಹುದು ಅಂತ ನಾನು ಯೋಚನೆ ಮಾಡಬಹುದು. ಅದನ್ನ ಮಾಡ್ತಾ ಈ ಮಗುಗೆ ಇನ್ನೂ ನಾವು ಎಫೆಕ್ಟ್ ಹಾಕ್ಬೇಕು. ತುಂಬಾನೇ ಎಫೆಕ್ಟ್ ಹಾಕಿದ್ರೆ ಆ ಮಗು ಆಲ್ಮೋಸ್ಟ್ ಇದಾಗುತ್ತೆ. ಮುದ್ದು ಎಲ್ಲಿ ಮುದ್ದು ಮಾಡ್ಬೇಕು ಅಲ್ಲಿ ಮಾಡ್ಬೇಕು, ಎಲ್ಲಿ ಸ್ಟ್ರಿಕ್ಟ್ ಮಾಡ್ಬೇಕು ಅಲ್ಲಿ ಮಾಡಿದ್ರೆ ಖಂಡಿತ ಮಗು ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಹೆಸರು ಶಾಂತಿ ಕ್ರಾಂತಿ. ಸ್ಕೂಲಲ್ಲಿ ಶಾಂತಿ, ಮನೇಲಿ ಕ್ರಾಂತಿ. ಇಲ್ಲಿ ಫುಲ್ ಕ್ರಾಂತಿ, ಮನೇಲಿ ಮಾತ್ರ ಫುಲ್ ಎಲ್ಲ ಯಾರನ್ನು ಬಿಡುತ್ತೆ. ಅಜ್ಜಿ ದಾದ ಬಿಡ. ಬಟ್ ಗ್ರ್ಯಾಂಡ್ ಫಾದರ್ಗಳು ಇಬ್ರು ಹೇಳ್ತೀನಿ ಬಹಳ ಚೆನ್ನಾಗಿ ಕೇರ್ ತಗೋತ. ಅಜ್ಜಿ ದಾದ ಇಬ್ರು ಒಂದಿಷ್ಟು ಅವ್ರಿಗೆ ಏನೋ ಆಗ್ತಿಲ್ಲ ಅಷ್ಟು ಕೇರ್ ತಗೊಂತಾರೆ. ರಿಯಲಿ ಗುಡ್. ಆದ್ರೆ ಅದೇ ರೀತಿಯಾಗಿ ನಮಗೂ ಅದ್ರ ಜೊತೆ ಕೋವಿಡ್ ಕೊಟ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಕೇಳ್ಕೊಳ್ಳೋದು ಮತ್ತೆ ಪೇರೆಂಟ್ಸ್ ಮೀಟಿಂಗ್ ದಯವಿಟ್ಟು ಅಟೆಂಡ್ ಆಗಿ. ಇದು ನಿಮ್ಮಲ್ಲಿ ನಮ್ಮ ಕಳಕಳಿಯ ಪ್ರಾರ್ಥನೆ. ಹೊಡ್ಬಿಡ. ಪ್ರಿಯ ಬಗ್ಗೆ ಹೇಳ್ಬೇಕಂದ್ರೆ ಅವ್ರಿಗೆ ಅಮ್ಮನ್ ಕನ್ನಡ ಬರೋದೇ ಇಲ್ಲ. ಬಟ್ ಇವಳು ಹೇಳೋದು ಕನ್ನಡ, ಅಮ್ಮ ಹಿಂದಿ ಮಾತಾಡೋದು. ಸೊ ಇವಳು ಏನ್ ಮಾತಾಡ್ತಾಳೆ ಕನ್ನಡದಲ್ಲಿ ಅವ್ರ ಅಮ್ಮನಿಗೆ ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಓದ್ತಾಳೆ, ಬರೀತಾಳೆ. ಮೇರೆ ಬೇಟಿ ಡ್ಯಾನ್ಸ್ ಕೇಳ್ನಾ ಅಂತ ಇದ್ರು. ಸೊ ಇವತ್ತು 2-3 ಡ್ಯಾನ್ಸ್ ಅಲ್ಲಿ ಬಂದಿದ್ದಾಳೆ. ಅವ್ರ ಖುಷಿ ನೋಡ್ತಾ ಇದ್ದೀನಿ ಮಕ್ಕದಲ್ಲಿ. ಈ ರೀತಿ ಮಗು ತುಂಬಾ ಸಹಕರಿಸ್ತಾರೆ. ಏನಂದ್ರೆ ನಿಮ್ದು ಪೇರೆಂಟ್ಸ್ ಅದೇ ಪ್ರಾಬ್ಲಮ್ ಇರುತ್ತೆ. ಸೊ ಅಬ್ಸೆಂಟ್ ಅಂತ ಆದ್ರೆ ನಮ್ಗೆ ಬಿಫೋರ್ ಇನ್ಫಾರ್ಮ್ ಮಾಡಿ ನೀವು ಇದ್ ಮಾಡಿ. ಯಾಕಂದ್ರೆ ಆ ಮಗುಗೆ ಒಂದು ಟೆಸ್ಟ್ ಕ್ಲಾಸಸ್ ಏನೋ ಕೊಟ್ಟಿರ್ತೀವಿ. ಆ ಟೈಮಲ್ಲಿ ನೀವು ಆಬ್ಸೆಂಟ್ ಮಾಡಿದ ತಕ್ಷಣ ನಮ್ಗೂನು ಈ ಮಗು ಇಲ್ಲ ನೆಕ್ಸ್ಟ್ ಚೇಂಜ್ ಮಾಡ್ಕೊಬೇಕು ಪ್ಲಾನ್ ಅನ್ನೋದು ಬರುತ್ತೆ. ಬಟ್ ಹುಡುಗಿ ಅಂತೂ ತುಂಬಾ ಕ್ಯೂಟು, ಎಲ್ಲ ಹೇಳಿದ್ ಮಾಡ್ತಾಳೆ, ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಸಾತ್ವಿಕ್ ಬಗ್ಗೆ ಹೇಳಿಕ್ ಇಷ್ಟಪಡ್ತೀನಿ. ಸಾತ್ವಿಕ್ ನಿಜವಾಗ್ಲೂ ಅವನು ನೋಡೋದಕ್ಕೆ ಎಷ್ಟು ಕ್ಯೂಟ್ ಇದ್ದಾನೆ ಅಂದ್ರೆ ಅವನಿಗೆ ಆ ತರ ಪ್ರಾಬ್ಲಮ್ಸ್ ಇದೆ ಅಂತ ಯಾರು ಹೇಳಕ್ ಆಗಲ್ಲ. ಬಟ್ ಹುಡುಗ ತುಂಬಾ ಟ್ಯಾಲೆಂಟೆಡ್. ನಮ್ಮನ್ನ ಹಚ್ಕೊಂಡ್ಬಿಟ್ರೆ ಒಂದು ಮಗು ತರ ನಮ್ಮನ್ನ ಇದ್ ಮಾಡ್ತಾನೆ. ಸೊ ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ ಮುಂಚೆ ನಾವು ಪುಷ್ ಮಾಡಿ ಕಳಿಸ್ಬೇಕಾಗಿತ್ತು. ಈಗ ನಮ್ಮನ್ನೇ ತಳ್ಳಿ ಓಟಾಕ್ಬಿಡ್ತಾನೆ ಅವನೇ ಟಾಯ್ಲೆಟ್ಗೆ. ಸೊ ಒಂದು ಬಿಹೇವಿಯರ್ ಇದೆ. ಆಮೇಲೆ ಇನ್ನೊಂದು ಏನಾದ್ರು ಎತ್ಕೊಂಬ ಮಾಡು ಕೊಡು ಅಂದ್ರೆ ಕೊಡ್ತಾನೆ. ಸೊ ಅವನಿಗೆ ಹೈಪರ್ ಆಕ್ಟಿವಿಟಿ ಆದಾಗ ಸೊ ನಾವು ಅವನ್ನ ಆಕ್ಟಿವಿಟೀಸ್ ಮಾಡೋದಕ್ಕೆ ಕೊಟ್ಬಿಡ್ಬೇಕು. ಪೇರೆಂಟ್ಸ್ ನಾನು ಹೇಳೋದು ಆಕ್ಟಿವಿಟಿ ಅವನ ಆತರ ಹೈಪರ್ ಆದಾಗ ಆಕ್ಟಿವಿಟೀಸ್ ಏನಾದ್ರೂ ಕೊಡ್ಬೇಕು. ಈ ಕ್ಲೇ ಅಲ್ಲೋ ಅಥವಾ ಈ ತರ ಅಂದ್ರೆ ನಾವು ಫ್ರೆಂಡ್ ಟು ಫ್ರೆಂಡ್ ಕುತ್ಕೊಂಡೇ ಮಾಡಕ್ ಸಾಧ್ಯ. ಮಗುನ ಇಂಡಿವಿಜುವಲ್ ಆಗಿ ಬಿಟ್ಬಿಟ್ಟು ಅವನ್ನ ನಾವು ಮಾಡ್ತೀವಿ ಅಂದ್ರೆ ಅದು ಆಗೋದಿಲ್ಲ. ಸಾತ್ವಿಕ್ ಅವನು ಬಂದಾಗ ತುಂಬಾನೇ ಸೌಂಡ್ ಮಾಡ್ತಾ ಇದ್ದ, ಓ ಅಂತ ಸೌಂಡ್ ಮಾಡ್ತಾ ಇದ್ದ. ಸೊ ಇದು ಆರ್ಟಿಸಮ್ ಅಲ್ಲಿ ಮತ್ತೆ ಸೆನ್ಸರಿ ಪ್ರಾಬ್ಲಮ್ ಇರೋಂಥ ಮಕ್ಕಳಲ್ಲಿ ಸಿಟ್ಟಿಂಗ್ ಬಿಹೇವಿಯರ್ ಈ ತರ ತೊಂದರೆ ಇರೋಂಥ ಮಕ್ಕಳಲ್ಲಿ ತುಂಬಾನೇ ಇದೆ. ಬಟ್ ಇದರಲ್ಲಿ ಅವನು ನಾವು ಜಾಸ್ತಿ ಎಫೆಕ್ಟ್ ಆಗ್ಬೇಕಾಗಿರೋದು ಸೆನ್ಸರಿ ಕ್ಲಾಸಲ್ಲೇ ಎಫೆಕ್ಟ್ ಆಗ್ಬೇಕಾಗುತ್ತೆ ಅವನಿಗೆ. ಸೊ ಇದರಿಂದ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅವ್ನು ಚೇಂಜ್ ಆಗ್ತಾನೆ. ಇದನ್ನ ಹೇಗ್ ಮಾಡ್ಬೇಕಂದ್ರೆ ಸಂಜೆ ಹೊತ್ತು ನಾವು ಪಾರ್ಕ್ ಕರ್ಕೊಂಡೋದ್ರೆ ಈ ಗ್ರಾಸ್ ಎಲ್ಲ ಕೀಳೋದು, ಈ ಮಣ್ಣಲ್ಲೇ ಇದ್ ಮಾಡೋದು, ಹಾಟ್ ವಾಟ್ರು ಕೋಲ್ಡ್ ವಾಟರ್ ಟಚ್ ಮಾಡೋಂಥದ್ದು, ಈ ತರ ಒಂದು ಸೆನ್ಸ್ ಅವನಿಗೆ ಇದಾದ್ರೆ ಅವ್ನ ನರ್ವಸ್ ಎಲ್ಲ ಒಂದು ಇದಕ್ ಬರುತ್ತೆ. ಮತ್ತೆ ಅವನು ಅಂತ ಕ್ಲಾಪ್ ಮಾಡಿಸ್ತಾ ಹೋಗಿ. ಕ್ಲಾಪ್ ಇಂದ ಬೇಕಾದಷ್ಟು ಬೆನಿಫಿಟ್ಸ್ ಇದೆ. ಕ್ಲಾಪ್ ಮಾಡಿಸ್ತಾ ಹೋಗಿ. ಮತ್ತೆ ಹಂಗೆ ಇನ್ನೂ ತೀರಾ ಸೌಂಡ್ ಆಯ್ತು ಅಟ್ಲೀಸ್ಟ್ ವಾಕೇಬಲ್ ಮಾಡಿಸಿ, ಅವನ್ನ ಕರ್ಕೊಂಡೋಗಿ ವಾಕ್ ಮಾಡಿಸಿ, ಒಂದತ್ರ ಕೂರ್ಸೋದು, ಒಂದು ರೂಮಲ್ಲಿ ಹಾಕೋದು, ಮತ್ತೆ ಇನ್ನೊಂದು ಏನೋ ಒಂದು ಸಪ್ರೇಟ್ ಆಗಿ ಮಾಡೋದು. ಅವನಿಗೆ ಒಂಥರ 10 ಜನ ಹತ್ರ ಬೇರೆಯಕ್ಕೆ ಅವ್ನು ತುಂಬಾ ಕಷ್ಟಪಡ್ತಾನೆ. ಬಟ್ ಇಲ್ಲಿ ಬಂದ್ಮೇಲೆ ಒಂದು ಭಜನೆ ಕಾರ್ಯಕ್ರಮದಲ್ಲಿ ಅವ್ನು ಇಂಡಿವಿಜುವಲ್ ಆಗಿ ಕುತ್ಕೊಂತ ಇರಲಿಲ್ಲ, ಅಂತ ಆಡ್ತಿದ್ದ. ಅವಾಗ ಯಾಕೆ ಈ ತರ ಆಡ್ತಾನೆ ಮಗು ಅಂತ. ಸೊ ಅವಾಗ ಅವ್ನಿಗೆ ಅರ್ಥ ಆಯ್ತು ಅವ್ನು ಇಷ್ಟು ಜನ ಮಧ್ಯ ಅವ್ನು ಬೆರ್ತಿಲ್ಲ, ಅದಕ್ಕೆ ಅವನು ಆ ತರ ಬಿಹೇವ್ ಮಾಡ್ತಾ ಇದ್ದ. ಇವಾಗ ಇಷ್ಟು ಜನ ಮೆದ್ದೆ ಇದ್ರು ಅವ್ನು ಸೈಲೆಂಟ್ ಆಗಿದ್ದಾರೆ. ಸೊ ಇದೇ ಸೋಷಿಯಲ್ ಕಮ್ಯುನಿಕೇಶನ್ ಎಲ್ಲ ಈ ರೀತಿ ಮಾಡಿದ್ರೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಾಧ್ಯ. ಪೇರೆಂಟ್ಸ್ ಕೋಆಪರೇಷನ್ ನಮ್ಗೆ ಇನ್ನು ಬೇಕು. ಇದ್ರ ಜೊತೆಗೆ ಹೇಳ್ಬೇಕು ಅಂದ್ರೆ
ಇವ್ರು ಪ್ರೀತಿಯಿಂದ ಇದ್ರೆ ಉಪ್ಪು ಅಂತ ಊದ್ರು ಹಂಗೆ ಹಾಕೊಂಡು ಹೋಗ್ತಾನೆ. ಕೋಪ ಬಂದ್ಬಿಟ್ರೆ ಪರ್ವತ ಅಲ್ಲಾಡಲ್ಲ. ಕಳ್ಸ್ಕೊಡ ಸರ್. ಮೇಡಮ್ ಹಣ್ಣು ಕೊಟ್ಟಿದ್ರು, ಆ ಹಣ್ಣ ಕಳ್ಸ್ಕೊಡಿ. ಇವಾಗ ಹಣ್ಣು ಕೊಡಿ. ಇವನ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾನು ಸ್ವಲ್ಪ ತಮಿಳು ಕಲಿತಾ ಇದ್ದೀನಿ. ಸೊ ಇಂಗ್ಲಿಷ್ ನಮ್ಮಲ್ಲಿ ಕನ್ನಡ, ತೆಲುಗು, ಹಿಂದಿ, ಇಂಗ್ಲಿಷ್ ಮಾತ್ರ ಇರುತ್ತೆ. ಈ ತರ ಸ್ಟೂಡೆಂಟ್ಸ್ಗಳು ಬಂದಾಗೆಲ್ಲ ನಮ್ಗೇನಾಗುತ್ತೆ, ನಮಗೂ ತಮಿಳು ಅವರೇ ಕಲ್ಸ್ಕೊಡ್ತಿರ್ತಾರೆ. ಸೊ ನಾನ್ ಕನ್ನಡದಲ್ಲಿ ಹೇಳೋದು, ಇಂಗ್ಲಿಷಲ್ಲಿ ಹೇಳೋದು, ಅವ್ರು ತಮಿಳಲ್ಲಿ ಹೇಳ್ತಾನೆ. ಸೊ ನಾನು ತಮಿಳಲ್ಲಿ ಇಲ್ಲಡ, ಇಂಗ್ಲಿಷ್ನ ಸಲ ಇಲ್ಲೇ ತಮಿಳೇ ಅಂತಾನೆ ಅವನು. ಸೊ ಈಗ ಅವನು ಕನ್ನಡ ತುಂಬಾ ಚೆನ್ನಾಗಿ ಕಲಿತಿದ್ದಾನೆ. ಹ್ಯಾಂಡ್ ರೈಟಿಂಗು ಬರೀತಾ ಇದ್ದಾನೆ, ಇಂಗ್ಲಿಷಲ್ಲೂ ಬರೀತಾ ಇದ್ದಾನೆ. ಸೊ ಪೇರೆಂಟ್ಸು ತುಂಬಾ ಶ್ರಮ ವಹಿಸ್ತಾ ಇದ್ದಾರೆ ಅವನಿಗೆ. ಆಕ್ಚುಲಿ ಅವನು ಸಿಟ್ಟಿಂಗ್ ಬಿಹೇವಿಯರ್ ಇರಲಿಲ್ಲ, ಐ ಕಾಂಟ್ಯಾಕ್ಟ್ ಇರಲಿಲ್ಲ. ಸಿಟ್ಟಿಂಗ್ ಬಿಹೇವಿಯರ್ ಮತ್ತೆ ಐ ಕಾಂಟ್ಯಾಕ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಡ್ಯಾನ್ಸ್ ಆಡೋ ಲೆವೆಲ್ ಬಂದಿದ್ದಾನೆ. ಪ್ರಯರ್ ಹೇಳ್ತಾನೆ. ಸೊ ಪ್ರಯರ್ ಹೇಳ್ತಾನೆ ಅಂತಂದ್ರೆ ಸೊ ಪ್ರೇಯರ್ ಹೇಳ್ತಾನೆ. ಮತ್ತೆ ಇನ್ನೊಂದು ಏನಂದ್ರೆ ಫ್ಯಾಮಿಲೀಸ್ ನೇಮ್ ಎಲ್ಲ ಹೇಳ್ತಾನೆ, ಫ್ರೆಂಡ್ಸ್ ನೇಮ್ ಎಲ್ಲ ಹೇಳ್ತಾನೆ. ನಾವು ಎಷ್ಟೋ ಸಾರಿ ಪೇರೆಂಟ್ಸ್ ವಿಡಿಯೋ ಮಾಡಿರ್ತೀವಿ, ಮೇಡಮ್ ಪಾಪ ನಮ್ಗೆ ಆನ್ಸರ್ ಕೊಡಕ್ ಬರಲ್ಲ. ಯಾವಾಗ ನಾವು ಒಂದ್ಸರಿ ಸಿಕ್ಕಿದಾಗ ಯಾವಾಗ ಆನ್ಸರ್ ಕೊಟ್ಟಿರೋ ಅದನ್ನೆಲ್ಲ ಸೇರಿ ಒಂದೇ ಸರಿ ಎತ್ತಾಕೊಡ್ತಾರೆ ನನಗೆ. ಆ ರೀತಿ ಪೇರೆಂಟ್ಸ್ ಕೋಆಪರೇಷನ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮುನಿಯಮ್ಮ ಮೇಡಮ್ ನಿಮ್ಗೆ. இவன் மேடம் எப்படி சொல்ல நீங்க நீங்க நில்லுங்க நீங்க நில்லு சொல்ல எப்படி பையன் எப்படி ஓகேயா வரலங்க கிளப்ஸ் ಮೇಡಮ್ ಪ್ಲಸ್ ಮೇಡಮ್ ಇಲ್ಲ ಸೊ ಇದು ಒಂದು ಇದು ನಾಡು ಆಗ್ತದೆ. ಹೌದಾ? ದಿವ್ಯಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ದಿವ್ಯಾಂಗ್ ನಿಜವಾಗ್ಲೂ ಇಲ್ಲಿ ಬಂದಾಗ ಆಕ್ಚುಲಿ ಅದೇ ಸೇಮ್ ಸೌಂಡ್ ಓ ಅಂತ ಅನ್ನೋದು ಮತ್ತೆ ಸೆನ್ಸರಿ ಪ್ರಾಬ್ಲಮ್ಸ್ ಇವ್ರಿಗೂ ಇದೆ. ಸ್ಪೀಚ್ ಥೆರಪಿಯಲ್ಲೂ ಅಷ್ಟೇ ಅವನಿಗೂ ಡಿಲೇ ಇತ್ತು. ಬಟ್ ಸ್ಪೀಚ್ ಇವಾಗ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂದ್ರೆ ಇಂಗ್ಲಿಷಲ್ಲೂ ಮಾತಾಡ್ತಾನೆ, ತೆಲುಗಲ್ಲೂ ಮಾತಾಡ್ತಾನೆ. ಅಪ್ಪ ಅಮ್ಮ ಬಂದ್ಬಿಟ್ರೆ ಲೋಡ್ ಸೌಂಡ್ ಇರುತ್ತೆ, ನಮ್ಮ ಹತ್ರ ಎಲ್ಲ ಸೌಂಡ್ ಕಮ್ಮಿ ಇರುತ್ತೆ. ಬಟ್ ಸಾರ್ ಹತ್ರ ಅದೆಲ್ಲ ಇದ್ರೆ ಜೈಲಾಗಿ ಚೆನ್ನಾಗಿ ಮಾತಾಡ್ತಾನೆ. ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಕೂತ್ಕೊಂಡು ಒಂದು ಆರ್ಟಿಸಮ್ ನ ನಾವು A to Z ವರ್ಗು ಮತ್ತೆ ಅವನ ಹೆಸರು, ಅವ್ನ ಫ್ಯಾಮಿಲಿ ಹೆಸರು, ಸ್ಕೂಲ್ ಹೆಸರು, ಫೋನ್ ನಂಬರು ಪ್ಲಸ್ ಕನ್ನಡ ಹ್ಯಾಂಡ್ ರೈಟಿಂಗ್ ಬರ್ಸೋದಕ್ಕೆ ಅಂದ್ರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಆದ್ರೆ ಅವನು 1 ರಿಂದ 2 ಪೇಜಸ್ ಬರೀತಾನೆ. ಅದು ಸಾರ ಮೇಡಮ್ ಟೀಚರ್ಸ್ ಇದ್ರೆ ಮಾತ್ರ ಬರೀತಾನೆ ಅಂತ ಅವ್ರ ಪೇರೆಂಟ್ಸ್ ಹೇಳ್ತಾ ಇದಾರೆ. ನಾನು ಅದು ವಿಡಿಯೋಸ್ ಪೇರೆಂಟ್ಸ್ ಕಳ್ಸಿದ್ದೀನಿ. ನಮ್ಮ ಹತ್ರ ಅವ್ನು ಯಾವ ರೀತಿ ಬಿಹೇವ್ ಮಾಡ್ತಾನೆ, ಹೇಗೆ ವಿಡಿಯೋದಲ್ಲಿ ಅವ್ರು ಬರೀತಾನೆ ಅಂತ ತುಂಬಾ ಕೋಆಪರೇಟ್ ಮಾಡ್ತಾನೆ. ಮತ್ತೆ ಇನ್ನೊಂದು ಯಾವ್ದಾರ ಮಗು ಹೆಸರು ಹೇಳಿದ್ರೆ ಅವ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಮುಂಚೆ ಇರ್ಲಿಲ್ಲ, ಎಲ್ಲೋ ಹೋಗೋನು ಎಲ್ಲೋ ಕೂರೋನು ಆ ರೀತಿ ಮಾಡ್ತಾ ಇದ್ದ. ತುಂಬಾ ಪೇರೆಂಟ್ಸ್ ತಂದೆ ತಾಯಿ ನಿಜವಾದ ಒಳ್ಳೆ ಸಪೋರ್ಟಿಂಗ್ ಇದೆ. ಥ್ಯಾಂಕ್ ಯು ಸರ್. ಶಾಶ್ವತ್ ಶಾಶ್ವತ್ ಬಗ್ಗೆ ಹೇಳ್ಬೇಕಂದ್ರೆ ಸೇಮ್ ಆಕ್ಚುಲಿ ಅವನಿಗೂ ಅಷ್ಟೇ ಬಿಹೇವಿಯರ್ ಇಂಪಾರ್ಟೆಂಟ್. ನೋಡೋಕ್ಕೆ ಮಗು ನಾರ್ಮಲ್ ಆಗಿದ್ರು ಬಿಹೇವಿಯರ್ ತುಂಬಾನೇ ಪ್ರಾಬ್ಲಮ್ ಇದೆ ಮಗುಗೆ. ಒಂದು ಇನ್ನೊಬ್ಬರನ್ನ ತಳ್ಳೋದಾಗ್ಲಿ, ಈ ತರ ಪುಷ್ ಮಾಡೋದಾಗ್ಲಿ, ಮತ್ತೆ ಇನ್ನೊಂದು ಅವನದೇ ಮಾತಾಡ್ತಾನೆ, ರಿಪೀಟ್ ಟಾಕಿಂಗ್ ಮಾತಾಡ್ತಾನೆ ಇರ್ತಾನೆ. ಸೊ ಅದೆಲ್ಲ ಆಲ್ಮೋಸ್ಟ್ ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ನಾನು ಅನ್ಕೋತೀನಿ. ಆಮೇಲೆ ನಾವೇನೇ ಒಂದು ಕೆಲಸ ಕೊಟ್ಟರು ಮಾಡ್ತಾನೆ, ಅದೇ ಬೇರೆ ಟೀಚರ್ಸ್ ಕೊಟ್ರೆ ಆಗಲ್ಲ ಅಂತ ಎದ್ದೋಗ್ಬಿಡ್ತಾನೆ. ಸೊ ಈ ರೀತಿ ಬಿಹೇವಿಯರ್ ಎಲ್ಲ ಇದೆ. ಡ್ಯಾನ್ಸ್ ಆಡಿಸ್ಬೇಕಂದ್ರೆ ನೀವೆಲ್ಲ ಇಲ್ದಿರೋ ಚೆನ್ನಾಗಿ ಆಡ್ದ, ಈಗ ನೀವೆಲ್ಲ ಇರೋವಾಗ ಅವ್ನು ಆಡಲೇ ಇಲ್ಲ. ನಾನು ಅದನ್ನೇ ಅಬ್ಸರ್ವ್ ಮಾಡಿದೆ. ಯಾಕೆ ಅವಾಗ ಆಡ್ಸೋಕೆ ಚೆನ್ನಾಗಿ ಆಡನಲ್ಲ, ಇವಾಗ ಯಾಕೆ ಆಡಿಲ್ಲ? ಸೊ ಇಷ್ಟು ಜನ ನೋಡಿ ಅವನು ನರ್ವಸ್ ಆಗಿರ್ತಾನೆ ಅಂತ ಅನ್ಕೊಂಡೆ. ಸೊ ಕಲರಿಂಗ್ ಎಲ್ಲ ಚೆನ್ನಾಗಿದೆ. ಮತ್ತೆ ಅವನಿಗೂ ಅಷ್ಟೇ ಸೆನ್ಸರಿ ಪ್ರಾಬ್ಲಮ್ ತುಂಬಾನೇ ಇದೆ. ಸೊ ಕೈ ಮುಟ್ಟಿದ್ರೆ ಎಷ್ಟು ಗಟ್ಟಿ ಇರುತ್ತೆ ಅಂತಂದ್ರೆ ಅವ್ನ ವೀಕ್ನೆಸ್ ಆದ್ರೆ ಆ ಕೈಯಲ್ಲಿ ತೋರಿಸ್ತಾ ಇದೆ. ಸೊ ಮಗು ಎಷ್ಟು ತಿಂದ್ರು ಏನೇ ಮಾಡಿದ್ರು ಅವ್ನ ಸೆನ್ಸರಿ ಪ್ರಾಬ್ಲಮ್ ಇರೋದ್ರಿಂದ ಕೈಯಲ್ಲಿ ಆ ಸ್ಟ್ರೆಟ್ನೆಸ್ ಮತ್ತೆ ಇನ್ನೊಂದು ಏನಂದ್ರೆ ಅವ್ನ ಬಾಡಿ ಬ್ಯಾಲೆನ್ಸಿಂಗ್ ಇಲ್ಲ. ಆ ಬ್ಯಾಲೆನ್ಸ್ ಇಲ್ಲದೆ ಇರೋದಕ್ಕೆ ಅವನು ಆ ತರ ಇದು ಮಾಡ್ತಾನೆ. ಬಟ್ ಏನಂದ್ರೆ ಎಲ್ಲಾನು ಅವ್ನ ಮಾತು ಕೇಳಬೇಡಿ, ಕೇಳ್ದೇನೂ ಇರಬೇಡಿ. ಪೇರೆಂಟ್ಸ್ ನಾನು ಹೇಳೋದಿಷ್ಟೇ. ಬೇಡ ಮಾವನಿ ನೋಡಕ್ಕೆ ಮುದ್ದು ಗೊಂಬೆ ತರ ಇದೆ. ಸ್ವೀಟ್ ತಗೊಳ್ಳಿ.
ಪಾವನಿ ಬಗ್ಗೆ ಹೇಳ್ಬೇಕಂದ್ರೆ ಪಾವನಿ ತುಂಬಾ ಇಂಟ್ರೆಸ್ಟ್ ಏನೇ ಕೊಟ್ರು, ಒಂದು ಸ್ಪೋರ್ಟ್ಸ್ ಕೊಡ್ಲಿ, ಡ್ಯಾನ್ಸ್ ಕೊಡ್ಲಿ, ಏನಂದ್ರೆ ಒಂದು 10 ಸರಿ ಖುಷಿ ಅವಳೇ ಯೋಚನೆ ಮಾಡ್ಕೊತಾಳೆ. ನಾನು ಹಿಂಗ್ ಮಾಡ್ಲಾ, ಇಲ್ಲ ಮೇಡಮ್ ನನ್ನೇ ಬೈತಾರ. ಸೊ ಆ ರೀತಿ ಒಂದು ಇದು ಮಾಡ್ತಾಳೆ. ಬರೆಯೋದು ಓದೋದ್ರಲ್ಲಿ ಅಮ್ಮನ ಎಫೆಕ್ಟ್ ಅಂತೂ ನಿಜ ಹೇಳ್ಬೇಕಂದ್ರೆ ಹ್ಯಾಂಡ್ಸ್ ಆಫ್ ಮಾಡ್ಬೇಕು ನಿಜವಾಗ್ಲೂ ತಾಯಿಗೆ. ಎಲ್ಲ ಕೂತಿರೋದ್ರಿಂದ ಹಿಡಿದು ಎಲ್ಲ ಪ್ರತಿಯೊಂದು ತಾಯಿ ಸಪೋರ್ಟು ಅಷ್ಟು 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 ಇದೆ ಈ ಹುಡುಗಿಗೆ. ನಿಜವಾಗ್ಲೂ ತಾಯಿ ಒಂದು ಜೋರಾಗಿ ಒಂದು ಚಪ್ಪಾಳೆ ಬರ್ಲಿ ಅಂತ ಕೇಳ್ಕೊತೀನಿ. ಆ ತರ ಪೇರೆಂಟ್ಸ್ ಸಹಕರಿಸ್ಬಿಟ್ರೆ ನಮ್ಮ ಮಕ್ಳು ಎಲ್ಲೋ ಬರ್ತಾರೆ. ಇವಾಗ ಆ ಮಗುಗೆ ಒಂದು ತಿಂಗ್ಳೇಸ್ರಾಗ್ಲಿ, ಒಂದು ಅಡಿಷನ್ ಆಗ್ಲಿ, ಕೌಂಟಿಂಗ್ ಆಗ್ಲಿ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರಮ್ಮ ಒಂದು ಬುಕ್ ಪೂರ್ತಿ ಖಾಲಿ ಮಾಡಿದ್ದಾರೆ. ನನ್ನ ಮಗ ಕೌಂಟಿಂಗ್ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಆ ರೀತಿ ಪೇರೆಂಟ್ಸ್ ಅಷ್ಟು ಸಹಕಾರ ಆ ಮಗುಗೆ ಒಂದು ಕಲಿಯೋದು. ನನ್ನ ಮಗಳು ಡ್ಯಾನ್ಸ್ ಆಡ್ಲಿ, ಇವತ್ತು ಖುಷಿ ಆಗಿದೆ ಅನ್ಕೊಂಡಿರ್ತೀನಿ, ಡ್ಯಾನ್ಸ್ ಆಡ್ಲಿ ಅಂತೇಳಿ ಆ ಮಗುಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಮಾತಾಡಿ. ಈಗ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಗೋಚರಾಜ್ ಬಗ್ಗೆ ಹೇಳ್ಬೇಕಂದ್ರೆ ತಾಯಿ ಫೀಲ್ ಮಾಡೋದು ಬೇಡ ಅಂತ ನಾನು ಹೇಳ್ತೀನಿ. ನಿಮಗೆ ಬೇಡ ಆದ್ರೆ ನಾನು ಕೊಟ್ಬಿಡಿ, ನಾನು ಸಾಕೊಂತೀನಿ ನನ್ನ. ಯಾಕಂದ್ರೆ ಕೊರಬೇಡಿ, ನಾನು ಈ ಸ್ಟೇಜ್ ಅಲ್ಲಿ ಹೇಳ್ತೀನಿ, ಮೇಡಮ್ ನನ್ ಮಗ ಹಿಂಗೆ, ನನ್ ಮಗ ಹಿಂಗೆ ಅಂತ ಹೇಳ್ಬೇಡಿ, ನನಗ್ ಕೊಟ್ಬಿಡಿ, ನಾನು ಸಾಕೊಂತೀನಿ. ನಾನು ಹೇಳಕ್ ಇಷ್ಟಪಡ್ತೀನಿ. ಕೊರಬೇಡಿ. ಇಲ್ಲಿ ನೋಡ್ತಾ ಇದ್ರೆ ಎಲ್ಲಾ ಮಕ್ಕಳನ್ನ ಯಾವ ರೀತಿ ಇದಾರೆ ಅಂತ. ಅದ್ರಲ್ಲಿ ನನ್ ಮಗ ಇಷ್ಟು ಚೆನ್ನಾಗಿ ಇಷ್ಟು ಇದರಲ್ಲಿ ಇದಾನಲ್ಲ ಅಂತ ಯೋಚನೆ ಮಾಡಿ. ಅವ್ನು 7ನೇ ಕ್ಲಾಸ್ ಓದ್ತಾ ಇರೋವಾಗ ಅವ್ನಿಗೆ ನಾನು ಏನ್ ಬರಿತಾ ಇದ್ದೀನಿ ಅನ್ನೋದೇ ನಾರ್ಮಲ್ ಸ್ಕೂಲಲ್ಲಿ ಗೊತ್ತಿರ್ಲಿಲ್ಲ. ಇವತ್ತು ನಾನು ಒಂದು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ರೆ ಅವನು ಬರೆಯೋ ಮೂಮೆಂಟ್ ಅಲ್ಲಿ ಬಂದಿದ್ದಾನೆ. ನಮ್ಮ ಆಸೆ ಅವ್ನು ಕಂಪ್ಯೂಟರ್ ಹಾಕ್ಬಿಟ್ಟು ಏನೋ ಒಂದು ಮಾಡ್ಬೇಕು ಅಂತ ನಮ್ಗೂ ಆಸೆ ಇದೆ. ಅದಕ್ಕೆಲ್ಲಾನು ಒಂದು ಸ್ಟೇಜ್ ಬರ್ಬೇಕು, ಅವನಿಗೂ ಒಂದು ಕೇಪಬಲ್ ಬರ್ಬೇಕು. ಇವಾಗ ಎಲ್ಲ ಅವ್ರ ತಾಯಿಗೆ ಹೇಳ್ತಾ ಇದ್ರು, ಮೊನ್ನೆ ರೇಷನ್ ಹೇಳ್ತಾ ಇದ್ವಿ ಮೇಡಮ್, ರೇಷನ್ ಅವನ್ನ ಬರ್ಕೊಂಡು ತಗೊಂಡೋಗಿ ಅಂಗಡಿಗೆ ತಗೊಂಡ್ಬಂದು ಕೊಟ್ಟ. ನಂಗೆ ತುಂಬಾ ಸಂತೋಷ ಆಯ್ತು ಆ ಮಾತು ಹೇಳಿದಕ್ಕೆ ನನ್ಗೆ ನಿಜವಾಗ್ಲೂ ಸಂತೋಷ ಆಯ್ತು. ಈಗ ಒಂದ್ ಮಗುಗೆ ಒಂದ್ ರೇಷನ್ ಲಿಸ್ಟ್ ಹೇಳ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ತಗೊಂಡ್ಬಂದು ಮತ್ತೆ ಬ್ಯಾಲೆನ್ಸ್ ಎಷ್ಟು ಉಳಿತು. ನಮ್ಗೆ ಮೇನ್ ಬೇಕಾಗಿರೋದೇ ಆ ಬೇಸಿಕ್ ನ ಅವ್ನು ಇಲ್ಲಿಂದ ಕಲ್ತಿದ್ದೇನೆ ಅಂತ ನಾನು ಸಂತೋಷವಾಗಿ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಡ್ರಾಯಿಂಗ್ ಅಷ್ಟೇ ತುಂಬಾ ಇಂಟ್ರೆಸ್ಟ್ ಇದೆ ಡ್ರಾಯಿಂಗ್ ಅಲ್ಲಿ. ಡ್ರಾಯಿಂಗ್ ಯಾವ್ದಾದ್ರು ಒಂದು ದೇವ್ರದ್ದು ಏನೋ ಒಂದು ನಾವು ಇಂಥ ನಿಮ್ಮನ್ನೇ ಆಗ್ಲಿ ನೋಡಿದ್ರೆ ಬಿಡ್ಸೋ ಅಂದ್ರೆ ಆ ಬಿಡ್ಸೋಕೆ ಪ್ರಯತ್ನ ಪಡ್ತಾನೆ. ಅಷ್ಟು ಚೆನ್ನಾಗಿ ಬಿಡಿಸ್ತಾನೆ, ಎಲ್ಲೂ ಅಂಕು ಮಾಡಲ್ಲ. ಡ್ರಾಯಿಂಗ್ ಅಲ್ಲಿ ತುಂಬಾ ಇಂಪ್ರೂವ್ ಇದ್ದಾನೆ. ಮತ್ತೆ ಡ್ಯಾನ್ಸ್ ಆಗ್ಲಿ ಕರೆಕ್ಟ್. ಸೊ ಡ್ರಾಯಿಂಗ್ ಅಲ್ಲಿ ಅಷ್ಟು ಚೆನ್ನಾಗಿದ್ದಾನೆ. ಸ್ಪೋರ್ಟ್ಸ್ ಚೆನ್ನಾಗಿ ಆಡ್ತಾನೆ. ಸ್ವಲ್ಪ ಸೋಂಬೇರಿತನ ಇದೆ, ಅದನ್ನ ನಮ್ಮ ಹತ್ರ ತೋರಿಸಿಲ್ಲ. ಸೋಂಬೇರಿತನ ಮನೇಲಿ ತೋರಿಸಿದ್ದಾನೆ, ಅದನ್ನ ತಾಯಂದ್ರೆ ಸರಿ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಬಟ್ ನಮ್ಮ ಹತ್ರ ಚೆನ್ನಾಗಿದ್ದಾನೆ, ಸಾರ್ ಹತ್ರ ಚೆನ್ನಾಗಿದ್ದಾನೆ. ಹೇಳ್ದಂಗೆ ಅವನು ಯಾವ ಸಾರ್ ಹೇಳ್ದಂಗೆ ಯಾವ ರೂಟ್ಗೆ ಹೋಗ್ತೀರಾ, ಇಲ್ಲಿಗೆ ಯಾಕೆ ಹೋಗ್ತೀರಾ, ಯಾವ ಟೈಮಲ್ಲಿ ಮಾತಾಡ್ಬೇಕು. ಈಗ ನಮ್ ಟೆನ್ಷನ್ ಇದ್ರೆ ನನ್ನ ಹತ್ರ ಹೆಂಗ್ ಮಾತಾಡ್ಬೇಕು, ಅವ್ರ ಟೆನ್ಷನ್ ಇದ್ರೆ ಅನ್ನೋ ರೀತಿ ಅಷ್ಟು ಒಂದು ಟ್ಯಾಲೆಂಟೆಡ್ ಇದ್ದಾನೆ ಗೋಜರಾಜ. ನಾನ್ ಪ್ರೌಡ್ ಪಡ್ತೀನಿ ಗೋಜರಾಜ ಬಗ್ಗೆ. ಒಂದು ಒಳ್ಳೆ ಗುಣ ಏನಪ್ಪಾ ಅಂತಂದ್ರೆ ಚೆನ್ನಾಗಿ ತಿಂದ್ಬಿಟ್ಟು ಮಾಡ್ತಾರೆ. ತನಿಷ್ ಗೌಡ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ತನಿಷ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಬರುವಾಗ ಯಾರ ಹತ್ರನು ಮಿಂಗಲ್ ಆಗ್ತಾ ಇರ್ಲಿಲ್ಲ ಅವನು. ನನಗೆ ಭಯ ಆಗ್ಬಿಟ್ಟಿತ್ತು, ಹೆಂಗಪ್ಪ ಇವ್ ಕ್ಲಾಸಸ್ ಕರ್ಕೊಂಡು ಹೆಂಗ್ ಮಾಡ್ಲಿ ಅಂತ. ಆದ್ರೂ ಪಜಲ್ ಕೊಡ್ತೀನಿ ಬಾರೋ, ಅದ್ ಕೊಡ್ತೀನಿ ಬಾರೋ ಅಂತ ಹೇಳ್ಬಿಟ್ಟು ಅವ್ನ ಬ್ಲಾಕ್ ಮೇಲ್ ಮಾಡೋ ಸ್ಥಿತಿಗೆ ಬಂದ್ಬಿಟ್ಟಿತ್ತು. ಬಟ್ 1ನೇ ದಿನ ಆತರ ಮಾಡ್ದ ಅಮ್ಮನ ಜೊತೆ ಬಂದಾಗ. 4ನೇ ದಿವಸ ಇವಾಗ ಅವನೇ ಇಡೀ ಕ್ಲಾಸ್ಗೆ ಲೀಡ್ರು. ಯಾವ್ದೇ ಮಗುನ ಹೇಳಿ ತನಿಷ್ ಬೇಕಾ ಗೋಜಬೇಕಂದ್ರೆ ತನಿಷ್ ಬೇಕು ಅಂತ ಕೈ ಎತ್ತಿದ್ದಾರೆ. ಆ ಲೆವೆಲ್ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾನೆ. ಸೊ ಈ ರೀತಿ ಎಲೆಕ್ಷನ್ ಸಹ ಅವನೇ ಮಾಡಿದ್ದು, ಎಲೆಕ್ಷನ್ ಸಹ ನಮ್ಮನ್ನೇ ಹಿಂದೆ ಹಾಕ್ಬಿಟ್ಟು ಅವ್ನು ಮುಂದೆ ಬಂದ್ಬಿಟ್ಟಿದ್ದಾನೆ. ಇದೇ ತರ ಅವನು ಬರ್ಲಿ, ಚೆನ್ನಾಗಿರ್ಲಿ ಅಂತ ನಾನು ಹೇಳ್ತೀನಿ. ಓದು ಬರಹದಲ್ಲಿ ಅಂತಂದ್ರೆ ತಾಯಿ ಎಫೆಕ್ಟ್ ಆಗ್ತಾ ಇದ್ದಾರೆ. ಓದು ಬರಹದಲ್ಲಿ ಬರೆಯೋದಕ್ಕೆ ಓದೋದಕ್ಕೆ ಅವ್ನಿಗೆ ಮೈಂಡ್ ಅಲ್ಲಿ ಇರಲ್ಲ. ಸೊ ಅವನ ಪ್ರಾಬ್ಲಮ್ ಏನಂದ್ರೆ ಲರ್ನ್ ಡಿಸಬಿಲಿಟಿ ಅಂತ. ನಾವು ಒಂದು ಪೇಜ್ ಅಲ್ಲಿ 10 ಲೈನ್ ಬರ್ಸಿದ್ರೆ ಅದರಲ್ಲಿ ಒಂದು 50 ಸ್ಪೆಲ್ಲಿಂಗ್ಸ್ ಆದ್ರೂ ರಾಂಗ್ ಇರುತ್ತೆ. ಸೊ ಆ ಸ್ಪೆಲ್ಲಿಂಗ್ಸ್ ನ ಅವ್ನ ತಲೆ ಮೇಲೆ ತುಂಬಬೇಕು ಅಂತ ನಾವು ಎಷ್ಟು ಇದ್ ಮಾಡ್ಕೊಂಡು ಈಗ
ಸೆಕೆಂಡ್ ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲಿ ಇದ್ದಾನೆ. ಮಗು 8th ಸ್ಟ್ಯಾಂಡರ್ಡ್ ಇರ್ಬೇಕಾಗಿರೋ ಹುಡುಗ ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇರ್ತಾನೆ ಅಂದ್ರೆ ಇಂಪ್ರೂವ್ ಆಗ್ತಾನೆ. ಫಸ್ಟ್ ಫೌಂಡೇಶನ್ ಚೆನ್ನಾಗಿರ್ಬೇಕು. ಫೌಂಡೇಶನ್ ಚೆನ್ನಾಗಾದ್ಮೇಲೆ ಬಿಲ್ಡಿಂಗ್ ತಾನಾಗೆ ಆಗುತ್ತೆ. ಅದಕ್ಕೆ ನಾವು ಸಹಕರಿಸಬೇಕು. ತಂದೆ ತಾಯಿ ಇಬ್ರು ನಮ್ಗೆ ಮೀಟಿಂಗ್ ಬರ್ಬೇಕು, ಅಷ್ಟು ನಾವು ಹೇಳ್ತೀವಿ. ಅದು ಒಂದೇ ಅಲ್ಲ, ನೀವ್ ಏನೇ ಕೊಡಿ, ಯಾ ತಿಂತೀನೋ ಯಾ ಬೇಕೇನೋ, ಬೇಡ ಬೇಡ ಭೋಜನ ಕೇಳಿ ಇನ್ನೊಂದು ಅಂತಾರೆ. ಇವ್ರಿಗೂ ಅವ್ರಿಗೂ ಅದೇ ವ್ಯತ್ಯಾಸ. ಧಾರಾಳ ಅವ್ರ ಮನಸ್ಸು, ಏನಿದ್ರು ಎಲ್ಲರಿಗೂ ಹಂಚಿ ತಿನ್ಬೇಕು. ನಾನು ಒಂದೇ ಒಂದು ತಂದಿರ್ಲಿ ಅದ್ರಲ್ಲಿ ಹಂಚಿ ತಿನ್ಬೇಕು ಅನ್ನೋ ಮನೋಭಾವ ಎಲ್ಲರಲ್ಲೂ ಇರಲ್ಲ. ಸಾಕಷ್ಟು ಸ್ವಲ್ಪ ಸ್ವಲ್ಪ ಮಕ್ಕಳಲ್ಲಿ ಇರುತ್ತೆ. ಅದು ತನಿಷಲ್ಲೂ ನಾನು ಕಂಡಿದ್ದೀನಿ. ಜೋರ ಚಪ್ಪಾಳೆ ಕೊಡಿ ಒಂದು. ಎಷ್ಟು ಅಂದ್ರೆ ನಾನು ಬಲಗೈ ಬಂಟ, ಭೋಜ ಎಡಗೈ ಆದ್ರೆ ಬಲಗೈ, ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಅವರು. ಅನುಷ್ ಬಗ್ಗೆ ಹೇಳ್ಬೇಕಂದ್ರೆ ಅನುಷು ಅವನು ಏನು ಹೇಗೆ ಅಂತ ಅವ್ನು ನನ್ನೇ ಕೇಳ್ತಾನೆ. ಮೇಡಮ್ ನಾನು ಮಾಡಿದ್ನಾ, ಮೇಡಮ್ ನಾನು ಮಾಡಿಲ್ವಾ, ಮೇಡಮ್ ನಾನು ಮಾಡಿಲ್ವಾ. ಸೊ ಬೋರ್ಡ್ ಕರಿಯರ್ ಮುಂಚೆನೆ ಅವ್ನು ನರ್ವಸ್ ಆಗ್ಬಿಡ್ತಾನೆ. ಪ್ರತಿಯೊಂದು ಅವನು ಗೊತ್ತು. ಅವ್ನು ನಾನು ಏನ್ ಮಾಡ್ಬೇಕು, ನಾನು ಏನ್ ಬರಿಬೇಕು ಎಲ್ಲಾನು ಗೊತ್ತು. ಅದೇ ನಾನು ಇಂಡಿವಿಜುವಲ್ ಆಗಿ ತಗೊಳ್ಳೋ ಬಂದ್ ಬೋರ್ಡ್ ಮೇಲೆ ಬರೆಯೋದ್ರೆ ಅವ್ನಿಗೆ ಏನ್ ಗೊತ್ತಿದೆಯೋ ಎಲ್ಲ 0% ಬಂದ್ಬಿಡ್ತಾನೆ. ಸೊ ಆ ಲೆವೆಲ್ ಅಲ್ಲಿ ಮಗು ಇದೆ. ಬಟ್ ಏನಂದ್ರೆ ಮಾತಾಡೋದಾಗ್ಲಿ ಏನಾದ್ರೂ ಹೇಳೋದಾಗ್ಲಿ ಈಗ ಓಪನ್ ಅಪ್ ಆಗಿ ನಮ್ಮ ಹತ್ರ ಹೇಳ್ಕೊಂತಾನೆ. ಅಮ್ಮ ಹಿಂಗೆ, ಅಪ್ಪ ಹಿಂಗೆ, ನಾನು ಹಿಂಗ್ ಮಾಡಿದೆ, ನಿನ್ನೆ ಅಲ್ಲೋಗಿದ್ದೆ, ಈ ರೀತಿ ಕ್ಲೋಸ್ ಆಗ್ತಾ 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 ನಮ್ಮ ಹತ್ರ ಹೇಳ್ಕೊಂತ ಬರ್ತಾನೆ. ಓದೋದಕ್ಕೆ ಬರೆಯೋದಕ್ಕೆ ಆದ್ರೆ ಅಮ್ಮನ ಸಪೋರ್ಟ್ ತುಂಬಾನೇ ಎಫೆಕ್ಟ್ ಆಗ್ತಾ ಇದಾರೆ ಅಮ್ಮ. ಸೊ ಅವ್ನ ಯೋಗದಲ್ಲಾಗ್ಲಿ ಇನ್ನೊಂದಾಗ್ಲಿ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದಾನೆ. ಅವನಿಗೂ ಅಷ್ಟೇನೆ. ಸೊ ಈ ಲರ್ನಿಂಗ್ ಡಿಸಬಿಲಿಟಿ ಮತ್ತೆ ಈ ನರ್ವಸ್ ಪ್ರಾಬ್ಲಮ್ ಇರೋದ್ರಿಂದ ಏನಾಗುತ್ತೆ, ಯಾರು ಮುಂದೆ ಹಿಂದಿನ ಎಲ್ಲ ಗೊತ್ತಿದ್ದು ಅವನು ಹೋಗಿ ಮುಂದೆ ನಿಂತ್ಕೊಂಡ್ರೆ ಏನು ಗೊತ್ತಿಲ್ವೇನೋ ಆ ರೀತಿ ಬಿಹೇವ್ ಮಾಡ್ತಾನೆ. ಬಟ್ ಒಳ್ಳೆ ಹುಡುಗ, ಏನಿದ್ರು ಅನ್ಸಿ ತಿಂತಾನೆ, ಏನಿದ್ರು ಮನ್ಸಲ್ಲಿ ಇಟ್ಕೊಳಲ್ಲ. ಸಾಯಂಕಾಲ ಒಳಗಡೆ ಅವ್ಳು ನನ್ನ ಹತ್ರ ಹೇಳ್ಬಿಡ್ಬೇಕು, ಕತ್ತು ಬಿಡ್ಬೇಕು ಅದೇನೇ ಆಗಿದ್ರು. ಆ ರೀತಿ ನನ್ನ ಹತ್ರ ಅಷ್ಟು ಕ್ಲೋಸ್ ಆಗಿದ್ದಾನೆ. ಗುಡ್ ಬೈ ಅನಿಸ್. ಇವ್ರಿಗೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ನನ್ಗೇನ ಕೋಪ ಬಂದಂದ್ರೆ ನಾನು ನೈಸ್ ಮಾಡಂಗೆ ಸರ್ ಸ್ನಾಕ್ಸ್ ತಿಂತೀರಾ ಬಂದ್ರೆ ನಾವು ಚಪ್ಪಾಳೆ. ಇನ್ನು ಅನುಷ ಚಂಡಿ ಚಾಮುಂಡಿ ಇವಳು ನಮ್ಮನ್ನೇ ಆಡಿಸ್ಬಿಡ್ತಾರೆ. ಮುಗ್ದೈತ್ ಒಂದ್ಸಲ ಅವಾಜ್ ಆಗ್ಬಿಟ್ರೆ ಮುಗ್ದೈತ್. ಅನುಷ ಈಗ ಈ ತರ ಇರ್ಲಿಲ್ಲ, ಇವಾಗ ಒಂದು ವಾರದಿಂದ ಚೇಂಜಸ್ ಮಾಡಿದ್ದಾಳೆ. ಹೇಳ್ಬೇಕು ಯಾಕೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಮುಂಚೆ ಅವಳು ಬಂದು ಕೂತ್ಕೊಳ್ಳೋಳು, ಮಾಡೋಳು, ಮ್ಯೂಸಿಕ್ ಕ್ಲಾಸ್ ಅದನ್ನ ಎಲ್ಲದಕ್ಕೂ ಕೋಪರೇಟ್ ಮಾಡೋಳು. ಯಾಕೆ ಏನಾಗಿದೆ ಅಂತ ಪೇರೆಂಟ್ಸ್ ನಾವು ಕೇಳ್ಬೇಕಾಗುತ್ತೆ. ಅದಕ್ಕೆ ನಾನು ಹೇಳೋದು, ಪೇರೆಂಟ್ಸ್ ಸಹಕಾರ ಇದ್ರೇನೆ ನಮ್ಗೆ ಗೊತ್ತಾಗುತ್ತೆ ಇದೆಲ್ಲ ಯಾಕೆ ಈ ತರ ಆಗ್ತಾ ಇದೆ ಅಂತ. ಸೊ ಇನ್ನೊಂದು ಏನಂದ್ರೆ, ಈ ಹುಡುಗಿ ಕಲರ್ಸ್ ಹಾಕ್ತಾಳೆ. ಮತ್ತೆ ಇನ್ನೊಂದು, ನಾನ್ ಸ್ಟೆಪ್ಸೇ ಇಳಿತಾ ಇದ್ದೀನಿ, ಆ ಹುಡುಗಿ ಸ್ಟೆಪ್ಸ್ ಇಳ್ಕೊಂಡು ಅವಳೇ ಬರ್ತಾಳೆ, ಅವಳೇ ಹತ್ಕೊಂಡು ಹೋಗ್ತಾಳೆ. ಇವ್ರ ಹೆಸರು ಪ್ರಮೋದ್ ಅಂತ. ಯಾರಿಗೂ ಕೇರೆ ಮಾಡಲ್ಲ. ಏನಂದ್ರೆ ಇವುದೇ ಒಂದ್ ಸಾಮ್ರಾಜ್ಯ, ಆ ಸಾಮ್ರಾಜ್ಯದಲ್ಲಿ ನಾವೆಲ್ಲ ಹೋಗ್ಬೇಕು. ನಾವ್ ಹೋಗಿಲ್ಲ ಅಂದ್ರೆ ಅವ್ರು ತೆಪ್ಪಗಾಗ್ಬಿಡ್ತಾರೆ. ಯಾರು ಕೋರ್ಸ್ ಮಾಡಲ್ಲ. ಯಾವ ದೇವಸ್ಥಾನ ಹೋಮ ಇದೆ, ಯಾವ ದೇವಸ್ಥಾನ ಯಜ್ಞ ಇದೆ, ಯಾವ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆ ಇದೆ, ಎಲ್ಲಾ ದೇವಸ್ಥಾನ ಬೆಂಗಳೂರಿಂದ ಮಂಡ್ಯವರೆಗೂ ಹೋಗ್ತಾನೆ. ಸುಮ್ಮನೆ ನಾನು ಹೇಳ್ತೀನಿ, ಅದೊಂದೇ ಅಲ್ಲ, ಕಂಡಕ್ಟರ್ಗಳಾಗ್ಲಿ ಟಿಸಿಗಳಾಗ್ಲಿ ಯಾಕೆ ಕೇಳಿದ್ರೆ ನಾನು ಅಜ್ಞಾನ ನನ್ನ ಟಿಕೆಟ್ ಮಾತಾಡ್ತಾನೆ. ಇವ್ನ ಯಾರಾದ್ರೂ ಹೇಳ್ತಾರೆ, ಯಾರು ಹೇಳೋದಿಲ್ಲ. ಸೊ ಯಾರಾದ್ರೂ ಹೋಗ್ತಾ ಇದ್ರು ಅಷ್ಟೇ, ಮೇಡಮ್ ಏನು ಬೇಜಾರು ಮಾಡ್ಕೊಂಬಿಡಿ, ಹೊಟ್ಟೆ ಹಸಿತಾ ಇದೆ, ಒಂದು ಬ್ರೆಡ್ ಕೊಡ್ಸಿ ಬನ್ನಿ ಅಂತ. ಇದೆಯೋ ಇವಾಗ ಗೊತ್ತಿಲ್ಲ. ಒಳ್ಳೆ ವಿಷಯ ಏನಪ್ಪಾ ಅಂತಂದ್ರೆ, ಓಂ ಶ್ರೀ ರಾಘವೇಂದ್ರ, ಓಂ ಶ್ರೀ ಹೈಗ್ರೀವನಮ ಬರಿ ಅಂದ್ರೆ ಕೋಟಿ ಗಟ್ಟಲೆ ಬರ್ದಿದ್ದಾನೆ. ಇದುವರೆಗೂ ಎಷ್ಟು ಬುಕ್ಸ್ ಬರ್ತಿದ್ದಾನೋ ಲೆಕ್ಕನೇ ಇಲ್ಲ ಅವ್ನು ಬರ್ದಿರೋಷ್ಟು ಬುಕ್ಸ್. ಅಷ್ಟು ಬರೀತಾನೆ. ಧನ್ವಂತರಿ ನಮ್ಮ ಬರೀತಾ ಇರ್ತಾನೆ. ಆಮೇಲೆ ಜೊತೆಗೆ ನನ್ನ ಮಗ ಇವನ್ಗೆ ಮಧ್ಯಾಹ್ನ ಹೊತ್ತು ಡಿಕ್ಟೇಷನ್ ಕೊಡ್ತಾನೆ. ಬರೋ ತರಕಾರಿ ಹೆಸರು ಬರೆಯೋ, ಹಣ್ಣು ಹೆಸರು ಬರೆಯೋ, ಅದ ಹೆಸರು ಬರೆಯೋ, ಕಾಲದ ಕೂರ್ಸ್ಕೊಂಡು ಬರೀತಾ ಇರ್ತಾನೆ. ಅಂದ್ರೆ ಅವ್ನಿಗೆ ಬರ್ತು ಬರೆಯಕ್ಕೆ ಹುಚ್ಚ. ಅವ್ನಿಗೆ ಬೇರೆ ಏನಿಲ್ಲ, ಬರೀತಾ ಇರ್ಬೇಕು. ಆದ್ರೆ ಒಂದ್ ಪೇಜ್ ಅಲ್ಲಿ ಒಂದು ಹ್ಯಾಂಡ್ ರೈಟಿಂಗ್ ಇತ್ತು, ಇವಾಗ 4 ಪೇಜ್ ಅಲ್ಲಿ 1 ಅಕ್ಷರ ಬಂದಿದೆ. ಸೊ ಅದು ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಪ್ರಮೋದ್ಗೆ. ಸ್ಪೋರ್ಟ್ಸ್ ಆಗ್ಲಿ ಇನ್ನೊಂದಾಗ್ಲಿ ಅದನ್ನೇ ಮೇಡಮ್ ಬಂದ್ಬಿಟ್ಟೆ ಅಂತ ನಾನೊಂದು ಆಡ್ತೀನಿ ಮೇಡಮ್, ಲರ್ನಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಹೇಳೋದಷ್ಟೇ ಮೇಡಮ್, ಡೈಪರ್ ಅಲ್ಲೇ ಸುಸು ಮಾಡ್ಸೋದಾಗ್ಲಿ, ಡೈಪರ್ ಅಲ್ಲೇ ಟೂ ಮಾಡೋದಾಗ್ಲಿ ತುಂಬಾ ತೊಂದರೆ ಆಗುತ್ತೆ.
ಸೊ ನೀವು ಇವಾಗ ಕೇರ್ ತಗೊಂಡಿಲ್ಲ ಅಂದ್ರೆ ಮಗುಗೆ ನಾವು ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ನಾನು ಇಷ್ಟು ಮಾತ್ರ ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಈ ಪ್ರಯತ್ನ ತುಂಬಾ ಇಂಪಾರ್ಟೆಂಟ್. ಮಗು ಈಗ ಸಾಗರ್ಗೆ ಉದಾಹರಣೆಗೆ ತಗೊಳ್ಳಿ, ಅವನು ಹುಡ್ದಾಗಿಂದ ನಾನು ಡೈಪರ್ ಹಾಕಿಲ್ಲ. ಈಗ ಅವನು 1 ಅದರಲ್ಲೇ 2 ಅದರಲ್ಲೇ ಮಾಡ್ಕೊಂಡಿದ್ರೆ 22 ವರ್ಷದ ಮಗುಗೆ ನಾವು ಯಾಕೆ ಕ್ಲೀನ್ ಮಾಡ್ಬೇಕಾಗಿತ್ತು ಅಂತ ಸ್ವಲ್ಪ ಥಿಂಕ್ ಮಾಡಿ ನಾನು ಪೇರೆಂಟ್ಸ್ಗೆ ಕೈ ಮುಗಿದು ಕೇಳ್ಕೊತೀನಿ. ಮಗುಗೆ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್. ನಾವು ಇವಾಗೆ ಕಲ್ಸಕ್ ಆಗಿಲ್ಲ ಅಂದ್ರೆ ಮುಂದೆ ನಾವು ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಆದಷ್ಟು ಬೇಗ ಆ ಮಗುಗೆ ಸುಸು ಹಿಡಿಯೋದಾಗ್ಲಿ ಇನ್ನೊಂದಾಗ್ಲಿ ನಾವು ಮನೇಲಿ ಟ್ರೈನ್ ಅಪ್ ಮಾಡ್ಬೇಕು. ಇನ್ನೊಂದು ಮಗು ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಟ್ಯಾಲೆಂಟೆಡ್. ಅವ್ರಿಗೆ ಒಂದು ಟ್ಯಾಲೆಂಟ್ ಆಗ್ಲಿ ಎಷ್ಟು ಟ್ಯಾಲೆಂಟೆಡ್ ಇದ್ದಾನೆ ಅಂದ್ರೆ ಇನ್ನೊಬ್ಬರದ್ದು ಮನಸ್ಥಿತಿ ಏನು ಅಂತ ಅಷ್ಟು ಚೆನ್ನಾಗಿ ಅವನು ಅರ್ಥ ಮಾಡ್ಕೊಂಡು ಇದ್ ಮಾಡ್ತಾನೆ. ಅವನೊಂದು ಮಾತೇ ಇರ್ಲಿಲ್ಲ ಮಗುಗೆ, ಸೊ ಇಲ್ಲಿ ಬಂದ್ಮೇಲೆ ಮಾತು ಬಂದಿದೆ. 2 hours ಸ್ಟ್ಯಾಂಡಿಂಗ್ ಮಾಡ್ತಾನೆ, ಸಿಟ್ಟಿಂಗ್ ಮಾಡ್ತಾನೆ, ರೈಟಿಂಗ್ ಇದೆ, ಹಾಡ್ ಆಡ್ತಾನೆ. ಬಟ್ ಮೈಕ್ ಕೊಟ್ರೆ ಹಾಡ್ ಬರಲ್ಲ. ನಮ್ ಕ್ಲಾಸ್ ರೂಮ್ ಅಲ್ಲಿ ಇದ್ದಾಗ ಹಾಡ್ ಬರುತ್ತೆ, ಇಲ್ಲಿ ಬಂದಾಗ ಅವ್ನ ವಾಯ್ಸ್ ಬರಲ್ಲ. ಸೊ ಆ ರೀತಿ ಇರುತ್ತೆ. ಪೇರೆಂಟ್ಸ್ ನಾವು ಇವಾಗಲೇ ಅವ್ನಿಗೆ ತುಂಬಾ ಎಫೆಕ್ಟಿವ್ ಹಾಕ್ಬೇಕು. ಅವನಿಗೂ ಪಾಪ ಸೊ ಫಿಟ್ ಪ್ರಾಬ್ಲಮ್ ಇರೋದ್ರಿಂದ ಅದು 0% ಹೊಂಟೋಗುತ್ತೆ. ಮಾಡ್ತಾ ಮಾಡ್ತಾ 0% ಹೋಗುತ್ತೆ. ಪ್ರಯತ್ನ ನಮ್ದು ಫಲ ಭಗವಂತ ಇದ್ದೇ ಇದ್ದಾನೆ. ಸೊ ಇದನ್ನ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ನನ್ನ ಮಗ ಸಾಗರ್ ಬಗ್ಗೆ ಹೇಳ್ಬೇಕಂದ್ರೆ ಅದು ತಂದೆ ಹೇಳಿ ಯಾವಾಗ ಕ್ಲಾಸ್ ಟೀಚರೇ ಹೇಳಿದ್ರೆ ಚೆನ್ನಾಗಿರಲ್ಲ. ಸಾಗರ್ ಬಗ್ಗೆ ಹೇಳ್ಬೇಕಂದ್ರೆ ನನ್ಗೆ 2 ಕಣ್ಣುಗಳಿತ್ತು. ಆ 2 ಕಣ್ಣಲ್ಲಿ ಒಂದು ಕಣ್ಣು ಈಗ ಭಗವಂತನ ಹತ್ರ ಇದೆ. ನಾವ್ ಇರೋವರೆಗೂ ಈ ಸೇವೆ ಮಾಡ್ಬೇಕು ಅಂತ ನಾವಿಬ್ರು ಎಲ್ಲರೂ ಥ್ಯಾಂಕ್ಸ್ ಹೇಳ್ತಾ ಈ 2 ಮಾತು ಮುಗಿಸ್ತೀವಿ. ಅದು ಒಂದೇ ಅಲ್ಲ, ನೀವು ಏನಾದ್ರು ಹೇಳ್ಬೇಕಾದ್ರೆ ಮಿಸ್ ಫಿಸಿಯೋಥೆರಪಿ ಮಾಡಲ್ವಾ, ಸ್ಪೀಚ್ ಥೆರಪಿ ಯಾವಾಗ ಮಾಡ್ತೀರಾ? ಕರೆಕ್ಟ್ ಟೈಮ್ ಗೊತ್ತ ನನ್ಗೆ. ನನ್ ಟೈಮ್ ಮುಗಿದಾಯ್ತು, ಮನೆಗೆ ಕಳಿಸ್ತಿಲ್ಲ, ಇವಾಗ ಯಾವಾಗ ಮಾಡ್ತೀರಾ? ಅಲ್ಲೇನ ಹೌದು. ತಪ್ಪು ಮಾಡಿ ಏನ್ ಮಾಡ್ತೀನಿ ಹೇಳೋ, ಕೂತು ಬಿಡ್ತೀನಿ. ಎಲ್ಲರೂ ಸಹಕರಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಿ. ನಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಾಗಿಟ್ಟು ಈ ನಮ್ಮ ಮಕ್ಕಳಿಗಾಗಿ, ಈ ನಮ್ಮ ಕಲ್ಪಷ ಕುಟುಂಬದ ಮಕ್ಕಳಿಗಾಗಿ ತಾವೆಲ್ಲ ಬಂದು ಹೋಗ್ಬಿಟ್ಟು ಈ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಂತ ಆತ್ಮೀಯ ಪೋಷಕರಿಗೆ ಹಾಗೂ ಹಿರಿಯರಿಗೆ ಮತ್ತು ನಮ್ಮ ಹಿತೈಷಿಗಳಿಗೆ, ನನ್ನ ಶಾಲಾ ಶಿಕ್ಷಕರಿಗೆ, ಇದರ ಜೊತೆಗೆ ಇನ್ನೊಂದೇ ಮಿಸ್ ಮಾಡಿದ್ದೀನಿ. ದಯವಿಟ್ಟು ಶಾಲಾ ಶಿಕ್ಷಕರ ವೇದಿಕೆ ಬರಬೇಕು. ಲಕ್ಷ್ಮಿ ಮೇಡಮ್, ರೇವತಿ ಮೇಡಮ್ ಹಾಗೂ ಗೋಲ್ಡಾ ಮೇಡಮ್ ದಯವಿಟ್ಟು ವೇದಿಕೆ ಬನ್ನಿ. ಬಹಳಷ್ಟು ಮುತುವರ್ಜಿತ ಕೆಲಸ ಮಾಡ್ತಾರೆ, ಯಾವುದೇ ಒಂದು ಅಸಹ್ಯ ಪಡದೆ. ಇದು ನಮ್ಮನೆ ಕೆಲಸ ಅಂತ ಮಾಡ್ತಾರೆ. ಬಂದಿರೋ ಚಪ್ಪಾಳೆ. ಇವರು ಈಗ ಹೊಸ ಬಂದಿದ್ದಾರೆ, ಅವರು ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ. ಸೊ ಮುಂದೆ ಅವ್ರ ಕೆಲಸ ನೋಡ್ಬೇಕಾಗಿದೆ. ಈ ಸದ್ಯಕ್ಕೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಇವರು ಸಹ ರೈಟಿಂಗ್ ತುಂಬಾ ಚೆನ್ನಾಗಿದೆ. ಈಗ 2 ದಿವಸ ನೋಡ್ತಾ ಇದ್ದೀವಿ, ರೈಟಿಂಗ್ ಇದೆ ಮತ್ತೆ ಸ್ಪೀಚ್ ಅಲ್ಲೂ ಇದ್ದಾರೆ. ಸೊ ಅವ್ರನ್ನ ಮೇಡಮ್ ಸಪೋರ್ಟಿವ್ ಆಗಿದ್ರೆ ಇನ್ನು ಚೆನ್ನಾಗಿ ಕೆಲಸ ಕಲಿಬಹುದು ಅಂತ ಈ ಮೂಲಕ ತಮ್ಮಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇನ್ನ ಜೊತೆಗೆ ನಮ್ಮ ಯಗೇಶ್ ಹೋಗ್ತಿದ್ದ ವೈರಿ ಇದ್ದಾರೆ. ಯಾರು ಅಂದ್ರೆ ನೀವೇ ಅಲ್ವಾ? ಲಕ್ಷ್ಮಿ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಎದ್ದಿಂತ ಸೆಲ್ಯೂಟ್ ಹೊಡಿಬೇಕು. ಯಾಕೆಂದ್ರೆ ಆ ತಾಯಿ ಒಂದಿಷ್ಟು ಸಹ ಅಸಹ್ಯ ಪಡೆದಂಗೆ, ಒಂದು ನೋವು ತಿಂದಂಗೆ ನಡೆಯುವಂತ ಮಕ್ಕಳು ಕೈ ಇಟ್ಕೊಂಡೇ ಹೋಗೋದು, ಇಂಡಿಪೆಂಡೆಂಟ್ ಆಗಿ ಹೋಗುವಂತ ಮಕ್ಕಳು ಕೈ ಹಿಡ್ಕೊಂಡು. ಯಾಕಂದ್ರೆ ಎಲ್ಲಿ ಮಕ್ಕಳು ಬಿದ್ಬಿಡ್ತಾರೋ, ಎಲ್ಲಿ ಮಕ್ಕಳಿಗೆ ಏನಾಗ್ಬಿಡ್ತೋ ಅನ್ನೋ ಒಂದು ಸ್ಥಿತಿಗತಿಯಲ್ಲಿ ನೋಡ್ಕೊಂಡು ಪ್ರತಿ ಒಂದು ಸೇವೆಯನ್ನ ಮಾಡ್ತಾರ ಆ ಮಹಾತಾಯಿಗೆ ನಾನು ಎಷ್ಟು ಕೈ ಮುಗಿದು ಸಾಲದು, ಎಷ್ಟು ಕುದುರೆ ಸಾಲದು. ಅವ್ರು ಬಂದ ಚಪ್ಪಾಳೆ ಅಂತ ಕೇಳ್ಕೊಳ್ತೀನಿ. ಎಷ್ಟೋ ಜನ ಬಂದು ಕೈ ಕೊಟ್ಟು ಈ ತಾಯಿ ಕೈ ಕೊಡ್ದಂಗೆ ನಮ್ ಜೊತೆ ಸಪೋರ್ಟಿವ್ ಆಗಿತ್ತು. ಬೆಳಿಗ್ಗೆ 8 ಗಂಟೆಗೆ ಬಂದು ಸಾಯಂಕಾಲ 6 ಗಂಟೆಗೆ ಹೋಗ್ತಾರೆ. ಯಾರು ಆ ರೀತಿ ಮಾಡಿಲ್ಲ, ಮಾಡೋದು ಇಲ್ಲ ಮುಂದಕ್ಕೆ. ನಾನು ಅಷ್ಟು ಹೋಪರ್ ಇಟ್ಟಿದ್ದೀನಿ. ಇಡೀ ಬಿಲ್ಡಿಂಗ್ ಅನ್ನ ಅವ್ರ ಇನ್ಚಾರ್ಜ್ ಕೊಟ್ಬಿಟ್ಟಿದ್ದೀನಿ. ನನಗೆ ಅಷ್ಟು ನಂಬಿಕೆ ಇದೆ. ಲಕ್ಷ್ಮಿ ಮೇಡಮ್ ಬರ್ಲಿ, ಮತ್ತೊಂದು ಜೋರ ಚಪ್ಪಾಳೆ. ನೀವು ನಗ್ಲಿ ಅಂತ ಅಳ್ತಾ ಇದ್ದೀರಾ? ಬಗ್ಗೆ ಕೊಡುವ ಮಾತಾಡ್ತೀರಾ? ಮಾತಾಡ್ತೀರಾ? ನೀವೇನು ಮಾತಾಡ್ತೀರಾ? ಓಕೆ, ನೆಕ್ಸ್ಟ್ ಮಾತಾಡಿ. ಓಕೆ, ಅವ್ರ ಬಗ್ಗೆ ನೀವು ಮಾತಾಡಿದ್ರೆ ಹೇಳ್ಬಿಡಿ, ಹೇಳಿ. ಇದ್ರ ಜೊತೆಗೆ ನಮ್ ಬಾಸ್ ಒಳಗೆ ಬರ್ಬೇಕು. ನೀವು ಬನ್ನಿ ಸರ್.
ನಾನು ಅವ್ರು ಹೇಳ್ತಾ ಇದ್ದಾರೆ ಏನೋ ಅವಾಗ ಮಾತಾಡೋದು ಅಂತ ಅವ್ರ ಬಗ್ಗೆ ಹೇಳಿ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಎಷ್ಟೋ ಟಿವಿಗಳು ನೋಡಿರ್ಬೋದು, ಎಷ್ಟೋ ನ್ಯೂಸ್ ಚಾನಲ್ ನೋಡಿರ್ಬೋದು, ಎಷ್ಟೋ ಆಟೋ ಡ್ರೈವರ್ಗಳಿಗೆ ಅವ್ರು ಮಾದರಿಯಾಗಿದ್ದಾರೆ. ಒಬ್ರಲ್ಲ ಇಬ್ರಲ್ಲ ಸುಮಾರು ಒಂದು 400 ಕುಟುಂಬಗಳನ್ನ ಅವರು ಒಂದು ಕಷ್ಟದಿಂದ ಕಾಪಾಡಿದ್ದಾರೆ. ಆ 400 ಕುಟುಂಬದಲ್ಲಿ ನಾನು ಒಬ್ಬ ಅಂತ ಒಂದು ಮಹಾನ್ ವ್ಯಕ್ತಿ. ಒಬ್ಬರು ಎಲ್ಲೂ ಅವರು ಮನ್ಸು ಮಾಡಿದ್ರೆ ಇವತ್ತು ಅಷ್ಟು ಬಿಲ್ಡಿಂಗ್ ತಗೊಂಬೋದಾಗಿತ್ತು, ಎಷ್ಟೊಂದು ದುಡ್ಡು ಸಂಪಾದನೆ ಮಾಡ್ಬೋದಾಗಿತ್ತು. ದುಡ್ಡಿಗೆ ಆಸೆ ಪಡೆದ ಹಾಗೆ ಕೆಲಸ ಮಾಡ್ತಾ ಜನಗಳ ಸೇವೆಗೋಸ್ಕರ ಈ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಉಪದೇಶ ಮಾಡಿದಾನೋ ಅದಷ್ಟು ಅವ್ರು ಮಾಡ್ತಿದ್ದಾರೆ. ಆದ್ರೂ ಕೃಷ್ಣನ ಮೇಲೆ ನಂಬಿಕೆ ಇಲ್ಲ. ಹಾಗಾಗಿ ಅವ್ರ ಬಗ್ಗೆ ಹೇಳಿ ತುಂಬಾ ಹೆಮ್ಮೆ ಆಗುತ್ತೆ. ಮತ್ತೊಂದೇ ಒಂದೆರಡು ಮಾತುಗಳನ್ನ ಆಟೋ ಡ್ರೈವರ್ ಬಗ್ಗೆ, ಮೆಟ್ರೋ ಬಗ್ಗೆ, ಅದ್ರ ಬಗ್ಗೆ ವಿವರವಾಗಿ ತಿಳಿಸಿ ಅವ್ರಿಗೂ ಗೊತ್ತಾಗ್ಲಿ ಅಂತ ಅಷ್ಟೇನೇ ಇಲ್ಲ. ಶಾಲೆ ಬಗ್ಗೆ ಹೇಳಿದ್ದೀರಾ, ಆಟೋ ಡ್ರೈವರ್ಗಳ ಬಗ್ಗೆ ಒಂದೆರಡು ಮಾತ್ರ ಹೇಳಿದ್ದೀನಿ. ಎಲ್ಲ ಮಾತಾಡಿದ್ದೀನಿ. ನಮ್ಮ ಆಟೋ ಏನು ಬೆಂಗಳೂರು ನಗರದಲ್ಲಿ ಸುಮಾರು 2 ಲಕ್ಷ ಜನ ಆಟೋ ಡ್ರೈವರ್ಗಳು ಅವ್ರ ಕುಟುಂಬ ಸಮೇತರಾಗಿ ಜೀವನ ಮಾಡ್ತಾ ಇದ್ದಾರೆ. ಅದೆಲ್ಲ ನಿಮ್ಮ ಒಂದು ಸಹಕಾರ. ನೀವೆಲ್ಲ ಆಟೋ ಬಳಸೋದು ನಾವು ಬದುಕಾಗದು. ಹಾಗಾಗಿ ಅದನ್ನ ಅರ್ಥ ಮಾಡ್ಕೋಬೇಕು. ನಾವು ಅರ್ಥ ಮಾಡಿಸ್ತಾ ಇದೀವಿ ಒಂದು ಸಂಘಟನೆ ಮುಖಾಂತರ. ಈಗ ಮುಂದಿನ ದಿನಗಳಲ್ಲಿ ಈಗ ಮೆಟ್ರೋ ಆಗಿದೆ, ಸಬರ್ಬನ್ ರೈಲ್ ಬರುತ್ತೆ, ಆಮೇಲೆ ಬಸ್ಗಳು ಹೆಚ್ಚು ಮಾಡ್ತಾರೆ. ಅದೆಲ್ಲ ಮಾಡಿದಾಗ ಕಂಪ್ಲೀಟ್ ಆಗಿ ಒಂದು 370 ಕಿಲೋಮೀಟರ್ ಏನು ನಗರ ಸಾರಿಗೆ ವ್ಯವಸ್ಥೆ ಗೌರ್ಮೆಂಟ್ ಇಂದ ಆಗುತ್ತೆ. ಬಟ್ ನಿಮ್ ಮನೆ ಬಾಗಿಲಿಗೆ ಆಟೋನೇ ಬರಬೇಕು. ಆಟೋ ಇಂದ ಮಾತ್ರ ಮನೆ ಹತ್ರ ಬರಕ್ ಸಾಧ್ಯ. ಇಲ್ಲ ನೀವು ರೈಲ್ ಇಲ್ಲಿ ಕರ್ಕೊಂಬರಕ್ಕಾಗಲ್ಲ ಅಥವಾ ಬಸ್ಗಳನ್ನ ಕರ್ಕೊಂಬರಕ್ಕಾಗಲ್ಲ. ಹಾಗಾಗಿ ಆಟೋ ಡ್ರೈವರು ಅವರಿಗೆ ತಿದ್ದಬೇಕು, ಸರಿ ಮಾಡ್ಬೇಕು. ಹೆಂಗೆ ಈ ಕ್ಲಾಸಲ್ಲಿ ಇದು ಮಾಡ್ತಾರೆ ಅದೇ ತರ ನಾವು ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಆದಾಯ ಮಾಡ್ಕೋಬಹುದು. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಇನ್ನು ಈ ಮುಂದಿನ ದಿನಗಳ ನಮ್ಗೆ ತೊಂದರೆ ಆಗುತ್ತೆ, ಇದೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೆಚ್ಚಾಗುತ್ತೆ ಅಂತ. ಇನ್ನೂ ಜಾಸ್ತಿನ ಆದಾಯ ಮಾಡ್ಕೋಬಹುದು. ಜನರು ವಿಶ್ವಾಸ ಗಳಿಸ್ಬೇಕು ಅಂತ ನಾವು ಹೇಳ್ತಾ ಇದೀವಿ. ಸುಮಾರು 370 ಕಿಲೋಮೀಟರ್ ಅಷ್ಟು ಎಲ್ಲಾ ನಗರ ಸಾರಿಗೆ ವ್ಯವಸ್ಥೆ ಆದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಏರ್ಪೋರ್ಟ್ ಬೇರೆ ಆಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ನಗರ ಸಾರಿಗೆಗೆ ಹೆಚ್ಚು ಅವಶ್ಯಕತೆ ಇರುತ್ತೆ ಆಟೋ. ಹಾಗಾಗಿ ನಾವೀಗಾಗಲೇ ಒಂದು ಆಪನ್ನು ಸಹಿತ ಮಾಡಿದೀವಿ. ನಮ್ಮ ಯಾತ್ರಿ ಅನ್ನೋ ಆಪ್ ನಾವು ಆಟೋ ಚಾಲಕರೇ ನಿರ್ಮಿಸಿರೋದು. ಅದು ಹಣ ಎಲ್ಲ ಪೂರ ಅವರಿಗೆ ಹೋಗುತ್ತೆ. ಹಾಗಾಗಿ ಅವರು ನೀವು ನಮ್ಮ ಯಾತ್ರಿ ಆಪಲ್ಲಿ ಬುಕ್ ಮಾಡಿದ್ರೆ ಕೆಲವರು ಬೇಗ ಬರ್ತಾರೆ ಅನ್ನೋದೊಂದು ಇದಿದೆ. ಅದು 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ತಗೊಂಡ್ರು ಬಂದು ಸರ್ವಿಸ್ ಕೊಡ್ತಾರೆ ಅಂತ ಹೇಳಿ ಅದು ನಾವು ಅದೇ ರೀತಿನೇ ಅದನ್ನ ಮಾಡಿದೀವಿ. ಮುಂದೆ ದಿನಗಳಲ್ಲಿ ನೀವೆಲ್ಲ ಆಟೋ ಬಳಸೋದ್ರಿಂದಲೇ ನಾವೆಲ್ಲ ಬದುಕುಳಿ ಅಂತ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸರ್ ಧನ್ಯವಾದಗಳು ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ. ನಾಳೆ ನಮ್ಮ ಶಿಕ್ಷಕರೆಲ್ಲ ಫುಲ್ ಸುಸ್ತಾಗ್ಬಿಟ್ಟು ನಾವು ಸಹ ಸುಸ್ತಾಗ್ಬಿಟ್ಟಿದೀವಿ. ದಯಮಾಡಿ ನಾಳೆ ಒಂದ್ಸಲ ರೆಸ್ಟ್ ಕೊಡ್ಬೇಕಂತ ಕೇಳ್ಕೊಳ್ತಾ ನಾಳೆ ಶಾಲೆಗೆ ದಯವಿಟ್ಟು ಸಹಕರಿಸಿ. ಚಪ್ಪಾಳೆಯವರಿಗೆ ಸಹಕರಿಸಿ. ಈ ಚಪ್ಪಾಳೆ ಕ್ವಶನ್ ಏನೋ ಬೇಡ ಅಂತ